Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ವಿ ಬಂಗೇರ. ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ವಾಕ್ಚಾತುರ್ಯವನ್ನು ತೋರ್ಪಡಿಸಲಿಕ್ಕೆ ಡೈಜಿವಲ್ಡ್ ವಾಹಿನಿಯು ಪ್ರಸ್ತುತಪಡಿಸಿದಂತಹ ವಿನೂತನ ಕಾರ್ಯಕ್ರಮ ಅದುವೇ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಬಹಳ ವಿಶೇಷವಾಗಿ ನಾವುಗಳಲ್ಲಿ ಗಮನಿಸಬೇಕು, ಎಲ್ಲ ಸ್ಪರ್ಧಾಳುಗಳು ವಾಕ್ಚಾತುರ್ಯವನ್ನು ತೋರಿಸಿದ ಬಳಿಕ ಒಂದಷ್ಟು ವೇದಿಕೆಗಳಲ್ಲಿ ಅವರಿಗೂ ಕೂಡ ಅವಕಾಶಗಳು ಸಿಕ್ಕಿದೆ. ಇನ್ನಷ್ಟು ಕರೆಗಳು ಬರ್ತಾ ಇದ್ದಾವೆ, ನಾವು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಮತ್ತು ಅವರ ಮನೆಯವರು, ಶಾಲೆಯವರು ಎಲ್ಲರೂ ಕೂಡ ಈ ಒಂದು ಸ್ಪರ್ಧೆಯನ್ನ ಬಹಳ ವಿಶೇಷವಾದಂತಹ ಮುತುವರ್ಜಿಯಲ್ಲಿ ವಹಿಸ್ತಾ ಇದ್ದಾರೆ. ಎಲ್ಲ ನಿಟ್ಟಿನಲ್ಲಿ ಡೈಜಿವಲ್ಡ್ ವಾಹಿನಿಯು ಪ್ರಸ್ತುತಪಡಿಸಿದಂತಹ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಇಂದಿನ ಸ್ಪರ್ಧೆಯನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾವುಗಳು ಸ್ವಾಗತಿಸಿಕೊಳ್ಳಬೇಕು. ನಮ್ಮ ಇಂದಿನ ಕೊನೆಯ ಸಂಚಿಕೆ, ಅದು ಕೂಡ 3ನೇ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ನಾವುಗಳು ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಪಾಲ್ಗೊಳ್ಳುವಂತಹ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ತಾರಾ, ಮತ್ತು ಪ್ರಾರಂಭದಿಂದ ಇಲ್ಲಿಯವರೆಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಇರುವಂತಹ ಯಾವೆಲ್ಲ ಸ್ಪರ್ಧಾಳುಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನ ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತ ಸಮಯ. ಇವರು ಕವಿ, ಯುವ ಲೇಖಕರು, ರಸಾಯನಶಾಸ್ತ್ರದಲ್ಲಿ ಸಂಶೋಧನೆಯನ್ನ ನಡೆಸ್ತಾ ಇರುವವರು, ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅದೆಷ್ಟು ಸಾಧನೆಗಳನ್ನು ಮಾಡಿ ರ್ಯಾಂಕ್ ಅನ್ನು ಪಡೆದಿರುವಂತಹ ಗ್ಲಾನಿಶ್ ಮಾರ್ಟಿಸ್ ಅವರು ನಮ್ಮ ಜೊತೆ ಇಂದಿನ ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾಗೇನೆ ಮತ್ತೊಬ್ಬರು ತೀರ್ಪುಗಾರರು, ಇವರು ಬ್ರಹ್ಮಾವರದ SMS ಇಂಗ್ಲಿಷ್ ಮೀಡಿಯಂ ಶಾಲೆ CBSE ಇಲ್ಲಿನ ಕನ್ನಡ ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. 15 ವರ್ಷಗಳಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವವರು ಇವರು. ಇವರ ಶಿಕ್ಷಣದ ಸೇವೆಗಾಗಿ, ಇವರ ಉನ್ನತ ಸೇವೆಗಾಗಿ ಬಹಳ ವಿಶೇಷವಾಗಿ ಇವರಿಗೆ ಉತ್ತಮ ಶಿಕ್ಷಕ ಸಾಧಕ ಪ್ರಶಸ್ತಿಯು ಕೂಡ ಲಭಿಸಿದೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಬೇಕು. ಆರತಿ ನಾಯಕ್ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೇನೆ ಮಹಾಗುರುಗಳು, ಯಾಕಂದ್ರೆ ಇವರು ಆಡಿಷನ್ ನಿಂದ ಇಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ನೋಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಫಿಲ್ಟರ್ ಮಾಡಿಕೊಂಡು ಬಂದು ಇಷ್ಟು ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಬೇಕು, ಅದ್ರ ಜೊತೆಗೆ ಫೈನಲ್ನವರೆಗೆ ಒಂದಷ್ಟು ವಿದ್ಯಾರ್ಥಿಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು, ಅದ್ರ ಜೊತೆಗೆ ಈ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ನೀಡುವಲ್ಲಿ ಬಹಳಷ್ಟು ಸಜೆಷನ್ಗಳನ್ನು ನೀಡ್ತಾ, ಕಮೆಂಟ್ಸ್ಗಳನ್ನು ಕೊಡ್ತಾ ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಾಕ್ಚಾತುರ್ಯವನ್ನ ಬಹಳಷ್ಟು ಇಂಪ್ರೂವ್ ಮಾಡಿದ್ದಾರೆ. ಈ ಎಲ್ಲದರ ಹಿಂದೆ ಸಹಕರಿಸುವವರು ನಮ್ಮ ಇಂದಿನ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರ್. ಇವರು ಶಿಕ್ಷಕರು ಕೂಡ ಹೌದು, ಅದ್ರ ಜೊತೆಗೆ ಡೈಜಿವಲ್ಡ್ನ ಅದೆಷ್ಟೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದವರು. ಅಷ್ಟೇ ಅಲ್ಲ, ಇವರು ನಮ್ಮ ಈ ಅಭಿವ್ಯಕ್ತದ ಪ್ರಾರಂಭದಿಂದ ಇಲ್ಲಿಯವರೆಗೆ ಹಿಡಿದು ಎಲ್ಲ ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿದವರು, ತಿದ್ದಿದವರು, ತಿಳಿದವರು. ಇದೀಗ ಈ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರ್ ಅನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತಹ ಸಮಯ. ಆಲ್ವಿನ್ ದಾಂತಿ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ತೃತೀಯ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ನಾವುಗಳಿದ್ದೇವೆ. ಕೊನೆಯ ಸಂಚಿಕೆಯ ಮೊದಲ ಸ್ಪರ್ಧೆಯನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ದಿಗ್ಗಜ್ ಡಿ ಶೆಟ್ಟಿ. ದಿಗ್ಗಜ್ ಅವರೇ, ನಮಸ್ತೆ ಸರ್. 3ನೇ ಸುತ್ತಿಗೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ. ಸೊ ಅದ್ರ ಜೊತೆಗೆ ಇಂದಿನ 3ನೇ ಸುತ್ತಿನಲ್ಲಿ ನಾವುಗಳು ನಿಮ್ಮ ಆದರ್ಶ ವ್ಯಕ್ತಿ ಯಾರು ಅನ್ನೋದನ್ನ ಕೇಳಿದ್ದೇವೆ. ಸೊ ನಿಮ್ಮ ಆದರ್ಶ ವ್ಯಕ್ತಿ ಯಾರು, ಯಾರ ಕುರಿತಾಗಿ ಮಾತಾಡ್ತೀರಿ? ನಾನು ಕಂಡುಕೊಂಡಂತ ನನ್ನೊಳಗಿನ ಒಬ್ಬ ಆದರ್ಶ ವ್ಯಕ್ತಿಯನ್ನು ಇವತ್ತು ನಾನು ಮಾತಾಡ್ತೀನಿ. ಓಕೆ, ಹಾಗಾದ್ರೆ ನಿಮ್ಗೆ ನೀವೇ ಆದರ್ಶ ವ್ಯಕ್ತಿ? ಹೌದು, ಯಾರು ಕೂಡ ಇಲ್ಲ, ಎಲ್ಲರೂ ಇದ್ದಾರೆ. ಎಲ್ಲರಲ್ಲಿರ್ತಕ್ಕಂಥ ಆದರ್ಶ ಗುಣಗಳನ್ನು ತಕೊಂಡು ಆದರ್ಶ ವ್ಯಕ್ತಿ ಆಗುವ. ಓಕೆ, ನಿಮ್ಮ ಒಳಗಿನ ಆದರ್ಶ ವ್ಯಕ್ತಿಯನ್ನ ಈಗ ನೀವು ಪ್ರಸ್ತುತಪಡಿಸ್ಲಿಕ್ಕಿದ್ದೀರಿ. ಓಕೆ, ಹಾಗಾದ್ರೆ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ನಾವುಗಳು ಕೂಡ ಕಾಯ್ತಾ ಇದ್ದೇವೆ. ವೀಕ್ಷಕರೇ, ಇದೀಗ ನಮ್ಮ ಮುಂದೆ ದಿಗ್ಗಜ್ ಡಿ ಶೆಟ್ಟಿ. ಮನುಷ್ಯನ ಜೀವನ ಒಂದು ಖಾಲಿ ಹಾಳೆಯಂತೆ. ಆ ಹಾಳೆಗೆ ಎಷ್ಟು ಒಳ್ಳೆಯ ವಿಚಾರಗಳನ್ನು ಸೇರಿಸ್ತೇವೋ ಆ ಹಾಳೆಯ ಅಂದ ಅಷ್ಟೇ ಹೆಚ್ಚುತ್ತಾ ಹೋಗುತ್ತೆ. ಡೈಜಿವಲ್ಡಿನ ಸರ್ವ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ದಿಗ್ಗಜ್ ಡಿ ಶೆಟ್ಟಿ ಕುಂಜಾಲು, ನಿರ್ಮಲ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನಿಂದು ನಾನು ಕಂಡುಕೊಂಡಂಥ ನನ್ನೊಳಗಿನ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಿಮ್ಮ ಮುಂದೆ ಪರಿಚಯಿಸಲಿಕ್ಕಿದ್ದೇನೆ. ಜಗತ್ತು ಒಂದು ಮಾಯಾನಗರಿ, ಬೇಕು ಬೇಡಗಳ ಮಿಶ್ರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ವಿಶಾಲ ಪ್ರಪಂಚದಲ್ಲಿ ನಮಗೆ ನಮ್ಮದೇ ಆದ ಒಂದಿಷ್ಟು ಕರ್ತವ್ಯಗಳನ್ನು ನಿಭಾಯಿಸೋದಕ್ಕಿರುತ್ತೆ. ಇದನ್ನೇ ಸರಳ ಭಾಷೆಯಲ್ಲಿ ಕರ್ಮ ಅಥವಾ ಕಾರ್ಯ ಅಂತ ಕರಿತೇವೆ. ಈ ಕರ್ಮ ಅಥವಾ ಕಾರ್ಯ ಧರ್ಮ ಮಾರ್ಗದಲ್ಲಿದ್ದರೆ ನಮಗೆ ಯಶಸ್ಸು ಲಭಿಸುವುದು ಖಂಡಿತ. ಹೀಗೆ ನಾವು ಮಾಡುವಂಥ ಈ ಧರ್ಮ ಪರ ಕೆಲಸಗಳು ಅನೇಕರಿಗೆ ಆದರ್ಶವಾಗುತ್ತೆ. ಹಾಗಂತ ಒಬ್ಬರಿಗೆ ಆದರ್ಶವಾದ ವ್ಯಕ್ತಿ ಇನ್ನೊಬ್ಬರಿಗೆ ಆದರ್ಶ ಆಗಿರೋದಿಲ್ಲ. ಉದಾಹರಣೆಗೆ ಶ್ರೀ ಕೃಷ್ಣನನ್ನು ಇಡೀ ಲೋಕವೇ ಕೊಂಡಾಡಿದರೂ ಕೂಡ
ಕಂಸ ಜರಾಸಂಧನಿಗೆ ಅದು ಇಷ್ಟ ಆಯಿತಾ? ಇಲ್ಲ. ನನ್ನದೇ ಆದಂಥ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಊಟಕ್ಕೆ ಸಾಲಲ್ಲಿ ಕೂತಿದ್ದೇವೆ, ಊಟವನ್ನೆಲ್ಲ ಬಡಿಸಿದ್ದಾರೆ. ನನ್ನ ಮುಂದೆ ಒಬ್ಬ ಹುಡುಗ ಕೂತಿದ್ದಾನೆ. ಅವನು ನನ್ನನ್ನು ನೋಡ್ತಾ ಇದ್ದ. ನಾನು ಕೈ ಮುಗಿದು ಊಟ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಅವನು ನನ್ನನ್ನು ನೋಡಿ ಅವನು ಕೂಡ ಕೈ ಮುಗಿದು ಊಟ ಮಾಡ್ದ. ಖುಷಿ ಆಯಿತು. ಆದರೆ ನನ್ನ ಬದಿಯಲ್ಲೇ ಕೂತಿದ್ದಂಥ ಒಬ್ಬ ವ್ಯಕ್ತಿ ನನ್ನ ನೋಡಿ ಯಾವ ಮಾಡೋದು ಕಾಣ ಅಂತ ಹೇಳ್ದ. ನಾನು ಮಾಡಿದ್ದು ತಪ್ಪಂದು ಖಂಡಿತವಾಗ್ಲೂ ಅಲ್ಲ. ಇದರಿಂದ ಏನು ಅರ್ಥ ಆಯ್ತು ಅಂತ ಹೇಳಿದರೆ, ಆದರ್ಶ ಅನ್ನುವಂಥದ್ದು ಒಬ್ಬ ನಿರ್ದಿಷ್ಟ ವ್ಯಕ್ತಿಯಲ್ಲಿಲ್ಲ, ಬದಲಿಗೆ ನಮ್ಮ ದೃಷ್ಟಿಯಲ್ಲಿದೆ, ನಮ್ಮ ಅಂತರಾಳದಲ್ಲಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಉದಾಹರಣೆಯನ್ನು ನಾನು ಕೊಡೋದಾದರೆ, ಅವರು ತಳ ಸಮುದಾಯದವರು ಅನ್ನುವಂಥ ಕಾರಣದಿಂದಾಗಿ ಅವರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀರನ್ನು ಕುಡಿಯಲಿಕ್ಕೆ ಕೂಡ ಅವಕಾಶ ಇರಲಿಲ್ಲ. ಆಗ ಅವರ ಸಮುದಾಯದವರನ್ನು ಅವರು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಅವರಿಗೆ ಆದರ್ಶ ವ್ಯಕ್ತಿ ಅಂತ ಯಾರೂ ಇರಲಿಲ್ಲ. ಬದಲಿಗೆ ತಮ್ಮ ಸಮುದಾಯದವರು ಎದುರಿಸ್ತಿರ್ತಕ್ಕಂಥ ಕಷ್ಟ, ಅವರ ಒಳಗಿರ್ತಕ್ಕಂಥ ಒಂದು ಛಲ, ಆ ಒಂದು ಹುಮ್ಮಸ್ಸೆ ಅವರನ್ನು ಇವತ್ತು ನಮ್ಮ ಮುಂದೆ ಮಹಾನಾಯಕನಾಗಿ ನಿಲ್ಲಿಸಿದೆ. ಆವತ್ತು ಅವರಿಗೆ ಆದರ್ಶಪ್ರಾಯರಾಗಿ ಯಾರೂ ಇರಲಿಲ್ಲ, ಆದರೆ ಇವತ್ತು ನಮಗವರು ಆದರ್ಶ ಆಗಿದ್ದಾನೆ. ಇನ್ನೊಬ್ಬರನ್ನು ಅನುಕರಣೆ ಮಾಡ್ತಾ ಬದುಕೋದಕ್ಕಿಂತ ನಮ್ಮನ್ನು ನೋಡಿ ಇನ್ನೊಬ್ಬರು ಅನುಕರಣೆ ಮಾಡುವ ರೀತಿಯಲ್ಲಿ ನಾವೆಲ್ಲ ಬದುಕೋಣ. ಇನ್ನೊಬ್ಬರ ಜೀವನಕ್ಕೆ ನಾವು ಒಂದು ಉತ್ತಮ ಉದಾಹರಣೆ ಆಗೋಣ. ನಮ್ಮ ಆದರ್ಶ ಅನ್ನೋಂಥದ್ದು ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದಲ್ಲ, ಬದಲಿಗೆ ನಮ್ಮ ನಡತೆ, ನಮ್ಮ ನಡೆ ನುಡಿಗಳನ್ನು ಗಮನಿಸಿ ಅದರಿಂದ ಮುಂದೆ ಹೋಗುವಂಥದ್ದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ದಿಗ್ಗಜ್, 3 ನಿಮಿಷಕ್ಕಿಂತ ಒಳಗೆ ಮಾತು ಮುಗೀತು. ಸೊ 3 ನಿಮಿಷದ ಒಳಗೆ ಮಾತಾಡಿ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರ? ಪ್ರಾಕ್ಟೀಸ್ ಎಲ್ಲ ಹೇಗಿತ್ತು? ಅಂದರೆ 2 ನಿಮಿಷ 50 ಸೆಕೆಂಡ್ ಆಗುವ ಅಂತ ಇತ್ತು. ಅಂದರೆ ಸ್ವಲ್ಪ ಸ್ಲೋ ಆದರೆ ಮುಗಿತದಲ್ಲ ಅಂತ. ಸೊ ಅದಕ್ಕೆ ರಫ್ ಆಗಿ ಒಂದು 2 ಮಿನಿಟ್ 30 ಸೆಕೆಂಡ್ ಹಾಗೆ ಇಟ್ಕೊಂಡಿದ್ದೆ. ನೀವೇ ಪ್ರಿಪೇರ್ ಮಾಡಿದ್ರಿ? ಹೌದು. ಓಕೆ. ಸೊ ಹಾಗಾದ್ರೆ ನೇರವಾಗಿ ನಾವು ತೀರ್ಪುಗಾರ ಹತ್ರ ಕೇಳುವ. ಸೊ ನೀವು ಮಾತನಾಡಿದವರಿಗೆ ಹೇಗೆ ರೀಚ್ ಆಗಿದೆ ಅಂತ. ಎಸ್ ಗ್ಲಾನಿಸ್ ಸರ್, ನಮ್ಮ ದಿಗ್ಗಜ್ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಸರ್? ಹಾಯ್ ದಿಗ್ಗಜ್. ಹಲೋ ಸರ್. ಹೆಸರಿನಂತೆ ದಿಗ್ಗಜರಾಗಿದ್ದೀರಿ. ಥ್ಯಾಂಕ್ ಯು ಸರ್. ಓಕೆ, ಈಗ ನನ್ನ ಆದರ್ಶ ವ್ಯಕ್ತಿ ಎಂಬ ಒಂದು ವಿಷಯ ಎಲ್ಲರಿಗೂ ಕೊಟ್ಟಿದ್ದೆವು, ಹೌದಲ್ವಾ? ಇಂಥ ಒಂದು ಟಾಪಿಕನ್ನು ಸ್ಪೆಸಿಫಿಕ್ ಆಗಿ ನಿಮ್ಮಲ್ಲಿರುವ ನೀವು, ಆಮ್ ಐ ರೈಟ್? ದಿಗ್ಗಜರಲ್ಲಿ ಇದ್ದ ದಿಗ್ಗಜ. ಓಕೆ, ಹಾಗೆ ಅದನ್ನು ಅನುಸರಿಸುತ್ತಾ ನೀವು ನಿಮ್ಮ ಭಾಷಣವನ್ನು ಮಾಡಿದಿರಿ. ಅದಕ್ಕೆ ಒಂದು ಉದಾಹರಣೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೊಟ್ಟರಿ. ಅವರಿಗೆ ಯಾರಾದರೂ ಪ್ರೇರಣೆ ಅಥವಾ ರೋಲ್ ಮಾಡೆಲ್ ಆಗಿ ಇರಲಿಲ್ಲ, ಯಾಕೆ ಅವರ ಬ್ಯಾಕ್ಗ್ರೌಂಡ್ ಮತ್ತು ಅವರ ಸಂಕಷ್ಟಗಳು ತುಂಬಾ ಇತ್ತು. ಫೈನ್. ಈಗ ಈ ಎಲ್ಲ ಸುತ್ತಿಗೆ ಬರುವಾಗ ನಿಮಗೆ ಒಂದು ಹಂಬಲ್ ಸಜೆಷನ್. ನಾವು ಆಲ್ರೆಡಿ ನಿಮಗೆ ಟಾಪಿಕನ್ನು ಕೊಟ್ಟಿರ್ತೇವೆ, ಹೌದಲ್ವಾ? Is it good for you to confuse the people? ಸರ್, ಅಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ತಗೊಳ್ಳೋ ಬದಲು, ಈಗ ನೋಡಿ ನಾನು ಒಬ್ಬನನ್ನೇ ತಗೊಂಡೆ ಅಂತ ಅಂದ್ಕೊಳ್ಳುವ. ಫಾರ್ ಎಕ್ಸಾಂಪಲ್ ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲಿರ್ತಕ್ಕಂಥ ಒಂದು ಗುಣ ನನಗೆ ಇಷ್ಟ ಆಯಿತು. ನಾನು ಇನ್ನೊಬ್ಬರನ್ನು ನೋಡಿದೆ, ಇನ್ನೊಬ್ಬರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ನನಗೆ ಇಷ್ಟ ಆಯಿತು. ಹೀಗೆ ಎಲ್ಲರಲ್ಲೂ ಕೂಡ ಅವರದ್ದೇ ಆದಂಥ ಒಳ್ಳೆ ಗುಣಗಳಿರ್ತದೆ. ಆ ಎಲ್ಲ ಒಳ್ಳೆ ಗುಣಗಳನ್ನು ನಾನು ತಗೊಂಡು ಒಬ್ಬ ಒಳ್ಳೆಯ ವ್ಯಕ್ತಿ ಆಗುವ. ಒಬ್ಬನೇ ಬೇಡ ಅಂತ, ಎಲ್ಲರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ನನ್ನ ಮನಸ್ಸಿನಿಂದ ಒಬ್ಬ ಒಳ್ಳೆಯ ವ್ಯಕ್ತಿ ಆಗುವ. ಓಕೆ, ಸರಿ. ಹಾಗಾದರೆ ನೀವು BR ಅಂಬೇಡ್ಕರ್ನ ತಗೊಳ್ತೀರಿ, ಸ್ವಾಮಿ ವಿವೇಕಾನಂದರನ್ನು ತಗೊಳ್ತೀರಿ, ಮತ್ತು ಯಾರು ಒಳ್ಳೆಯವರಿದ್ದಾರೆ ಅವರಲ್ಲಿ ಒಂದೊಂದು ಗುಣವನ್ನು ತೆಗೆದುಕೊಂಡು ದಿಗ್ಗಜರಲ್ಲಿ ಒಳಗೆ ಹಾಕ್ತೀರಿ. ಹೌದು. ಈಗ ನೀವು ಇಲ್ಲಿ ಭಾಷಣ ಮಾಡುವಾಗ ಹೇಗೆ ಅದನ್ನು ಅನುಸರಿಸುತ್ತೀರಿ? ವಾಟ್ ಮೇಡ್ ಯು ಟು ಇನ್ಸ್ಪೈರ್ ಟು ಬಿ ಯಂಗ್ ದಿಗ್ಗಜ್? ಹೋಪ್ ಯು ಗಾಟ್ ಮೈ ಕ್ವಶನ್. ಎಸ್. ಅಂದರೆ ಈಗ ನಾನು ನನ್ನ ಇದ್ರ ಪ್ರಕಾರ ನಾನು ಮಾಡ್ತಾ ಇರೋವಂಥ ಕೆಲಸಗಳೇನಿದೆ ಅದರಲ್ಲಿ ಒಬ್ಬ ವ್ಯಕ್ತಿಯ ಏನು ಇನ್ಫ್ಲುಯೆನ್ಸ್ ಇದೆ ಅದನ್ನು ನಾನು ತೊಗೊಳ್ತೇನೆ. ಫಾರ್ ಎಕ್ಸಾಂಪಲ್, ಏನೋ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಅಂದ್ಕೊಳ್ಳುವ. ಯಾರೋ ಒಬ್ಬ ಅಸಹಾಯಕ ಮುಂದೆ ಕೂತಿದ್ದಾನೆ. ನಾನು ಯಾರನ್ನೋ ಒಬ್ಬರನ್ನು ನೋಡಿರ್ತೇನೆ ಅಸಹಾಯಕರಿಗೆ ಹೆಲ್ಪ್ ಮಾಡಿರುವಂಥದ್ದನ್ನು. ನಾನು ಆವಾಗ ಹೆಲ್ಪ್ ಮಾಡ್ತೇನೆ. ನನಗೆ ಆವಾಗ ಅವನು ಆದರ್ಶ ಆಗ್ತಾನೆ. ಆ ಸಿಚುವೇಶನ್ಗೆ ತಕ್ಕಂತೆ ಆ ಒಬ್ಬ ವ್ಯಕ್ತಿ ನನಗೆ ಅಲ್ಲಿ ಹೆಲ್ಪ್ ಆಗ್ತಾನೆ, ಅಲ್ಲಿ ಆದರ್ಶ ಆಗ್ತಾನೆ. ಓಕೆ, ಈಗ ನೀವು ಸುಮಾರು ಉದಾಹರಣೆಗಳನ್ನು ಕೊಟ್ಟು ನಿಮ್ಮ ವಾಕ್ಯಕ್ಕೆ ನೀವು ಸಮರ್ಥಿಸಿ ಮಾತಾಡಿದ್ದೀರಿ, ಹೌದಲ್ವಾ? ಇದನ್ನೇ ನೀವು ನಿಮ್ಮ ಸ್ಪೀಚಲ್ಲಿ ನಿಮಗೆ 3 ನಿಮಿಷಗಳ ಕಾಲಾವಕಾಶ ಇತ್ತು, ಅಲ್ಲಿ ಕೂಡ ಇಂಥ ಎಲಿಮೆಂಟ್ಸನ್ನು ಅಳವಡಿಸಿಕೊಂಡಿದ್ದರೆ ದ ಟಾಪಿಕ್ ವುಡ್ ಹ್ಯಾವ್ ಬಿನ್ ಮಚ್ ಕ್ಲಿಯರ್. ಇದು ಹೇಗಿತ್ತಂದರೆ, ನೀನು ಒಬ್ಬ ಗ್ರೇಟ್ ಪ್ಲೇಯರ್. ಓಕೆ, ಕ್ರಿಸ್ ಗೇಲ್ ಅಂತಲೇ ಅಂದ್ಕೊಡು. ಓಕೆ, ಕ್ರಿಸ್ ಗೇಲ್ ವಾಟ್ ಈಸ್ ಗೋಯಿಂಗ್ ಫಾರ್ ಲಾಂಗ್ ಸಿಕ್ಸಸ್, ಹೌದಲ್ವಾ? ಅದು ಜಸ್ಟ್ ಬೌಂಡ್ರಿ ಲೈನ್ ಕ್ರಾಸ್ ಆದರೂ ಅದು 6. ಸ್ಟೇಡಿಯಂನಿಂದ ಹೊರಗಡೆ ಹೊಡೆಯಿದ್ರು ಅದು 6.
ಸ್ಟೇಡಿಯಮಿಂದ ಹೊರಗಡೆ ಹೋಗಿದ್ರೆ ನಿಮಗೆ 8 ರನ್ ಕೊಡ್ತಾರೆ ಅವರು? ಇಲ್ಲ. ನೋ ಬಾಲ್ ಹಾಕಬೇಕು ಅವನು, ಆದರೂ ಕೊಡೋದು ಒಂದೇ, 7 ರನ್ ಆಗ್ತದೆ. ಕ್ಯಾನ್ ಇಟ್ ಬಿ 8? ನೋ. ಇದು ನಿಮ್ಮಲ್ಲಿ ಬರಬೇಕಾ ಅಂಶ ಏನಂತ ಹೇಳಿದರೆ, ಡು ನಾಟ್ ಮೇಕ್ ಥಿಂಗ್ಸ್ ಕಾಂಪ್ಲಿಕೇಟೆಡ್ ಬೈ ಯುವರ್ ಸೆಲ್ಫ್. ಇಫ್ ಯು ಆರ್ ಚೂಸಿಂಗ್ ಸಚ್ ಎ ಟಾಪಿಕ್, ನೀವೊಂದು ನಿಮ್ಮದೇ ಒಂದು ಆದರ್ಶಪ್ರಾಯರಾಗಿ ನೀವೇ ಆದರ್ಶಪ್ರಾಯರ್ ಅಂತ ನೀವು ಹೇಳೋದು, ನಿಮ್ಮದೇ ಆತ್ಮಸಾಕ್ಷಿ ಒಪ್ಪಿಕೊಳ್ಳುವಂಥ ಹಾಗಿರುವಾಗ ನೀವು ಅದನ್ನು ಬೇರೆಯವರಿಗೆ ಹೇಗೆ ಹೇಳ್ತೀರಾ? ಯಾಕೆಂದರೆ ಇದನ್ನು ಲಕ್ಷಾಂತರ ಜನರು ನೋಡ್ತಾರೆ, ನಿಮ್ಮನ್ನು ಗಮನಿಸ್ತಾರೆ, ಹೌದಲ್ವಾ? ಹೀಗಿರುವಾಗ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಸೆನ್ಸಿಬಲ್ ಆ್ಯಂಡ್ ಪ್ರಿಪೇರ್ ವೆರಿ ವೆಲ್. ಓಕೆ, ಇದು ನಿಮಗೆ ನಾನು ಕೊಡುವ ಹಂಬಲ್ ಸಜೆಷನ್ ಮತ್ತು ಒಳ್ಳೆ ಕಮೆಂಟ್ಸ್. ಓಕೆ, ಐ ಹೋಪ್ ಯು ಟೇಕ್ ಇನ್ ಎ ಪಾಸಿಟಿವ್ ಸ್ಪಿರಿಟ್. ಗೊತ್ತಾಯ್ತಲ್ಲ ಕ್ರಿಸ್ಗೆ ಎಲ್ಲಿದು ಏನು ಅಂತ? ಓಕೆ, ನೀವು ಜಸ್ಟ್ ಹೊಡೆದ್ರೂ ಅದು 6 ಹೋಗ್ಬೋದು, ನೀವು ಉದ್ದಕ್ಕೆ ಹೊಡೆದ್ರೂ ಅದು 6. ಜಾಸ್ತಿ ಹೊಡೆದರೆ ಎಂತ ಆಗ್ತದೆ, ಅದು ಸ್ಟೇಡಿಯಮಿಂದ ಹೊರಗಡೆ ಬಿದ್ದು ಎಲ್ಲೂ ನೀರಲ್ಲೂ ಬೀಳುವಂಥದ್ದು ಇದೆ, ಹೌದಲ್ವಾ? ಹಾಗಿರುವಾಗ ಯು ಡು ನಾಟ್ ವೇಸ್ಟ್ ಯುವರ್ ಟೈಮ್. ರಾದರ್ ದೆನ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ 3 ನಿಮಿಷದ ಕಾಲ ಅವಕಾಶ, ನೀವು ಮೋಸ್ಟ್ಲಿ 2:30ಗೆ ಈಗ ಇವತ್ತು ಮುಗಿಸಿ ಆಗಿದೆ. ಯು ಹ್ಯಾಡ್ ಟೈಮ್. ಮತ್ತೆ ನಾವು ಕೊರಗಬಾರ್ದು, ಅಯ್ಯೋ ನನ್ನಲ್ಲಿ ಸಮಯ ಇತ್ತಲ್ಲ, ನಾನು ಇನ್ನೂ ಕೂಡ ಒಳ್ಳೆಯದಾಗಿ ಹೇಳ್ಬೋದಿತ್ತು. ನನಗೆ ಅನಿಸ್ತದೆ ನಿಮಗೆ ನಾನು ಏನು ಹೇಳ್ತೇನೆ ಅದು ನಿಮ್ಮ ಗಮನಕ್ಕೆ ಸೇರಿದೆ, ಹೌದಲ್ವಾ? ಓಕೆ, ಆಲ್ ದ ಬೆಸ್ಟ್ ದಿಗ್ಗಜ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಆರತಿ ಮೇಡಮ್, ನಮ್ಮ ದಿಗ್ಗಜ್ ಅವರ ಮಾತುಗಳಿಗೆ ತಮ್ಮ ಕಮೆಂಟ್ಸ್ ಏನು ಮೇಡಮ್? ಹಲೋ ದಿಗ್ಗಜ್. ನಮಸ್ತೆ ಮ್ಯಾಮ್. ನಮಸ್ತೆ. ಇವನ್ ಸರ್ ಹೇಳಿದ ಹಾಗೆ ಪರಿಕಲ್ಪನೆ ಅಂಥೇಳಿ ಒಂದು ಟಾಪಿಕನ್ನು ಕೊಟ್ಟಿರ್ತಾರೆ. ಅದರ ಮಿತಿಯೊಳಗೆ ಮಾತಾಡಿದ್ದಿದ್ರೆ ಅತ್ಯುತ್ತಮವಾದಂತಹ ವಾಗ್ಮಿ ಅಂಥೇಳಿ ನನಗನ್ನಿಸ್ತು. ವಿಷಯವನ್ನು ತುಂಬ ಜಟಿಲವಾಗಿ ತೆಗೆದುಕೊಂಡು ನಿನ್ನೊಳಗೆ ಏನೋ ಒಂದು ಇನ್ಸ್ಪಿರೇಷನ್ ಇದೆ, ನಾನು ನನ್ನನ್ನೇ ಆದರ್ಶನನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ, ತೋರಿಸಿಕೊಳ್ತಾ ಇದ್ದೇನೆ ಅಂತ ಹೇಳುವುದನ್ನು ಚೆನ್ನಾಗಿ ಹೇಳಿದೀಯಾ. ಬಟ್ ಇನ್ ಬಿಟ್ವೀನ್ ನೀನು ಕೂಡ ಅಲ್ಲಿಯೂ ಕೂಡ ಒಬ್ಬ ಆದರ್ಶ ವ್ಯಕ್ತಿಯ ಹೆಸರನ್ನು ತಗೊಂಡಿದ್ದೀಯಾ ಅನ್ನೋದು ಕೂಡ ನಮಗೆ ಅರಿವಾಯಿತು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ವಾ? ಅದನ್ನು ನಿನ್ನ ಮಾತಿನ ಮೂಲಕ ನಾನು ಅವರ ಆದರ್ಶಗಳನ್ನು ನಾನು ಒಪ್ಪಿಕೊಳ್ಳಬಲ್ಲೆ, ಇನ್ನೊಬ್ಬರು ಮತ್ತೊಬ್ಬರ ಆದರ್ಶಗಳನ್ನು ಒಪ್ಪಿಕೊಳ್ಳಬಹುದು ಅಂತ ಹೇಳುವಂಥ ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ನನಗನ್ಸಿದ್ದು, ನಾವು ವಿಷಯವನ್ನು ಇಷ್ಟು ಕಾಂಪ್ಲಿಕೇಟ್ ಮಾಡುವುದರ ಬದಲು ಅದೇ ವ್ಯಕ್ತಿಯನ್ನು ಆದರ್ಶವನ್ನಾಗಿ ತೆಗೆದುಕೊಂಡು, ಇದು ನನ್ನ ಒಪಿನಿಯನ್, ನಾನು ಹೇಳ್ತಾ ಇರುವಂಥದ್ದು, ನಿನ್ನ ಕಡೆಯಿಂದ ನಿನ್ನ ಒಪಿನಿಯನ್ ಡಿಫ್ರೆಂಟ್ ಇರಬಹುದು, ಐ ಅಗ್ರಿ. ಬಟ್ ಅದನ್ನೇ ತುಂಬ ಚೆನ್ನಾಗಿ ತಗೊಂಡಿದ್ದಿದ್ರೆ ನಿನ್ನಲ್ಲಿರುವಂತಹ ಆ ವಾಕ್ಚಾತುರ್ಯಕ್ಕೆ ಯು ವಿಲ್ ಬಿಕಮ್ ಒನ್ ಆಫ್ ದ ವೆರಿ ಗುಡ್ ಸ್ಪೀಕರ್ ಅಂಥೇಳಿ ನನಗನ್ನಿಸ್ತಾ ಇದೆ. ಓಕೆ, ಗೊತ್ತಿಲ್ಲ, ನಿಮ್ಮ ಯೋಚನೆ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಮಾತನಾಡಿದ್ದ ವಿಚಾರ ವಿಭಿನ್ನವೇ, ವಿಶೇಷವೇ. ಆದರೆ ನಮಗೂ ಕೂಡ ಯೋಚನೆ ಮಾಡಲಿಕ್ಕೊಂದು ಅವಕಾಶವೂ ಕೂಡ ಇದೆ ಇಲ್ಲಿ. ಹಾಗಂತ ಇದೊಂದು ಕಾಂಪಿಟಿಷನ್ ಆಗಿರೋದ್ರಿಂದ, ಈಗ 3rd ರೌಂಡಿಗೆ ರೀಚ್ ಆಗಿರೋದ್ರಿಂದ ಇಲ್ಲಿ ವಿಷಯವನ್ನು ಒಬ್ಬ ನನ್ನ ಆದರ್ಶ ವ್ಯಕ್ತಿ ಅಂತೇಳಿ ಕೊಟ್ಟಾವಾಗ ನಾನು ಸ್ವಲ್ಪ ಯೋಚನೆ ಮಾಡಬೇಕು, ನಾನು ತಗೊಳ್ಬೇಕಲ್ಲಿ ಎಕ್ಸಾಕ್ಟ್ ಒಂದು ಪರ್ಸನನ್ನು, ನಾನು ಒಬ್ಬ ವ್ಯಕ್ತಿಯನ್ನು ನಾನೀಗ ಆದರ್ಶನನ್ನಾಗಿ ತಗೊಳ್ಬೇಕು ಅಂತ ಹೇಳುವಂತಹ ಯೋಚನೆ ನನ್ನ ಕಡೆಯಿಂದ. ಸೊ ನೋಡುವ ಸರ್ ಏನು ಹೇಳ್ತಾರೆ ಅಂತ ಹೇಳುವಂಥದ್ದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳಾಗಿರುವಂತಹ ಆಲ್ವಿಂದಾಂತಿ ಸರ್, ದಿಗ್ಗಜರವರ ಮಾತುಗಳಿಗೆ ತಮ್ಮ ಕಮೆಂಟ್ಸ್ ಏನು ಸರ್? ದಿಗ್ಗಜರೇ ನಮಸ್ತೆ ಸರ್. ಶೆಟ್ರ್ ಹೇಗಿದ್ದೀರಿ? ಆರಾಮಿದ್ದೇವೆ ಸರ್. ರಜೆಯಲ್ಲಿ ಏನು ವ್ಯವಹಾರ? ಅದೆಲ್ಲ ಎಂತ ಸಹ ಇಲ್ಲ ಸರ್. ಊಟಕ್ಕೆ ಹೋಗೋದು, ಊಟ ಮಾಡುವ ಮೊದಲು ನಮಸ್ಕಾರ ಮಾಡೋದು, ಬೇರೆ ಏನುಂಟಾ? ಅಷ್ಟೇ ಸರ್. ಅಷ್ಟೇ ಅಷ್ಟೇ ಅಲ್ವಾ? ಮೊದಲಿನಿಂದಲೂ ನೀವು ಸ್ವಲ್ಪ ಜರ ಹಟ್ಕೆ, ಒಂದು ಸ್ವಲ್ಪ ಬೇರೆ, ನೀವು ಎಲ್ಲರ ಹಾಗೆಲ್ಲ ಅಲ್ವಾ? ಸೊ ನಿಮ್ಮ ಸ್ಟೈಲ್ ಮೆಚ್ಚಿದೆ ನಾನು. ಸ್ವಲ್ಪ ಬೇರೆ ಇರಬೇಕು ಸರ್, ಸ್ವಲ್ಪ ವಿಭಿನ್ನವಾಗಿರಬೇಕು. ತೀರ ವಿಭಿನ್ನವಾದರೆ ಅದು ಹಾಸ್ಯಾಸ್ಪದವಾಗತ್ತೆ. ಸೊ ಒಂದು ವಿಷಯ ಕೊಟ್ಟಿದ್ದಾರೆ, ನೀವು ಎಲ್ಲ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವರನ್ನೆಲ್ಲ ತಗೊಂಡು ನೀವು ನಾನು ಕಂಡ ಆದರ್ಶ ವ್ಯಕ್ತಿ, ನಮ್ಮ ಮನೆಯ ಕೆಲಸದಾಕಿ, ನಮ್ಮ ಕೆಲಸದವ, ಅದನ್ನು ಅಥವಾ ನಾನು ಮೆಚ್ಚಿಕೊಂಡದ್ದು ಸ್ವಚ್ಛ ಕಾರ್ಮಿಕರು, ಇದನ್ನೆಲ್ಲ ನೀನು ತಗೊಂಡಿದ್ರೆ ನಾನು ನೀನೊಂದು ರಪಕ್ಕ ಸೆಲೆಕ್ಟ್ ಮಾಡ್ತಿದ್ದೆ. ಇದು ಏನೋ ಒಂದು ಸಜ್ಜಿಗೆ ಬಜ್ಜಿಗೆ ಮಾಡಲಿಕ್ಕೆ ಹೋದಿ, ನೀನು ಏನೋ ಮಾಡಲಿಕ್ಕೆ ಹೋದಿ. ಹಾಗಂತೇಳಿ ನೀನು ಹೊಸ ಚಿಂತನೆಯನ್ನು ಕೊಟ್ಟಿದ್ದಿ. ಈಗ ಬಸವಣ್ಣ ಗ್ರೇಟ್, ಬಸವಣ್ಣನಿಗೆ ಆದರ್ಶ ಯಾರಿದ್ರು? ಅವರಷ್ಟಕ್ಕೆ ಅವರಾದದ್ದು. ವಿಲಿಯಂ ಶೇಕ್ಸ್ಪಿಯರ್ ಗ್ರೇಟ್ ಡ್ರಾಮ್ಯಾಟಿಸ್ಟ್, ಅವರಿಗೆ ಯಾರು ಡ್ರಾಮ್ಯಾಟಿಸ್ಟ್ ಇದ್ದರು?
ಯಾರಿಲ್ಲ. ವಿಲಿಯಂ ಶೇಕ್ಸ್ಪಿಯರ್ಗೆ, ವಿಲಿಯಂ ವರ್ಡ್ಸ್ವರ್ತ್ ಗ್ರೇಟ್ ಕವಿ, ಇವರು ಕೂಡ ಒಂದು ಕವಿ. ಇವರಿಗೊಂದು ಆದರ್ಶ ಇದೆ, ಇದರಲ್ಲಿ ನಾನು ಚಿಂತನೆಯನ್ನು ಅಳವಡಿಸಬೇಕು ಅಂತೇಳಿ. ಇಲ್ಲ ನನ್ನದೇ ಒಂದು ಶುರು ಮಾಡ್ತೇನೆ ಅಂತ ಹೇಳಿದರೆ ಈಗಿನವರೆಗೆ, ಹಾಗಾದರೆ ಇಷ್ಟು ಶ್ರೇಷ್ಠ ವ್ಯಕ್ತಿಗಳು ಕೊಟ್ಟಂಥ ಕೊಡುಗೆಗಳೆಲ್ಲ ನೀರಿನ ಮೇಲೆ ಇಟ್ಟಂಥ ಹೋಮದಂತ ಆಗೋದಿಲ್ವ? ಸೊ ನೀನು ಅದಕ್ಕಿಂತ ನನಗೆ ಬೇಜಾರಾದದ್ದು ವಿಷಯ ಅಂದರೆ 3 ನಿಮಿಷದಲ್ಲಿ ನೀನು 2.25 ನಿಮಿಷದಲ್ಲಿ ಮುಗಿಸಿದೆಯಲ್ಲ ಮಾರೆ, ಅದು ಯಾಕೆ? ಅಲ್ಲ, ಅದು ಸ್ಲೋ ಆಗಿ ಹೇಳುವಂತ ಇದ್ದದ್ದು ಸರ್. ಸ್ಪೀಡ್ ಆಯ್ತು, ಗೊತ್ತಿಲ್ಲ, ಫಾಸ್ಟ್ ಆಗಿ ಯಾಕೆ ನೀನು ಅದನ್ನು ನಿಲ್ಲಿಸಿದಿ? ಗೊತ್ತಾಗ್ಲಿಲ್ಲ ನನಗೆ. ಎಂತ ಗೊತ್ತಾಗಲಿಲ್ಲ? ಏನೋ ಒಂದು ಗಮ್ಮತ್ತು ಮಾಡ್ಲಿಕ್ಕೆ ಹೋಗುವಂಥದ್ದಲ್ಲ. ನೋಡು, ಇದ್ದದ್ದೇ ನಾವು ಅಲ್ಪಸಂಖ್ಯಾತರು ಮಾರೆ. ಒಬ್ಬ ಹುಡುಗ ಮೊದಲ ರೌಂಡ್ನಲ್ಲಿ ಎಲಿಮಿನೇಟ್ ಆಗಿದೆ, ಮತ್ತೆ ಬಂದಂಥ ಹುಡುಗ ಅಂದರೆ ನೀನು. ನಿನ್ನ ಮೇಲೆ ಒಂದು ದೂರ ಅಪೇಕ್ಷೆಯನ್ನು ಇಟ್ಟಿದ್ದೇನೆ, ಯಾಕೆಂದರೆ ನನ್ನ ಗಡ್ಡ ಮೀಸೆಯ ಮರ್ಯಾದೆ ನೀನು ಉಳಿಸಿಕೊಂಡು ಒಂದು ಕೀರ್ತಿ ತರ್ತಿ ಅಂತೇಳಿ. ತರುವಂಥ ಸಾಕತ್ತು ನಿನಗಿದೆ ಅಲ್ವಾ? ಎಲ್ಲ ಹುಡುಗಿಯರೇ ಆದರೆ ನೀವು ಇದ್ದದ್ದು ಏನು ಮಾಡೋದು? ಅದು ಸ್ಲೋಗನ್ ಕೂಡ ನೋಡಿ, ಬೇಟಿ ಪಡಾವೋ ಬೇಟಿ ಬಚಾವೋ. ಬೇಟೆ ಕೋ ಕ್ಯಾ ಕರೋ, ಬೋಲ್ನಾ. ನಾವೇನು ಚರ್ಮುರಿ ಮಾರೋದಾ 10 ರೂಪಾಯಿಗೆ? ಹುಡುಗರು ಎಲ್ಲಿದ್ದಾರೆ? ಹುಡುಗರು ಚರ್ಮುರಿ ಮಾರಲಿಕ್ಕೆ ಮಾತ್ರ ತೋರಿಸೋದು ನೋಡಿ. ಪರಿಸ್ಥಿತಿ ಹಾಗೆ ಬಂದುಬಿಟ್ಟಿದೆ. ಸೊ ನಿನಗೊಂದು ಒಳ್ಳೆ ಆಪರ್ಚುನಿಟಿ ಇತ್ತು, ಯಾರಾದರೂ ನೀನೊಂದು ಯಕ್ಷಗಾನ ಕಲಾವಿದನ ಮತ್ಯಾರು ಹೇಳ್ತೀಯ ಅಂತೇಳಿ ನನ್ನ ಮನಸ್ಸಿನಲ್ಲಿತ್ತು. ನೀನು ಹೇಳಿದ ವಿಚಾರಗಳೆಲ್ಲ ಸ್ಪಷ್ಟವಾಗಿತ್ತು. ಆದರೆ 2.25 ನಿಮಿಷದಲ್ಲಿ ಮುಗಿಸುವಂಥ ಭಾಷಣ ಅಲ್ಲ, ಯಾಕಂದರೆ ಎಲ್ಲ ಭೇಟಿಗಳು ತುಂಬ ಮುಂದೆ ಇದ್ದಾರೆ ಮಾರೆ. ಎಂತ ಮಾಡೋದು ಈಗ? ನಿನ್ನನ್ನು ಹೇಗೆ ನಾನು ದೂಡುವುದು ಮುಂದಕ್ಕೆ? ನೀನು ಹೇಳು. ಗೊತ್ತಿಲ್ಲ ಸರ್, ಯಾವ ಆದರ್ಶ ಇಟ್ಟುಕೊಂಡು ನಿನ್ನನ್ನು ಮುಂದಕ್ಕೆ ಸಿಲೆಕ್ಟ್ ಮಾಡಬೇಕು? ನಿಮಗೆ ಬಿಟ್ಟು ಸರ್, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಸರ್, ನಿಮಗೆ ಬಿಟ್ಟು. ಸದ್ಯಕ್ಕೆ ನಾನು ವೆಯ್ಟಿಂಗ್ನಲ್ಲಿ ನಿಮ್ಮನ್ನು ಇಡ್ತಿದ್ದೇವೆ, ಮುಂದಕ್ಕೆ ನೋಡುವ. ಸೊ ಒಂದು 25ರಲ್ಲಿ ಒಂದು 19 ಮಂದಿ ಹುಡುಗಿಯರು ಮಾರೆ, ಇದ್ದದ್ದೇ ಒಂದು 6 ಮಂದಿ ಹುಡುಗರು. ಸೊ ದೊಡ್ಡ ನಿರೀಕ್ಷೆಯನ್ನು ನಾನು ಇಟ್ಟಿದ್ದೆ. ನನಗೆ ಎಲ್ಲಿಯೋ ನಾನು ನಿರೀಕ್ಷೆ ಮಾಡಿದ್ದು ತುಂಬ ಅತಿ ಆಯಿತಾ ಅಂತ ಅಲ್ಲ. ನೀನೊಂದು ಹನುಮಂತನಾಗಿದ್ದಿ ಅಂದರೆ ಏನು? ಹನುಮಂತನಿಗಳು ಗೊತ್ತಿಲ್ಲ ಶ್ರೀಲಂಕಾಕ್ಕೆ ಹಾರ್ತೇನೆ ಅಂತೇಳಿ. ಲಂಕಕ್ಕೆ ಅವನು ಲಾಂಗ್ ಜಂಪ್ ಆಗ್ತಾನೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಪಾಪ. ಅಲ್ಲಿರುವಂಥ ವ್ಯಕ್ತಿಗಳು ಆತನಿಗೆ ಹೇಳಿದ್ರು, ನಿನ್ನಿಂದ ಸಾಧ್ಯವಿದೆ ಅಂತೇಳಿ. ಸೊ ನಿನ್ನಿಂದ ಪುನಃ ಹೇಳ್ತೇನೆ ನಾನು, ನಿನ್ನಿಂದ ಸಾಧ್ಯವಿದೆ. ಸದ್ಯಕ್ಕೆ ವೇಟಿಂಗ್ ಲಿಸ್ಟಿನಲ್ಲಿ ಇಡ್ತೇವೆ. ಸೊ ಈ ರೌಂಡಿನ ಕೊನೆಯ ಎಪಿಸೋಡ್ ತನಕ ನೋಡ್ತಾ ಇರು, ನೋಡುವ ಹಾರಲಿಕ್ಕೆ ಚಾನ್ಸ್ ಇದೆಯಾ ಅಂತೇಳಿ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ದಿಗ್ಗಜ್ ಅವರೇ, ಇಲ್ಲಿಯವರೆಗೆ ಗಮನಿಸಿದ್ರೆ ಆಡಿಷನ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಹೇಗೆ ಇಲ್ಲಿಯವರೆಗೆ ಡೈರೆಕ್ಟ್ ಸೆಲೆಕ್ಟ್ ಆಗ್ತಿದ್ರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಿದ್ರಾ? ಡೈರೆಕ್ಟ್ ಸೆಲೆಕ್ಟ್ ಆಗ್ತಿದ್ರಿ. ಓಕೆ, ಈ ರೌಂಡ್ನಲ್ಲಿ ಈಗ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಿ. ಸೊ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಈಗ ಜಡ್ಜಸ್ ಹೇಳಿದ ಹಾಗೆ. ಓಕೆ, ಆಲ್ ದ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ವೀಕ್ಷಕರೇ, ದಿಗ್ಗಜ್ ಅವರ ಮಾತುಗಳನ್ನು ನಾವುಗಳು ಕೇಳಿದ್ವಿ. ಅವರ ಮಾತುಗಳನ್ನು ಕೇಳಿದ ಬಳಿಕ ಜಡ್ಜಸ್ ಅವರು ಅವರನ್ನ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರೆ. ಹಾಗಾದ್ರೆ ಮುಂದಿನ ಸ್ಪರ್ಧೆಯನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಅವರ ಮಾತುಗಳನ್ನು ಕೇಳೋಣ, ಅವರ ಆದರ್ಶ ವ್ಯಕ್ತಿ ಯಾರು ಅನ್ನೋದನ್ನ ಕೇಳೋಣ. ಇದೀಗ ಸ್ಪರ್ಧಾ ಕಣಕ್ಕೆ ಅದೀಶ್ ಯೇಷಣೈ. ಅದೀಶ್, ಹೇಗಿದ್ದೀರಿ? ಆರಾಮಿದ್ದೇನೆ. ಓಕೆ, ಸೊ 3ನೇ ಸುತ್ತಿಗೆ ಪ್ರಿಪೇರ್ ಆಗಿ ಬಂದಿದ್ದೀರಿ. ಸೊ ಇವತ್ತು ಮೈ ರೋಲ್ ಮಾಡೆಲ್ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡಲಿಕ್ಕಿದೆ. ಸೊ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ? ನನ್ನ ರೋಲ್ ಮಾಡೆಲ್ ಯಾರು ಅಂತ ನನ್ನ ಸ್ಪೀಚಲ್ಲಿ ಹೇಳ್ತಾನೆ. ಓಕೆ, ಹಾಗಾದ್ರೆ ಕಾದು ನೋಡ್ಬೇಕು ನಾವು. ಎಸ್. ಓಕೆ ವೀಕ್ಷಕರೇ, ಮತ್ತೊಬ್ಬರು ಸ್ಪರ್ಧಿ ಇದೀಗ ನನ್ನ ಭಾಷಣದಲ್ಲಿ ನನ್ನ ರೋಲ್ ಮಾಡೆಲ್ ಯಾರು ಅಂತ ಕೇಳಿ ಅನ್ನೋದನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಅದೀಶ್ ಯೇಷಣೈ ಅವರ ರೋಲ್ ಮಾಡೆಲ್ ಯಾರು ಅನ್ನೋದನ್ನ ಕೇಳೋಣ, ಬನ್ನಿ. We all say we have role models, but very few of us actually follow them. And I realized I was one of them. Good evening, judges. Last year, our teacher asked us a simple question. Who is your role model? Everyone had an answer. Virat Kohli, Elon Musk, Mukesh Ambani, big names and successful people. But when it was my turn, I stayed silent. Not because I didn't admire them, but because deep down I knew something. I was just impressed by their results and not following the mindset. Because it's easier to admire success, but it's hard to live the process. That same evening, I stepped down to the basketball court. I was there, but my focus wasn't. I felt completely lost in the court. And then suddenly a question struck me. If my role model is so disciplined, why am I not? I've heard about players like Kobe Bryant practice for hours when no one is watching,
and push beyond limits which most people won't even approach. And I respect that. But respect without action changes nothing. And then suddenly I remembered a saying of Aristotle: we are what we repeatedly do, not what we see, not what we admire, but what we do daily. So I stopped looking outside. Because the truth is, your role model is not someone you praise, but it's the habits you practice. Every time you choose a distraction over your goal, comfort becomes your role model. Every time you think of quitting when it gets hard, weakness becomes your role model. But every time you show up, even when you don't feel like, you choose discipline. As said, discipline equals freedom. Freedom from excuses, freedom from regret, and freedom from remaining an average. So, that night, I took a firm decision. I will not copy others, but I will build myself. Because if I keep following people, I will always end up second. But if I follow my own standards, I will start to move forward. So today, if someone asks me, who is my role model? I do not stay silent anymore. I confidently say, my role model is the person I am becoming. Because the strongest role model you will ever have is not someone ahead of you, but it's the version of you that you choose to build every day. And that's who I'm chasing. Thank you. ಎಸ್ ಅದೀಶ್, ಏನ್ ಅನಿಸ್ತಾ ಇದೆ ಈಗ? ಒಂಥರ ನರ್ವಸ್ ಆಗ್ತುಂಟು. Okay. ಯಾಕಂತ ಗೊತ್ತಿಲ್ಲ, ಬಟ್ ಐ ಕೈಂಡ್ ಆಫ್ ಫೀಲ್ ನರ್ವಸ್ ದಿಸ್ ಟೈಮ್. ಫಸ್ಟ್ ಟೈಮ್ ಅದೀಶ್ ಅವ್ರ ಹತ್ರ ಕೇಳಿದ್ ನರ್ವಸ್ ಅಂತ. ಓಕೆ, ಸೊ ಹಾಗಾದ್ರೆ ತೀರ್ಪುಗಾರ ಹತ್ರ ಕೇಳುವ. ಗ್ಲಾನಿಸ್ ಸರ್, ಹೇಗಿತ್ತು ಅದೀಶ್ ರವರ ಮಾತುಗಳು? Hi Adish. ಹಾಯ್ ಸರ್. So the previous contestant Diggaj was also nervous. Now Adish has also become nervous. And this is the hot seat of this Abhivyakta. As the competition progresses, the heat will rise up and the intensity of the competition will be beyond the limits, right? Yes, sir. Okay, you can feel that heat? Yes, sir, definitely. When I was sitting outside, my hands were trembling. Oh, I couldn't even remember a single word from my speech. okay. But then when they called my name inside, took a deep breath. I just closed my eyes, I entered and I started speaking, and that's how it went. Okay, now it is the time for us judges to take a deep breath and give the comments. Yes, sir. Okay. So you found your role model within yourself, right? Not really, sir. My message from this speech was that if you praise somebody and try to follow their path, you will keep chasing that path. What I say is, you want to become something, you build your own path and you keep going in that path and you will surely master what you're doing. Okay, fine. Then you have taken few instances of Aristotle, right? Yes, sir. Okay, then why is that? Because he's a Greek philosopher, and I thought that sir had suggested me to use a few quotations in the speech. So yeah, that's why I used a few quotations in the right places, I feel. Okay, the right places, I feel, the one what phrase you used right now, okay, it should be felt within the judges and the audience who are witnessing your speech, right? Yes, sir. Why all this I'm putting forward is because you have the great capability within yourself. Thank you, sir. Why? Because the previous contestant, we had given few of the suggestions for him for his improvement, okay? But now, what suggestions we had given him were implemented by you in your speech. Now I can see a big smile in Adish's face. Now don't you feel that your nervousness is going a bit far from you? After the speech, I forget the nervousness, sir. I don't You know. forget everything, I feel. Okay, so jokes apart, strictly speaking, your speech was good. Thank you, Okay. sir. These kind of topics rarely people choose, and we fortunately or unfortunately found two people opting the same speech and same topic. Okay, it was not pre-decided, but still, and I can hereby firmly tell that
thinking of a Gen Z people matches in one or the other way. Are you a Gen Z guy? Definitely, sir. I am a Gen Z guy. Okay, okay. I am big ahead of you. So I am. If you are Gen Z, I am Gen Z Y. Okay. So the one strong point I want to comment on your speech is that never ever go in such a way or direction where you yourself become directionless. Hope what I'm telling you are getting right. I didn't get you, sir. Okay. You will start from a point. You will progress. You will bring Aristotle in between. Okay. Then you bring other philosophers in between. Then you put yourself and you praise yourself, right? That is what you are trying to build up, that you yourself are the role model for yours, right? Yes, sir. So in these kind of circumstances, rather than creating such confusions, it is better for you to become very simple. Because if you become simple, it is advantageous both for you in this juncture and also for the people who listen you, right? Okay, so I can wish you all the best for the next round, but the baton is not in my hand. The baton has to be passed to the two judges who are yet to give their comments, right? Hope Yes, you sir. like my comments, because Yes, I sir. am bit straightforward like you, how you look. Whatever the judges say, I try to take those advices and apply it on my next speech, Very sir. good. You told that you will try to take their advices. You did not tell that I will take their advices. That is Adesh, right? Yes, sir. Never lose Adesh in yourself. Yes, All sir. the best. Thank you, sir. ಎಸ್ ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ನಮ್ಮ ಜೊತೆ ಇರುವಂತಹ ಮತ್ತೊಬ್ಬರು ತೀರ್ಪುಗಾರರು. ಮೇಡಮ್, ನಿಮ್ಮ ಮಾತನ್ನು ನಾವು ಕೇಳಬೇಕು. ಆರತಿ ಮೇಡಮ್, ಹೇಗಿತ್ತು ಅದೀಶ್ ಅವರ ಮಾತುಗಳು? Hello, Adish. Hello, ma'am. Throughout the speech, I could have seen you are confident. Though you are completely nervous, but also I could have seen that confidence. I have one question. Okay? Have you given the justice to the topic, or the theme was given by the channel? The theme, the topic was given that my role model, Yeah. and there were examples like people who have achieved something in their life. Yes. But I took the title of the competition, ma'am. The Okay. title of the competition says Abhivyakta, Yes. which is to express one's opinion. Yes. Definitely. So what I tried to do was I tried to express my opinion as much as I can, and I feel that I gave my 100% to share my thoughts. Okay. Fine. Yes, I agree that. In your view, you could have given a very good speech, isn't it? Yes, ma'am. I could have agreed that. But still, I'm telling, the topic is given by the channel and there is a complication, right? Isn't it? Yes, What ma'am. we feel here. While sitting in a judgment place, we had that kind of confusion now. Already one more boy was selected the same topic in Kannada. Same opinion what we have given, but still we have to see the result, isn't it? Yes, ma'am. The competition is going on little bit tough, isn't it? Okay? Yes, ma'am. Yes, let us see. Thank you, ma'am. Okay, all the best. Thank you, ma'am. Thank you. ಥ್ಯಾಂಕ್ ಯು ಸೋ ಮಚ್. ಇದೀಗ ಮಹಾಗುರುಗಳ ಹತ್ರ ಕೇಳಬೇಕು. ಅಲ್ವಿನ್ ದಂತಿ ಸರ್, ಅದೀಶ್ ಅವರ ಈ ಒಂದು ಮಾತಿನ ಬಗ್ಗೆ ತಮ್ಮ ಕಮೆಂಟ್ಸ್ ಏನು ಸರ್? Adish, A. Shanai, right? Yes. Topic was given straight away. Could have chosen any one person, XYZ, and finished. Channel needs this, people needs this. Let me finish with this. But you selected a topic which is different. That is Adish. Yes, sir. You should be different. So you are different among the competitors. Thank Such you, a sir. height, such a jaws. I think you are going for gym. Yes, sir. Yes, and your neat iron shirt and pant. So you are a complete man. Thanks, sir. You can go for the ad of Ramon's, the complete man. Yeah, jokes apart, lot of improvement that I can see, especially the smile. The smile was there when we speak. The smile was not there when you speak in the speech. This time there was a smile, and holding the mic, that shows the confidence. Though you are nervous and other thing, I can't make it out that you are nervous. But who observed it, I don't know.
but you are not nervous. So your plus point is your accents, your gestures, voice variation, and point that in the future. What is your dream? What would like to become? Mm, in the future, I might be a lawyer, but I'm not constant about that. You can be a lawyer. You can go for judge. So how you show the fingers, man? Like this, isn't it? Like this, Yes, like sir. this. That is a way of confidence. Even though ಒಳಗೆ ಗೋಳು ಸುಪ್ಪಿದೆ, ನಾನು ಅದನ್ನು ಪ್ರಸ್ತುತಪಡುವ ರೀತಿ ಉಂಟಲ್ಲ, ಮುಂದಿನವನು ಮೆಸ್ಮರೈಸ್ ಆಗಬೇಕು. ಅಲ್ಲ, ಏನೋ ಹೇಳ್ತಿದ್ದೇನಂತಲ್ಲ. ಸೊ ಇಟ್ ವಾಸ್ ಅ ಪ್ಲಸ್ ಪಾಯಿಂಟ್. ಸೊ ಡೋಂಟ್ ಟೇಕ್ ಅನ್ನೆಸೆಸರಿ ರಿಸ್ಕ್ ಲೈಕ್ ದಿಸ್. ಸೊ ವೆನ್ some teachers are there, no, some ಮ್ಯಾಮ್ಸ್ ವಿಲ್ ಬಿ ದೇರ್, ಸ್ಪೆಷಲಿ ಅವರು ಕೊಟ್ಟದ್ದು ಆನ್ಸರೇ ಬರೀಬೇಕು. ಜರ ಹಟ್ಕೆ ಬರೆದರೆ ಅವರು ಕೊಡುವುದಿಲ್ಲ. ಇಂಥವ್ರು ಇದ್ರೆ ಯು come across such teachers? Every year, sir. Every year, because again you are doing the same thing, no, and you are losing the marks, right? For sir. their satisfaction you have to write what they are expecting, right? Yes, So sir. sometimes expectations are there, we have to do. Ekalavya wanted to have great archery, and he visits Dronacharya, and Dronacharya denies, but he takes Dronacharya as an inspiration, and he does the self study. So he was successful, but his success was not till the end. And you know the why he the other things that is does no relevant here. So wish you all the best. Your eyebrows attracts everyone, Thank you, sir. and I am happy to say that you are in the next round. Congratulations. Thank you, sir. ಎಸ್, ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್ ಅದೀಶ್. Thank you, sir. ಸೊ ಮುಂದಿನ ಸುತ್ತಿಗೆ ಇನ್ನೂ ಕೂಡ ಪ್ರಿಪರೇಷನ್ ಜೋರಾಗಿರಬೇಕು. ಆಯ್ತು, sir. ಎಸ್, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. Thank you, sir. ವೀಕ್ಷಕರೇ, ಅದೀಶ್ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಇಂದಿನ ಸಂಚಿಕೆಯ 3ನೇ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಮುಂದಿನ ಸ್ಪರ್ಧಿ ಯುಕ್ತ ಆರ್ಭಟ್. ಎಸ್, ಯುಕ್ತ, ಹೇಳಿ ಸರ್. ಹೇಗಿದ್ದೀರಿ? ಸೂಪರ್ ಸರ್. ಓಕೆ, ಸೊ 3ನೇ ಸುತ್ತಿಗೆ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಿ. ಹೌದು ಸರ್. ಒಬ್ಬರು ಆದರ್ಶ ವ್ಯಕ್ತಿಯ ವಿಚಾರದ ಕುರಿತಾಗಿ ಇವತ್ತು ಮಾತನಾಡ್ಲಿಕ್ಕಿದ್ದೀರಿ. ಹೌದು ಸೊ ಸರ್. ಯಾರು ನಿಮ್ಮ ಆದರ್ಶ ವ್ಯಕ್ತಿ ಅಂತ? ನನ್ನ ಆದರ್ಶ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸೂಪರ್. ಇಲ್ಲಿಯವರೆಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ನೋಡುವ ಯುಕ್ತ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಏನ್ ಮಾತಾಡ್ತೀರಿ ಅಂತ ನಾವುಗಳು ಕಾಯ್ತಾ ಇದ್ದೇವೆ. ಜಡ್ಜಸ್ ಅನ್ನ ಇಂಪ್ರೆಸ್ ಮಾಡಬೇಕು ಅಂತೀರಿ, ತಮ್ಮ ಮಾತಿನ ಮೂಲಕ ಇಂಪ್ರೆಸ್ ಮಾಡಬೇಕು. ಎಸ್ ವೀಕ್ಷಕರೇ, ನೇರವಾಗಿ ಯುಕ್ತ ಅವರ ಮಾತುಗಳನ್ನ ಕೇಳೋಣ, ಬನ್ನಿ. ಗೌರವಾನ್ವಿತ ತೀರ್ಪುಗಾರರಿಗೆ ಹಾಗೆ ನನ್ನ ಪ್ರೀತಿಯ ವೀಕ್ಷಕರಿಗೆ ವಂದಿಸುತ್ತಾ, ನಾನು ಯುಕ್ತ ಆರ್ಭಟ್ 9ನೇ ತರಗತಿಯ ವಿದ್ಯಾರ್ಥಿನಿ. ನಮ್ಮ ಮೊಬೈಲ್ ಫೋನಿನ ಚಾರ್ಜ್ 10% ಆದಾಗ ನಾವೇನು ಮಾಡ್ತೀವಿ? ಹೋಗಿ ಚಾರ್ಜ್ ಮಾಡ್ತೀವಿ. ಅದೇ ನಮ್ಮ ಮೆದುಳಿನ ಪವರ್ ಕಡಿಮೆ ಆದಾಗ ಚಾರ್ಜರ್ ಹುಡುಕೋದು ಬಿಟ್ಟು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ನಮ್ಮ ಜೀವನದ ನಿಜವಾದ ಪವರ್ ಬ್ಯಾಂಕ್ ಯಾರು ಗೊತ್ತಾ? ನಮ್ಮ ಸುತ್ತಮುತ್ತಲೇ ಬದುಕಿದ ಹಾಗೆ ಬಾಳುತ್ತಿರುವ, ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಪರಿಣಾಮ ಬೀರುತ್ತಿರುವ ಅನೇಕ ವ್ಯಕ್ತಿಗಳು. ವೀಕ್ಷಕರೇ, ಈಗ ನಿಮ್ಮ ಮುಂದೆ ಒಂದು ದೊಡ್ಡ ಕನಸಿದೆ. ಆ ಕನಸನ್ನು ನನಸು ಮಾಡಬೇಕಂತನೂ ಆಸೆ ಇದೆ. ಆದರೆ ಮನಸ್ಸಲ್ಲಿ ಭಯ, ಆತಂಕ ಅಥವಾ ಅನುಮಾನ, ನಾನು ಈ ಕನಸನ್ನು ನನಸು ಮಾಡ್ತೀನಾ ಎಂಬ ಒಂದು ಪ್ರಶ್ನೆ. ಆಗ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಈ ವಾಕ್ಯ ಕೇಳಿದರೆ ಖಂಡಿತವಾಗಿಯೂ ನೀವು ನಿಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇಡ್ತೀರ. ಈ ಪ್ರೇರಣಾದಾಯಕ ಮಾತುಗಳ ಮಾಲೀಕರು ಮಹಾನ್ ಯೋಗಿ ಸ್ವಾಮಿ ವಿವೇಕಾನಂದರು. ಇನ್ನು ನನ್ನ ಭಾಷಣದ ವಿಷಯ, ನನ್ನ ಆದರ್ಶ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಕೇವಲ ಸನ್ಯಾಸಿಯಲ್ಲ, ಅವರು ಯುವಶಕ್ತಿಯ ಜಾಗೃತಿ, ಧೈರ್ಯದ ಪ್ರತೀಕ, ಹಾಗೆ ಆತ್ಮವಿಶ್ವಾಸದ ಜೀವಂತ ರೂಪ. ವಿದ್ಯಾರ್ಥಿಗಳಾಗಿ ನಾವು ಅವರಿಂದ ಬಹಳಷ್ಟು ವಿಷಯಗಳನ್ನು ಕಲಿಯಲಿದೆ. ಇಂದಿನ ವಿದ್ಯಾರ್ಥಿಗಳು ಹಾಗೆ ಯುವಜನತೆ ಕೆಲವೊಮ್ಮೆ, ಈಗ ಎಲ್ಲ ಮನುಷ್ಯರು ಅವರ ಒಂದು ಜೀವನದ ಹಂತದಲ್ಲಿ ನಾನಾ ರೀತಿಯಾದಂತಹ ಸವಾಲುಗಳನ್ನು ಎದುರಿಸ್ತಾರೆ. ಈಗ ವಿದ್ಯಾರ್ಥಿಗಳಾಗಿ ಯುವಜನತೆ ಅಂದರೆ ನಾವು ಈಗ ಪರೀಕ್ಷಾ ಒತ್ತಡ ಆಗಿರ್ಬೋದು, ಏಕಾಗ್ರತೆಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಕೆಲವೊಮ್ಮೆ ನಮ್ಮ ಮೇಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನೇ ನಾವು ಕಳೆದುಕೊಳ್ತೇವೆ. ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಅಂಟಿಲ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್. ನಿನ್ನ ಮೇಲೆ ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂಬ ಈ ವಿವೇಕಾನಂದರ ವಾಕ್ಯಗಳು ಅದೆಷ್ಟೋ ಬಾರಿ ನನ್ನಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಿದೆ. ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯಿಂದ ಪ್ರೇರಣೆ ಪಡೆದು ಕರ್ಮ ಮಾರ್ಗದ ಮಹತ್ವವನ್ನು ನಮಗೆ ತಿಳಿಸಿದ್ದಾರೆ. ಕಷ್ಟ ಬಂದರೆ ನಿಲ್ಲಬೇಡ, ವಿಫಲವಾದರೂ ಹೆದರಬೇಡ, ಸೋಲನ್ನು ಕಂಡರೆ ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಳ್ಳು ಎಂಬ ಈ ಮಾತು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಮಾರ್ಗದರ್ಶಕವಾಗಿದೆ.
ಈಗ ನಾವು ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ ಬಂದಾಗ ನಾವೇನು ಮಾಡ್ತೀವಿ, ಟೈಮ್ ಟೇಬಲ್ ಪೋಸ್ಟ್ ಮಾಡಿರ್ತಾರೆ. ಆ, ನಾಳೆಯಿಂದ ಸೀರಿಯಸ್ ಆಗಿ ಓದಿದರೆ ಸಾಕು, ನಾಳೆಯಿಂದ ಬೆಳಿಗ್ಗೆ ಬೇಗ ಎದ್ದು 12 ಗಂಟೆ ತನಕ ಓದ್ತೀನಿ, ನಾಳೆ ಬರಿತೀನಿ ಅಂತ ಹೇಳ್ತೀವಿ. ಆದರೆ ವಿವೇಕಾನಂದ ನಮಗೆ ಏನು ಹೇಳಿದ್ದಾರೆ ಹೇಳಿದರೆ, ನಾಳೆ ಎಂಬುದಿಲ್ಲ, ಇವತ್ತಿಂದಲೇ ಈ ಕ್ಷಣದಿಂದಲೇ ಪ್ರಾರಂಭಿಸಬೇಕೆಂಬ ಈ ಮಾತು ಅದೆಷ್ಟೋ ಬಾರಿ ನನಗೆ ಓದಲು ಪ್ರೇರಣೆ ನೀಡ್ತದೆ. ಇನ್ನೊಂದು ಮುಖ್ಯ ಅಂಶ ಏನು ಹೇಳಿದರೆ, ಸ್ವಾಮಿ ವಿವೇಕಾನಂದರು ಯುವ ಜನತೆಯಲ್ಲಿ ಭಾರತ ದೇಶವನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ವಿದ್ಯಾರ್ಥಿಗಳಾಗಿ ಅವರೆಲ್ಲ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ, ಹಾಗೆ ಉತ್ತಮ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ, ನಮ್ಮ ಒಳ್ಳೆ ನಾಗರಿಕರಾಗಿ ಬಾಳಿದರೆ ಖಂಡಿತವೂ ನಮ್ಮ ದೇಶ ಇನ್ನೂ ಶ್ರೇಷ್ಠವಾಗುತ್ತದೆ. ಕೊನೆಯದಾಗಿ ವೀಕ್ಷಕರೇ, ಸ್ವಾಮಿ ವಿವೇಕಾನಂದರು ಕೇವಲ ಇತಿಹಾಸದ ವ್ಯಕ್ತಿಯಲ್ಲ. ಅವರ 3 ಮುಖ್ಯವಾದ ಕೃತಿ ಏನೆಂದರೆ ಕರ್ಮಯೋಗ, ರಾಜಯೋಗ ಹಾಗೆ ಜ್ಞಾನಯೋಗ. ಈ 3 ಕೃತಿಗಳ ಪ್ರಕಾರ ನಮ್ಮ ಒಳಗಿನ ಶಕ್ತಿಯನ್ನು ನಾವು ಅರಿತು ಆತ್ಮವಿಶ್ವಾಸದಿಂದ ನಾವು ನಮ್ಮ ಗುರಿಯನ್ನು ಸಾಧಿಸುವ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಸ್, ಯುಕ್ತ ಅವರೇ, ಹೇಳಿ ಸರ್. ಸೊ ನಿಮ್ಮ ಮಾತುಗಳು ಜಡ್ಜಸ್ ವರೆಗೆ ಎಷ್ಟು ರೀಚ್ ಆಗಿದೆ ಅಂತ ಕೇಳುವಂತ ಟೈಮ್. ಎಸ್, ಆರತಿ ಮೇಡಮ್, ಸೊ ಹೇಗಿತ್ತು ನಮ್ಮ ಯುಕ್ತ ಅವರ ಮಾತು? ಹಲೋ ಯುಕ್ತ. ಹಾಯ್ ಮ್ಯಾಮ್. ಹಲೋ. ಹಾಯ್. ಸ್ಪೀಚ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. 3 ಮಿನಿಟ್ಸನ್ನು ಕಂಪ್ಲೀಟ್ ಮಾಡಿದ್ರಾ? ಹೌದು ಮ್ಯಾಮ್. ಆಯಿತು, ಕಂಪ್ಲೀಟ್ ಆಯಿತು. ಹೌದು. ಕಂಪ್ಲೀಟ್ ಯೂಸ್ ಮಾಡ್ಕೊಂಡಿದ್ರಿ. ಹೌದು ಮ್ಯಾಮ್. ಓಕೆ. ಸ್ವಾಮಿ ವಿವೇಕಾನಂದರು ಅಂತ ಹೇಳುವಾಗ ಅವರು ಸಾಗರದಷ್ಟು ಆಳ, ಹೌದು, ಆಗಸದಷ್ಟು ವಿಶಾಲ, ಅಂತಹ ವ್ಯಕ್ತಿತ್ವವನ್ನು ಆದರ್ಶವನ್ನಾಗಿ ಇಟ್ಕೊಂಡು ಈ ಸ್ಪೀಚ್ನಲ್ಲಿ ಮಾತಾಡಿದ್ದು ತುಂಬ ಚೆನ್ನಾಗಿ ಮೂಡಿಬಂತು. ಥ್ಯಾಂಕ್ ಯು ಮ್ಯಾಮ್. ಈವನ್ ಮಾತನಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು, ಎಲ್ಲಿ ಧ್ವನಿಯ ಏರಿಳಿತ ಇರಬಹುದು, ಹಾವಭಾವ ಇರಬಹುದು, ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳುವಂಥದ್ದು, ಅದೆಲ್ಲವನ್ನು ಚೆನ್ನಾಗಿ ನಿಭಾಯಿಸಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಅತ್ಯುತ್ತಮವಾದಂತಹ ಪ್ರಯತ್ನ. ಆದರೆ ಎಲ್ಲೋ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಇನ್ನು ಸ್ವಲ್ಪ ಆ್ಯಡ್ ಮಾಡಿದ್ದಿದ್ರೆ, ನನಗೆ ಗೊತ್ತಿದೆ 3 ನಿಮಿಷಕ್ಕೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವಂಥದ್ದು, ಆದರೂ ಇನ್ನೊಂದಿಷ್ಟು ವಿಚಾರಗಳನ್ನು ನೀವು ಅದರೊಳಗೆ ತಂದಿದ್ದಿದ್ರೆ ಇನ್ನೂ ಅತ್ಯುತ್ತಮವಾದಂತಹ ಭಾಷಣ ನಿಮ್ಮದಾಗಿರ್ತಿತ್ತು ಅಂತ ಹೇಳಿ ನನ್ನ ಅನಿಸಿಕೆ. ಬಟ್ ಓವರ್ ಆಲ್ ಇಟ್ಸ್ ವೆರಿ ಗುಡ್. ಗುಡ್ ಅಟೆಂಪ್ಟ್. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಗ್ಲಾನಿಸ್ ಸರ್, ನಮ್ಮ ಯುಕ್ತ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಿದ್ರು. ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಹಾಯ್ ಯುಕ್ತ. ಹಲೋ ಸರ್. ಈಗ ನಿಮಗೆ ಸ್ವಾಮಿ ವಿವೇಕಾನಂದರು ಗೆಲ್ಲಿಸಿದ್ರಾ ಅಥವಾ ನೀವು ಸ್ವಾಮಿ ವಿವೇಕಾನಂದರಿಗೆ ಗೆಲ್ಲಿಸಿದ್ರಾ ಅಂತ ಪ್ರಶ್ನೆ ಇದೆ. ಓಕೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಇನ್ನೂ ಹೆಚ್ಚಾದ ಆಳವಾದ ಮಾಹಿತಿಯನ್ನು ನೀವು ನೀಡಬಹುದಿತ್ತು, ಆದರೆ 3 ನಿಮಿಷದ ಕಾಲಾವಕಾಶ ಇದ್ದಿದ್ದರಿಂದ ನಿಮಗೆ ಅದು ಸ್ವಲ್ಪ ತಡೆ ಆಯಿತು ಅಲ್ವಾ? ಅದು ಇಟ್ ಈಸ್ ಎ ಯೂನಿವರ್ಸಲ್ ಫ್ಯಾಕ್ಟ್ ಫಾರ್ ಆಲ್ ದ ಕಂಟೆಸ್ಟೆಂಟ್ಸ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಅಭಿವ್ಯಕ್ತ. ಹಾಗಿರುವಾಗ ಈ ಇಕ್ಕಟ್ಟಿನ ಪರಿಸ್ಥಿತಿ ಇರುವಾಗ ನಿಮಗೆ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಹೆಚ್ಚು ಹೇಳಲೇ, ಇಲ್ಲದಿದ್ದರೆ ಜನರಲ್ ಇಂಟ್ರಡಕ್ಷನ್ ನೀವು ಏನು ಕೊಡ್ತೀರಾ, ಸಾಮಾನ್ಯ ಪ್ರಸ್ತಾವನೆ ಅಂತ ಹೇಳ್ತೇವೆ ನಾವು, ಅದು ಸ್ವಲ್ಪ ಕಡಿಮೆ ಮಾಡಿದರೆ ನಿಮಗೆ ಅಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅವರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ವೀಕ್ಷಕರಿಗೆ ನೀಡಲಿಕ್ಕೆ. ಓಕೆ ಸರ್. ಓಕೆ, ಸೊ ದೇರ್ ಇಸ್ ಸ್ಕೋಪ್ ಫಾರ್ ಎವ್ರಿಥಿಂಗ್ ಇಫ್ ಯು ಮೇಕ್ ಯುವರ್ ಮೈಂಡ್ ಪೀಸ್ಫುಲ್. ಓಕೆ, ಪೀಸ್ಫುಲ್ ಅಂತ ಹೇಳಿದರೆ ನೀವು ಸಮಾಧಾನದಿಂದ ಒಂದು ಸ್ಪೀಚ್ ಬರೀಬೇಕು. ಅಯ್ಯೋ ಅಮ್ಮ ಹೇಳಿದಾರಪ್ಪ ಇವತ್ತು ಅಡುಗೆ ಮಾಡಬೇಕು ಯಾವುದಂತ ಗೊತ್ತಿಲ್ಲ, ಹಾಗಿರುವಾಗ ಏನು ಮಾಡ್ತೀರ ನೀವು? ರಪ್ಪ ಬರೆಯೋದು ಮತ್ತೆ ನಾಳೆ ಮಾಡ್ತೇನೆ ಅಂತ. ಈಗ ನೀವು ಬರೀಲಿಕ್ಕೆ ಕೂತ್ರೆ ನಾನು ಅನಿಸ್ತೇನೆ ನೀವಾಗಿಯೇ ಬರೆದದ್ದು ಈ ಸ್ಪೀಚ್. ಇಲ್ಲ ಸರ್, ನನ್ನ ಅಮ್ಮ ಸಹ ಹೆಲ್ಪ್ ಮಾಡಿದ್ರು, ಹಾಗೆ ನನ್ನ ಟೀಚರ್ ಮೇಘನಾ ಮ್ಯಾಮ್ ಅಂತ ಅವರು ಗೈಡ್ ಮಾಡಿದ್ದಾರೆ ನಮಗೆ ಸ್ಪೀಚ್ ಬರಲಿಕ್ಕೆ. ಓಕೆ, ಮತ್ತೆ ಫೈನಲ್ ಇನ್ಪುಟ್ಸ್ ಎಲ್ಲ ನಿಮ್ಮದೇ ಫೈನಲೈಸ್ ಮಾಡಿದ್ದು? ಹೌದು ಸರ್. ಓಕೆ, ಹಾಗಿರುವಾಗ ಇದು ಒಂದು ಒಳ್ಳೆಯ ರೀತಿ. 3 ಜನರು ನಿಮ್ಮ ಸ್ಪೀಚನ್ನು ಫಸ್ಟನ್ನು ತಯಾರು ಮಾಡ್ತಾರೆ, 3 ಜನರು ನೋಡ್ತಾರೆ, ಮತ್ತೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ನೀವೇ ಬರ್ತೀರಾ. ಹೀಗಿರುವಾಗ ನಿಮ್ಮ ಭಾಷಣದ ಕುರಿತು ಒಂದು ಸ್ಟ್ರಾಂಗ್ ಆದ ಕಮೆಂಟ್ ಕೊಡೋದಾದರೆ, ಯು ರೆಡ್ಯೂಸ್ ಯುವರ್ ಜನರಲ್ ಇಂಟ್ರಡಕ್ಷನ್. ನೀವು ಏನು ಫಸ್ಟ್ ಹೇಳಿದಿರಿ ಆ ಸಾಮಾನ್ಯ ಪ್ರಸ್ತಾವನೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಇನ್ನೂ ಸ್ವಲ್ಪ ಸೊಗಸಾಗಿ ಅರಳಿ ಬರುವಂಥ ನಿಮ್ಮ ಭಾಷಣ. ಓಕೆ, ನಿಮ್ಮ ಸ್ಮೈಲ್ ಹೀಗೆ ಇರಲಿ, ಸ್ಮೈಲನ್ನು ಅಸ್ತ್ರ ಮಾಡಿಕೊಂಡು ಇಡಿ, ಮತ್ತೆ ಈ ಸ್ಮೈಲಿಂಗಿಂದ ಪಾಪದ ಹುಡುಗರಿಗೆ ಮಾತ್ರ ಬಲಿ ಆಗಬೇಡಿ. ಓಕೆ, ಜೋರಿನ ಹುಡುಗಿಗೆ ಮಾಡ್ಬೋದಾ? ಜೋರವರಿಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು ಸರ್. ಹಾಗೆ ಆಲ್ ದ ಬೆಸ್ಟ್ ಯುಕ್ತ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್.
ಮುಂದಕ್ಕೆ ನಮ್ಮ ಮಹಾಗುರುಗಳು ಅಲ್ವಿನ್ ತಂತಿ ಸರ್, ಏನು ಹೇಳ್ತೀರಿ ಯುಕ್ತ ಅವರ ಮಾತುಗಳಿಗೆ? ಯುಕ್ತ, ಹೇಳಿ ಸರ್. ಫಸ್ಟ್ ಟೈಮ್ ಇದ್ದ 25 ಕಂಟೆಸ್ಟೆಂಟ್ಗಳು ನಾನು ಕೇಳಿದ್ದು ವೀಕ್ಷಕರೇ ಅಂತೇಳಿ. ಈ ನಿನಗೆ ಪ್ರೇಕ್ಷಕರು ಅಂತ ಹೇಳಿದರೆ ವೀಕ್ಷಕರು, ಅದನ್ನು ನೀನು ಸಮರ್ಥವಾಗಿ ಬಳಸಿಕೊಂಡಿದ್ದೀಯಾ ಒಂದು. ಇನ್ನೊಂದು, ಸ್ವಾಮಿ ವಿವೇಕಾನಂದ ನಿಮ್ಮ ಆದರ್ಶವಾಗಿ ತೆಗೆದುಕೊಂಡಿದ್ದೀಯಾ. ಹಾಗಾಗಿ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಹೈಲೈಟ್ ಆದದ್ದು ಈಗ ವಾಟ್ಸಪ್ಪು ಇನ್ಸ್ಟಾ ಏನು ಇರಲಿಲ್ಲ ಆ ಕಾಲದಲ್ಲಿ. ಅವರು ಆದದ್ದು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ. ಅದನ್ನು ನೀನು ಹೇಳಲೇಬೇಕಿತ್ತು, ಯಾಕೆಂದರೆ ಅಲ್ಲಿಯವರೆಗೆ ಸಂಬೋಧನೆ ಹೇಗಿತ್ತು ಅಂದರೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಇತ್ತು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಓಕೆ. ಅವರು ಫಸ್ಟ್ ಟೈಮ್ ಮಾಡೋದು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಅದಕ್ಕೆ 3.5 ನಿಮಿಷಗಳ ಚಪ್ಪಾಳೆ ಬಿದ್ದಿದೆ ಯೂಟ್ಯೂಬ್ನಲ್ಲಿ. ಆ ಸ್ಪೀಚ್ ಇನ್ನೂ ಕೂಡ ಇದೆ, ದಯವಿಟ್ಟು ಕೇಳಿ. ಈಗ ವಿವೇಕಾನಂದರ ಆದರ್ಶವಾಗಿ ಇಟ್ಕೊಂಡಾಗ ಯಾರೋ ಒಬ್ಬ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಸಾರ್ವಜನಿಕ ಸಭೆಯಲ್ಲಿ ಹೀಗೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ, ಗಿವ್ ಮಿ ದ ಬ್ಲಡ್ ಆ್ಯಂಡ್ ಐ ವಿಲ್ ಗಿವ್ ದ ಫ್ರೀಡಮ್. ಇದು ಅವರು ಹೇಳಿದ ಮಾತಾ? ಇಲ್ಲ ಸರ್. ಸುಭಾಷ್ ಚಂದ್ರ ಬೋಸ್ ಹೇಳಿದ ಮಾತು. ಹೌದು ಸರ್. ಈಗ ಇವರು ಹಾಗೆ ಹೇಳಿದರು ಅಂತೇಳಿ ಭಾಷಣ ಮಾಡ್ತಾರೆ. ಸೊ ನೀವು ಒಬ್ಬ ನಿಮ್ಮ ಆದರ್ಶ ವ್ಯಕ್ತಿ ಅದನ್ನು ಹೇಳಲೇ ಇಲ್ಲ, ಅಂಥ ಒಂದು ಕ್ರಾಂತಿಕಾರಿ ಮಾತು ಅವರು ಆಡಿದ್ದೇ ಇಲ್ಲ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂದರೆ ಸರ್? ಈಗ ಬಹುಶಃ ನಿನಗೆ ಪ್ರಚಲಿತ ವಿದ್ಯಮಾನ ಗೊತ್ತಿಲ್ವಾ ಅಂತ ಹೇಳಿ ನಾನು ಇಂಡೈರೆಕ್ಟ್ಲಿ ಹೇಳಿದೆ. ಒಂದು ಜವಾಬ್ದಾರಿಯುತ ಪೀಠದಲ್ಲಿ ಕೂತ್ಕೊಂಡಂಥ, ಕುರ್ಚಿಯಲ್ಲಿ ಕೂತ್ಕೊಂಡಂಥ ವ್ಯಕ್ತಿ ಸಾರ್ವಜನಿಕ ಸ್ಥಳದಲ್ಲಿ ಮತದಾರರನ್ನು ಸೆಳೀಲಿಕ್ಕೆ ಸ್ವಾಮಿ ವಿವೇಕಾನಂದ ಅವರು ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಅಂತ ಹೇಳಿದವರು ಅಂತೇಳಿ ಒಂದು ಭಾಷಣ ಮಾಡ್ತಾರೆ. ನೀವು ಆ ಭಾಷಣವನ್ನು ಕೇಳುವ ಮುಂದೆ ಕೂತ್ಕೊಂಡಿದ್ದೀರಿ, ನಿಮಗೆ ಹೇಗೆ ಅನಿಸ್ತದೆ? ಆ ಮಾತನ್ನು ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು, ಸ್ವಾಮಿ ವಿವೇಕಾನಂದ ಹೇಳಿಲ್ಲ. ಅವರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಇಂಥ ಮಾತು ಅಂತೇಳಿ. ಆಗುವಾಗ ನೀವು ಆದರ್ಶವಾಗಿ ತೆಗೆದುಕೊಂಡವರು ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ? ಒಂದು ಸರ್, ಅದು ಅವ್ರು ಹೇಳಿದ ಮಾತೇ ಅಲ್ಲ, ಅದು ಯಾರೇ ಇರ್ಬೋದು. ಈಗ ಸ್ವಾಮಿ ವಿವೇಕಾನಂದ ಇರ್ಬೋದು, ಈಗ ಅವ್ರ ಜಾಗದಲ್ಲಿ ಯಾರು ಅಂದರೆ ಬೇರೆ ಯಾರೋ ಕೋಟ್ ಮಾಡಿದಂತಹ ವಾಕ್ಯವನ್ನ ಇನ್ನು ಯಾರೋ ಹೇಳಿದ್ರೆ ಹೇಳುವಾಗ ಆಬ್ವಿಯಸ್ಲಿ ಎದುರಿನ ಕುತ್ಕೊಂಡಿರುವವನಿಗೆ ನಾಲೆಜಬಲ್ ಇದ್ರೆ ಖಂಡಿತ ಏನೋ ಒಂದೆಲ್ಲೋ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂತ ಕೇಳಿದ್ದು ನಾನು. ನಂಗೆ ಒಂಥರ ಆ ಮನುಷ್ಯನನ್ನು ಜಡ್ಜ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಹಿ ಇಸ್ ನಾಟ್ ದ್ಯಾಟ್ ನಾಲೆಜಬಲ್. ಅಷ್ಟು ಅಂದರೆ ಅವ ಸ್ಟೇಜ್ ಮೇಲೆ ಬಂದು ಮಾತಾಡ್ತಿದ್ದಾನೆ ಹೇಳಿದರೆ ಅವನಿಗೆ ಮಿನಿಮಲ್ ನಾಲೆಜ್ ಇರಲೇಬೇಕು. ಹಾಗೆ ತಪ್ಪು ಕೋಟ್ ಮಾಡೋದು ಇಟ್ಸ್ ನಾಟ್ ರೈಟ್. ಅಂದರೆ ನಾನು ಮತ್ತೆ ಅವನ ಸ್ಪೀಚನ್ನು ಅಷ್ಟು ಕೇಳ್ತಾ ಇದ್ದೆ, ಬಟ್ ಅವನನ್ನು ನಾನು ಅಂದರೆ ನನ್ನದು ಮೈಂಡೇ ಚೇಂಜ್ ಆಗ್ತಿತ್ತು ಸರ್. ಫಸ್ಟಿಗೆ ಹೋಗಿ ಸೀಟಲ್ಲಿ ಕುತ್ಕೊಳ್ಳುವಾಗ ಅವನ ಮುಂದೆ ನಾನೊಂದು ಮೈಂಡ್ ಸೆಟ್ ಹೋಗ್ತಾ ಮಾತಾಡ್ತಿದ್ದಾರೆ ಹೇಳಿದ್ರೆ ಏನೋ ಅವರ ವಿಷಯದಲ್ಲಿ ಏನೋ ಮೆಚೋರ್ ಅಂತಲ್ಲ, ಹಿ ಮೈಟ್ ಬಿ ಅ ಗುಡ್ ಪರ್ಸನ್, ಗುಡ್ ಎಥಿಕ್ಸ್ ಇರುವವರಾಗಿರ್ಬೋದು ಅಂತ ಅದು ಮಾತು ಹೇಳಿದ್ರೆ ಸ್ವಲ್ಪ ನನ್ನ ಅವರ ಮೇಲಿರ್ತಕ್ಕಂಥ ಭಾವನೆ ಸ್ವಲ್ಪ ಚೇಂಜ್ ಆಗ್ಬೋದು ಸರ್. ಸಾಕು, ನನಗೆ ಅಷ್ಟು ಸಾಕು. ಸ್ವಾಮಿ ವಿವೇಕಾನಂದ ಅವರ ಒಂದು ಸಾಧನೆಯಲ್ಲಿ ಕರ್ನಾಟಕದ ಕೂಡ ಒಂದು ಕೊಡುಗೆ ಇದೆ. ಅದು ನಿಮ್ಗೆ ಗೊತ್ತಿರ್ಬೋದು, ವೀಕ್ಷಕರಿಗೆ ಹೇಳುವಂಥದ್ದು. ಅವರು ಚಿಕಾಗೋಕ್ಕೆ ಅಂದರೆ ಅಮೇರಿಕಕ್ಕೆ ಹೋಗಬೇಕಾದರೆ ಆಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಫಿನಾನ್ಷಿಯಲ್ ಸಪೋರ್ಟ್ ಮಾಡಿದವರು. ಇಟ್ ಈಸ್ ಸಪೋರ್ಟೆಡ್ ಬೈ ಒಡೆಯರ್ಸ್. ಸೊ ಅವರು ಮಾಡದಿದ್ದರೆ ಸ್ವಾಮಿ ವಿವೇಕಾನಂದ ಆವಾಗ ಎಂಥ ಫ್ಲೈಟ್ ಇರಲಿಲ್ಲ, ಶಿಪ್ನಲ್ಲಿ ಹೋಗಬೇಕು, ತುಂಬ ಖರ್ಚಿತ್ತು. ಕರ್ನಾಟಕದ ಕೂಡ ಕೊಡುಗೆ ಇದೆ. ಸೊ ನಿಮ್ಮ ಆದರ್ಶ, ಅವರನ್ನು ಆದರ್ಶನಾಗಿ ಇಟ್ಕೊಳ್ತೀರಾ? ಸ್ವಾಮಿ ವಿವೇಕಾನಂದರನ್ನು ಆದರ್ಶವಾಗಿ ಇಟ್ಕೊಳ್ತೀರಾ? ಅವರಾಗಿ ಬದುಕ್ತೀರಾ? ಸರ್, ನನ್ನದೆಂತ ಹೇಳಿದ್ರೆ ಆಕ್ಚುಲಿ ನನಗೆ ಇದು ನಿಮ್ಮ ಕಾಂಪಿಟೇಷನಲ್ಲಿ ಇದು ಬಂತಲ್ಲ, ಟಾಪಿಕ್ ಬಂತಲ್ಲ, ಆದರ್ಶ ವ್ಯಕ್ತಿ ರೋಲ್ ಮಾಡೆಲ್ ಅಂತ. ನನಗೆ ಹೇಗೆ ಪಟ್ಟೆ ಈಗ ಪ್ರತಿಯೊಂದು ಸ್ಟೇಜಲ್ಲಿ ನನಗೆ ಒಬ್ಬೊಬ್ರು ರೋಲ್ ಮಾಡೆಲ್ ಥರ ಕಾಣಿಸ್ತಾರೆ. ಒಂದು ರೀತಿಯಲ್ಲಿ ನಮ್ಮ ಅಜ್ಜ, ಹೀಗೆ ಹಲವಾರು ಜನರು. ನನಗೆ ಇವರೇ ಇಂತಕ್ಕೆ ಫಸ್ಟ್ ಮೈಂಡಿಗೆ ಬಂದದ್ದು ಯಾಕೆ ಹೇಳಿದ್ರೆ, ನಾನು 10 years ಇರುವಾಗ ಒಂದು ಸ್ಪಿಕ್ಮೆಕೆ ಅವರು NITಗೆ ಅವರು ಕಾಂಪಿಟೇಷನ್ ಹೇಳಿ ಮಾಡಿದ್ದು ಜನವರಿ 12ಗೆ ಯೂತ್ಸ್ ಡೇ ಇರುವಾಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಲಿಕ್ಕೆ. ಆಗ ನನಗೆ 10 ವರ್ಷ ಎಂತ ಸಹ ಗೊತ್ತಿರಲಿಲ್ಲ, ಏಕಾಗ್ರತೆ ಅಷ್ಟು. ಅಮ್ಮ ಹೇಳ್ತಾ ಇದ್ರು, ಬೈತಾ ಇದ್ರು, ಡಿಸಿಪ್ಲಿನ್ ಅಲ್ಲಿ ಹಾಗಿರ್ ಹೀಗೆ. ಬಟ್ ನಂಗೆ ಆಗ ಅಮ್ಮ ಸ್ಪೀಚ್ ಬರೆದು ಕೊಟ್ಟರು, ಕೆಲವು ವಿಡಿಯೋಸ್ ತೋರಿಸಿದ್ರು. ಅದು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಲಿಕ್ಕೆ ಕೋವಿಡ್ ಟೈಮ್ ಇತ್ತು ಗೊತ್ತು. ಆಗ ಆ ಟೈಮಲ್ಲಿ ನಾನು ಅವ್ರ ಬಗ್ಗೆ ನೋಡಿದೆ, ಹೆಚ್ಚಿನ ವಿವರಗಳನ್ನು ಸಂಗ್ರಹಿಸಿದ್ರಿ. ಆ ಟೈಮಲ್ಲಿ ನಂಗೆ ಅದು ಮಂಡ್ಯ ಅವರ ಹಾಗೆ ಆಗ್ತೀರಂತ ಯಾಕೆ ಹೇಳಿದ್ರೆ ಅಂದರೆ ಅವರು ಬ್ರಹ್ಮಚಾರಿ ಮತ್ತು ಅವರು 39ನೇ ವರ್ಷಕ್ಕೆ ತೀರಿ ಹೋದ್ರು. ಸರ್ ಇನ್ನೊಂದೇನು ಹೇಳಿದ್ರೆ, ಈಗ
ನಾನು ಅವರನ್ನೇ ಆದರ್ಶ ಅಂತ ಎಂತಕ್ಕೆ ಚೂಸ್ ಮಾಡಿದೆ ಹೇಳಿದರೆ, ಈಗ ಅವರ ಹಾಗಿರುವುದಂತಲ್ಲ ಸರ್, ಈಗ ಅವ್ರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ದಟ್ಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಅವರ ಹಾಗೆ ಅಲ್ಲ, ಅವರು ಹೇಳಿದಂಥ ಕೆಲವು ವಿಚಾರಗಳನ್ನು ಅಳವಡಿಸಿ. ಎಸ್. ಸೊ ತುಂಬ ಮಾತಾಡಿದ್ದೇವೆ ನಾವು. ಈಗ ವಿಷಯ ಮುಖ್ಯವಾಗಿ ನಾವು ಈ ಹೇಳಲಿಕ್ಕೆ ಇರುವಂಥದ್ದು ಮರೆತು ಬಿಟ್ಟೆ ನಾನು. ಏನು ಹೇಳಬೇಕಿತ್ತು? ಅದೇ ಸೆಲೆಕ್ಟ್ ವೈಟಿಂಗ್ ಲಿಸ್ಟ್, ಅದು ಮೇನ್. ತೇಜಸ್, ನೀವು ಸಿಲೆಕ್ಟೇ ಯಾವಾಗಲೂ. ಯಾರು, ನಾನಾ ಸರ್? ಮತ್ತೆ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವರು ಯುಕ್ತನ ಬಗ್ಗೆ ಹೇಳಬೇಕಲ್ಲ. ನಾವು ಏನೇನು ಜನರಲ್ ಎಲ್ಲೆಲ್ಲಿ ಹೋದೆವು, ನಾವು ಅಮೇರಿಕಾಗೆಲ್ಲ ಹೋಗಿ ಬಂದೆವು. ಎಂತ ಮಾಡುವ ಯುಕ್ತ? ನಿಮಗೆ ಬಿಟ್ಟದ್ದು ಸರ್. ಹಾಂ, ನೀವೆಂತ ಹೇಳ್ತಿರೋದೇ ಸರ್? ನಾನು ರಿಜೆಕ್ಟ್ ಮಾಡಿದರೆ ರಿಜೆಕ್ಟಾ? ಡೋಂಟ್ ನೋ ಸರ್, ಗೊತ್ತಿಲ್ಲ ಎಂತಾಗ್ತದೆ ಅಂತ. ನೆಕ್ಸ್ಟ್ ರೌಂಡ್ನಲ್ಲಿ ಸಿಗೋಣ? ಎಸ್ ಸರ್. ಹಾಂ, ಎಸ್ ಸರ್, ಶೋರ್. ಆಯ್ತು, ನೆಕ್ಸ್ಟ್ ರೌಂಡಲ್ಲಿ ಸಿಗೋಣ. ಅಂದರೆ ನೀನು ಸೆಲೆಕ್ಟ್. ಯಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ ಯುಕ್ತ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಇನ್ಯಾವುದಾದ್ರೂ ಪ್ರಶಸ್ತಿಗಳು ಬಂದಿದಾ? ಅದಾದಮೇಲೆ ಲಾಸ್ಟ್ ಸೀಸನ್ನಲ್ಲಿ ಮಾತಾಡಿದ್ವಿ, ಸೊ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಅದು ಆಕ್ಚುಲ್ ರಾಜ್ಯ ಪುರಸ್ಕಾರ ಎಕ್ಸಾಮ್ ಕಂಡಕ್ಟ್ ಅಂದರೆ ಬರೆದು ಬಂದಿದ್ದೆ. ಈಗ ಮೊನ್ನೆ ಡಿಸೈಡ್ ಆಯಿತು, ಅವಾರ್ಡಿಗೆ ಕ್ವಾಲಿಫೈ ಆಗಿದೆ ಅಂತ. ಎಸ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅದಕ್ಕೂ ಕೂಡ. ಥ್ಯಾಂಕ್ ಯು. ಓಕೆ, ಮುಂದಿನ ಸುತ್ತಿಗೂ ಕೂಡ ಪ್ರಿಪೇರ್ ಆಗಿ ಬರಬೇಕು. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸೊ ಮಚ್. ವೀಕ್ಷಕರೇ, ಯುಕ್ತ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಈಗ ಒಂದು ಎಕ್ಸ್ಪ್ರೆಸ್ ಬರ್ಲಿಕ್ಕಿದೆ, ಅವರ ಮಾತುಗಳನ್ನು ನಾವುಗಳು ಕೇಳಲಿಕ್ಕಿದೆ. ಇದೀಗ ಸ್ಪರ್ಧಾ ಕಣಕ್ಕೆ ಓಂಕಾರ್. ಓಂಕಾರ್, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ಚೆನ್ನಾಗಿದ್ದೇನೆ. ಸೊ 3ನೇ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಯಾರು ನಿಮ್ಮ ಆದರ್ಶ ವ್ಯಕ್ತಿ ಅಂತ? ತಂದೆ ತಾಯಿ. ತಂದೆ ತಾಯಿ? ಹೌದು. ಯಾರ್ದು? ನನ್ನದು. ಹಾ, ನಿಮ್ಮ ತಂದೆ ತಾಯಿ ನಿಮ್ಮ ಆದರ್ಶ ವ್ಯಕ್ತಿ. ಸೊ ನಿಮ್ಮ ಮಾತನ್ನು ನಾವು ಕೇಳಬೇಕು. ಸೊ ಎಷ್ಟು ನಿಮಿಷದ ಭಾಷಣ ಇವತ್ತು ರೆಡಿಯಾಗಿ ಬಂದಿದೆ? ಇವತ್ತು 4 ನಿಮಿಷ ಆಗ್ಬೋದು. ಅಯ್ಯೋ ದೇವರೇ, ನಾವು 3 ನಿಮಿಷ ಅಂತ ಕೊಟ್ಟದಲ್ಲ. ಓಕೆ, 4 ನಿಮಿಷದೊಳಗೆ, 3 ನಿಮಿಷದ ಒಳಗೆ ಬರಬೇಕು. ಟ್ರೈ ಮಾಡ್ತೀರಿ? ಆಯ್ತು. ಓಕೆ. ಓಕೆ, ಹಾಗಾದ್ರೆ ನನ್ನ ತಂದೆ ತಾಯಿ ಅನ್ನುವಂಥ ವಿಚಾರದ ಕುರಿತಾಗಿ ಮಾತಾಡ್ಲಿಕ್ಕೆ ಸಿದ್ಧ ಆಗಿದ್ದೀರಿ. ನಿಮ್ಮ ಮಾತನ್ನ ಕೇಳಲಿಕ್ಕೆ ನಾವು ಕೂಡ ರೆಡಿ ಆಗಿದ್ದೇವೆ. ಸೊ ಎಕ್ಸ್ಪ್ರೆಸ್ ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕೇಳುವ ಹಾಗಾದ್ರೆ ಮಾತನ್ನ. ಎಸ್ ವೀಕ್ಷಕರೇ, ಓಂಕಾರ ಅವರ ಮಾತುಗಳನ್ನ ಇದೀಗ ನೇರವಾಗಿ ಕೇಳೋಣ, ಬನ್ನಿ. ಮಾತೃದೇವೋಭವ ಪಿತೃದೇವೋಭವ ಎಂದು ವೇದ ಸಾರಿದರು, ತಾಯಿಗಿಂತ ಬಂಧು ಇಲ್ಲ ಎಂದು ಗಾದೆ ನುಡಿದರು. ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂದು ಖ್ಯಾತ ನಾಟಕಗಾರ ಪಿ.ಟಿ. ಕೈಲಾಸಂ ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಇಂದು ನಾನು ನನ್ನ 14 ವರ್ಷ ಸುದೀರ್ಘ ಕಾಲದಲ್ಲಿ ನನ್ನ ತಂದೆ ತಾಯಿ ನನಗಾಗಿ ಪಟ್ಟ ಕಷ್ಟ ತ್ಯಾಗದ ಕುರಿತು ನನ್ನ ಈ ಪುಟ್ಟ ಅನಿಸಿಕೆಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಪ್ರಿಯರೇ, ನಾನು ನನ್ನ ತಮ್ಮ, ತಂದೆ, ತಾಯಂದಿರ ದಾಂಪತ್ಯ ಜೀವನದ ಫಲಗಳು, ನನ್ನನ್ನು ಭೂಮಿಗಿಳಿಸಲು ಆ ತಾಯಿ ಪಟ್ಟ ಕಷ್ಟ, ನನ್ನ ಮುಖವನ್ನು ನೋಡಿ ಆ ತಾಯಿಯ ಮುಖದಲ್ಲಿ ಮಿನುಗಿದ ಆ ಮಂದಹಾಸದ ಕುರಿತು ನಮ್ಮ ಅಜ್ಜಿ ಯಾವಾಗಲೂ ನೆನಪಿಸುತ್ತಿರುತ್ತಾರೆ. ಈ ನೋವಿಗೆ ಪರಿಹಾರವಾಗಿ ನಾವೇನು ಅವರಿಗೆ ನೀಡಲು ಸಾಧ್ಯ? 1000 ಲೋಕವೆಲ್ಲ ತುಲಭಾರ ಮಾಡಿದರೂ ಆ ತಾಯಿಯ ಋಣವನ್ನು ತೀರಿಸಲು ಅಸಾಧ್ಯ ಎಂಬುದು ಒಂದು ಮಾತಾಗಿದೆ. ನಾನು ಭೂಮಿಗಿಳಿದ ನಂತರ ನನ್ನ ಏಕರೂಪದವೇ ಅಳುವಿಕೆ. ನನ್ನ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಪೂರೈಸಿ ಬೆಳೆಸಿದರೋ ಎಂಬುದನ್ನು ಆ ಭಗವಂತನೇ ಬಲ್ಲ. ಅದಕ್ಕೆ ತಾಯಿಯನ್ನು ಕ್ಷಮೆಯಾದರಿತ್ರೆ ಎಂದು ಭೂಮಾತೆಗೆ ಹೋಲಿಸಲಾಗುವುದು. ನನ್ನ ತಂದೆ ತಾಯಿಯಿಂದ ನಾನು ತಾಳ್ಮೆ, ಕ್ಷಮಗುಣ, ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನು ಕಲಿತಿದ್ದೇನೆ. ಇದು ನನ್ನ ವ್ಯಕ್ತಿತ್ವ ವಿಕಾಸನದ ಪ್ರಥಮ ಮೆಟ್ಟಿಲಾಗುತ್ತದೆ. ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡುವ ಮೊದಲು ಅದರ ರೇಖಾ ರೂಪಗಳನ್ನು ತನ್ನ ಮನದಲ್ಲಿ ಬಿಂಬಿಸಿರುತ್ತಾನೆ. ಅದೇ ರೀತಿ ಪೋಷಕರು ತಮ್ಮ ಹುಟ್ಟುವ ಮಗುವಿನ ಹೇಗೆ ಅದನ್ನು ಬೆಳೆಸಬೇಕು, ಹೇಗೆ ಅದರ ಬೇಕು ಬೇಡಗಳನ್ನು ಪೂರೈಸಬೇಕೆಂದು ಅವರು ಮನದಲ್ಲಿ ಬಿಂಬಿಸಿರುತ್ತಾರೆ. ನಾನು ಬಾಲ್ಯದಲ್ಲಿ ನನ್ನ ಪೋಷಕರ ಪ್ರೀತಿಯ ಮಗನಾಗಿದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಬೇಕು ಬೇಡಗಳು, ಆಸೆ ಆಕಾಂಕ್ಷೆಗಳು ಅವರಿಗೆ ದಿಗಿಲುಗೊಳ್ಳುವಷ್ಟು ನೋವು ನೀಡಿದೆ. ಆದರೆ ನನ್ನ ಹಿರಿಯ ಶಿಕ್ಷಕರಾದವರು ನನಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದರು. ನಿನ್ನ ನಡೆನುಡಿ ಸರಿ ಇಲ್ಲ, ನೀನು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಿ, ನಿನ್ನ ನಡೆನುಡಿಯನ್ನು ನೀನು ಸರಿಪಡಿಸಿಕೊಳ್ಳಬೇಕು, ನೀನು ಸರಿಯಾದ ದಾರಿಯಲ್ಲಿ ನಡೆದರೆ ಮುಂದೊಂದು ದಿನ ನೀನು ಒಬ್ಬ ಉತ್ತಮ ವ್ಯಕ್ತಿಯಾಗುತ್ತಿ ಎಂದು ನನಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದರು. ನನ್ನ ಆದರ್ಶ ವ್ಯಕ್ತಿಗಳಾದ ತಂದೆ ತಾಯಿಯಿಂದ ನಾನು ಸಾಮಾಜಿಕ ಸಾಮರಸ್ಯ, ಕೌಟುಂಬಿಕ ಕರುಣೆ, ದಯೆ, ಬೇರೆಯವರಿಗೆ ಸಹಾಯ ಮಾಡುವ ಗುಣ ಹಾಗೂ ಹಿರಿಯರಿಗೆ ಗೌರವ, ಕಿರಿಯರು ಗೆಳೆಯರೊಂದಿಗೆ ಹೊಂದಾಣಿಕೆ ಇವುಗಳನ್ನು ನನ್ನ ಆದರ್ಶ ವ್ಯಕ್ತಿಗಳಾದ ತಂದೆ ತಾಯಿಯರು ನನಗೆ ಅರಿವಿಲ್ಲದಂತೆ ನನಗೆ ಕಲಿಸಿದ್ದಾರೆ.
ಈ ವಿಷಯಗಳನ್ನು ನನ್ನ ಪೋಷಕರು ಸಾಮ ದಾನ ದಂಡೋಪಾಯದಲ್ಲಿ ನನಗೆ ಕಲಿಸಿದ್ದಾರೆ. ಈಗ ನಾನು ಅವರ ಮೇಲೆ ಕೋಪಿಸಿಕೊಂಡರೆ ಇದು ನನ್ನ ಅಕ್ಷಮ್ಯ ತಪ್ಪಾಗುತ್ತದೆ. ನಾನು ಮಾಡುವ ಎಲ್ಲ ತಪ್ಪುಗಳನ್ನು ಅವರು ತಿರಸ್ಕಾರ ಮಾಡದೆ ಆ ತಪ್ಪುಗಳ ಪರಿಣಾಮವನ್ನು ನನಗೆ ಪದುರಾಗಿ ಮನದಟ್ಟು ಮಾಡಿದ್ದಾರೆ. ಯಾವಾಗ ಒಬ್ಬ ಶಿಲ್ಪಿಯು ಒಂದು ಮೂರ್ತಿಯನ್ನು ಕೆತ್ತನೆ ಮಾಡುವಾಗ ಆತನ ಒಂದು ತಪ್ಪು ಹೆಜ್ಜೆಯು ಇಡೀ ಮೂರ್ತಿಯನ್ನು ವಿರೂಪಗೊಳಿಸುತ್ತದೆಯೋ, ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಮ ತಪ್ಪು ಹೆಜ್ಜೆಯು ನಮ್ಮ ಇಡೀ ಜೀವನವನ್ನೇ ವಿರೂಪಗೊಳಿಸುತ್ತದೆ ಎಂದು ನನ್ನ ಆದರ್ಶ ವ್ಯಕ್ತಿಗಳಾದ ತಂದೆ ತಾಯಿಯಂದಿರು ನನಗೆ ಯಾವಾಗಲೂ ಅವರು ಜಾಗೃತಿ ಹೇಳುತ್ತಿರುತ್ತಾರೆ. ದಿನ ವರ್ತಮಾನ ಪತ್ರಿಕೆ ಓದು, ಗೆಳೆಯರನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸು ಎಂದು ಅವರು ನನಗೆ ಯಾವಾಗಲೂ ಜಾಗೃತಿ ಹೇಳುತ್ತಿರುತ್ತಾರೆ. ಛೇ, ನನ್ನ ಹೆಜ್ಜೆಗೂ ನನ್ನ ತಪ್ಪುಗಳನ್ನು ನನಗೆ ಅರ್ಥ ಮಾಡಿಸಿ ನನಗಾಗಿ ಕಷ್ಟ ತ್ಯಾಗವನ್ನು ಮಾಡಿದ ನನ್ನ ತಂದೆ ತಾಯಿಯನ್ನು ಬಿಟ್ಟು ನಾನು ಬೇರೆ ಯಾರನ್ನು ನನ್ನ ಜೀವನದ ಆದರ್ಶ ವ್ಯಕ್ತಿಗಳೆಂದು ಆಧರಿಸಲು ಸಾಧ್ಯವಿಲ್ಲ. ನಾನು ನನ್ನ ತಂದೆ ತಾಯಿ ಹೆಚ್ಚು ಕಲಿತಿಲ್ಲ. ನಾನು ಹುಟ್ಟುವಾಗ ಚಿನ್ನದ ಚಮಚ ಇಟ್ಟು ಬಾಯಲ್ಲಿ ಹುಟ್ಟಿಲ್ಲ. ಆದರೆ ನನ್ನ ತಂದೆ ತಾಯಿಯಂದಿರು ಶಿಸ್ತು ಸಂಯಮಗಳಿಗೆ ಹೆಸರಾದವರು. ಅವರು ನನ್ನ ಜೀವನದ ದಾರಿದೀಪವೂ ಹೌದು. ಆದ್ದರಿಂದಲೇ ನಾನು ನನ್ನ ತಂದೆ ತಾಯಿಯನ್ನೇ ನನ್ನ ಜೀವನದ ಆದರ್ಶ ವ್ಯಕ್ತಿಗಳೆಂದು ಆಧರಿಸುತ್ತೇನೆ. ನನ್ನ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸದಾವಕಾಶ ಮಾಡಿಕೊಟ್ಟ ಡೈಜಿ ವರ್ಲ್ಡ್ ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಭಾರತಿ ಜನನಿ. ಧನ್ಯವಾದಗಳು. ಅಯ್ಯಪ್ಪ, ಒಮ್ಮೆಗೆ ಮುಗೀತು. ಹೌದು. ನಿಮ್ದು ಟಾಪ್ ಸ್ಪೀಡ್ ಎಷ್ಟು? ಟಾಪ್ ಸ್ಪೀಡ್ ಇಲ್ಲ, ಮತ್ತೆ ಆಡುದ್ರಲ್ಲಿ ಮಾತ್ರ. ಹಾಡುದ್ರಲ್ಲೆಲ್ಲ ಅಂದ್ರೆ ನೀವು ಭಾಷಣದಲ್ಲಿ ನಿಮ್ಮ ಟಾಪ್ ಸ್ಪೀಡ್ ಎಷ್ಟು? ಟಾಪ್ ಸ್ಪೀಡ್ ಅಂದ್ರೆ 180ರಲ್ಲಿ ಹೋಗುವುದು, 108ರಲ್ಲಿ ಬರುವುದು. ನನ್ನದು ಆತರ ಇಲ್ಲ, ಬರುದು ಹೋಗುದು ಅಷ್ಟೇ. ಬರುದು ಮಾತಾಡುದು ಹೋಗುದು. ಪುನಃ ಬರ್ಲಿಕ್ಕೆ ಹೇಳಿದ್ರೆ ಬರುದು ಮಾತಾಡುದು ಹೋಗುದು. ಬರ್ಲಿಕ್ಕೆ ಹೇಳದಿದ್ರೆ ಹೋಗುದು ಮನೆಗೆ ಸುಮ್ಮನೆ. ಓಕೆ, ಈಗ ಜಡ್ಜಸ್ ಹತ್ರ ಕೇಳುವ. ಆಯ್ತು. ಸೊ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ನಲ್ಲಿ ಅವರು ಕೂಡ ಕುತ್ಕೊಂಡು ಹೋದ್ರು, ಎಲ್ಲಿವರೆಗೆ ರೀಚ್ ಆಗಿದೆ ಅಂತ. ಸೊ ಮೊದಲನೇದಾಗಿ ಆರತಿ ಮೇಡಮ್ ಹತ್ರ ಕೇಳಬೇಕು. ಎಸ್ ಆರತಿ ಮೇಡಮ್, ಲೈವ್ ಆಗಿ ನೋಡ್ತಾ ಇದ್ದೀರಿ ನಮ್ಮ ಓಂಕಾರ್ ಅವರ ಮಾತುಗಳನ್ನ. ಸೊ ಓಂಕಾರ್ ಅವರ ಮಾತುಗಳನ್ನ ಕೇಳಿ ಪ್ರತಿ ಎಪಿಸೋಡ್ ನಲ್ಲಿ ಓಂಕಾರ್ ಯಾವಾಗ ಬರ್ತಾರಂತ ಕಾಯೋದು. ಇವತ್ತು ಕೊನೆಯದಾಗಿ ಬಂದಿದ್ದಾರೆ. ಸೊ ಏನು ಹೇಳ್ತೀರಿ ಓಂಕಾರ್ ಅವರ ಮಾತುಗಳಿಗೆ? ದೊಡ್ಡ ವಿಷಯಗಳು ಕೊನೆಯಲ್ಲಿ ಬರುವುದಲ್ಲ ಸರ್. ಆರತಿ ಮೇಡಮ್ ಹೇಳಿ. ಓಂಕಾರ್, ಹಲೋ, ನಮಸ್ತೆ. ನಿನ್ನ ಸ್ಪೀಚನ್ನು ಕೇಳಿದಾಗ ನಾನು ಈ ರೀತಿ ಯೋಚನೆ ಮಾಡ್ತಾ ಇದ್ದೆ. ಏನು ಗೊತ್ತಾ, ಕಿವುಡ್ರು ಕೂಡ ಈ ಸ್ಪೀಚನ್ನು ಚೆನ್ನಾಗಿ ಕೇಳಿಸ್ಕೊಂಡ್ರು ಅಂತ ಹೇಳ್ಕೊಂಡು. ಅರ್ಥ ಆಯ್ತಾ? ಹೌದು. ಅರ್ಥ ಆಯ್ತಾ? ಹೌದು. ಏನು ಫ್ಲೋ ಇತ್ತು, ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡ್, ನಾನ್ ಸ್ಟಾಪ್ ಅಲ್ವಾ? ಹೌದು. ತುಂಬ ಚೆನ್ನಾಗಿತ್ತು, ಕೇಳಲಿಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ಅಷ್ಟು ಸ್ಪೀಡಲ್ಲಿ ಹೋದರೆ ನಾವು ನಿಮ್ಮನ್ನು ಫಾಲೋ ಮಾಡಬೇಕು ತಾನೇ, ಇಲ್ಲಿ ಕೂತ್ಕೊಂಡು ಜಡ್ಜ್ ಮಾಡಬೇಕು ಅಲ್ವಾ, ಮಾರ್ಕ್ಸ್ ಕೊಡಬೇಕಲ್ವಾ? ಹೌದು. ಹೌದಲ್ವಾ? ಹೌದು. ನಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಏನು ಮಾಡಬೇಕು ನಾವೀಗ? ಗೊತ್ತಿಲ್ಲ. ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದೆಯಾ ಓಂಕಾರ್? ನೆಕ್ಸ್ಟ್ ನೈನ್ತ್. ಓಕೆ. ಕಣ್ಣುಗಳು ತುಂಬ ಚೆಂದಾಗಿದೆ ಅಲ್ವಾ? ನಗು ಕೂಡ, ಮಾತನಾಡುವಂತಹ ಭರ ಆ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ನಾನು ಮಾತಾಡ್ತೇನೆ ನನಗಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೇಳೋದನ್ನ ಕಣ್ಣಿನಲ್ಲಿ ತೋರಿಸಿ ಕೊಡ್ತಾ ಇದೆಯಾ ಒಟ್ಟಿನಲ್ಲಿ? ಓಂಕಾರ್ ಮನೇಲಿ ಅಜ್ಜಿ ಇದ್ದಾರಾ? ಅಜ್ಜಿ ಇಲ್ಲಿ ಅಜ್ಜಿ ಮನೇಲಿ ಇದಾರಲ್ಲ, ಅವರ ಹತ್ರ ಹೋಗಿ ದೃಷ್ಟಿ ತೆಗಿಸ್ಬೇಕು ಈಗ. ಯಾಕೆ? ಆರತಿ ಮೇಡಮ್ ನಿಮ್ಗೆ ಮಂಗಳಾರತಿ ಮಾಡಿ ನಿಮ್ಮ ಕಣ್ಣು ಚಂದ, ನಿಮ್ಮ ಮುಖ ಚಂದ, ದೃಷ್ಟಿ ಮೇಲೆ ಬಿತ್ತು ಮಾರ ನಿಮ್ಮ ಮೇಲೆ. ಎಂತ ಆಗುದಿಲ್ವಾ? ಖಂಡಿತವಾಗಿಯೂ ಅಲ್ವಾ? ಪ್ರೀತಿಯಿಂದ ಹೇಳ್ತಾ ಇರುವಂತಹುದು ಅಲ್ವಾ? ಚೆನ್ನಾಗಿತ್ತು, ಭಾಷಣ ಚೆನ್ನಾಗಿತ್ತು. ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿಕೊಂಡು ವಿಷಯವನ್ನು ಸ್ಪಷ್ಟವಾಗಿ ಸ್ಪೀಚ್ ಡೆಲಿವರಿ ಮಾಡಿದ್ದಿದ್ರೆ ಇನ್ನೂ ಉತ್ತಮವಾಗಿ ನಾವು ಸ್ಪಂದಿಸಬಹುದಿತ್ತೋ ಏನೋ ಅಲ್ವಾ? ಹೌದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಓಂಕಾರಿಗೊಂದು ಟೆನ್ಷನ್ ಇದೆ, ವೇಗ ಕಮ್ಮಿ ಮಾಡಿದ್ರೆ ಸ್ಪೀಚ್ ಎಷ್ಟು ನಿಮಿಷ ಹೋಗ್ಬೋದು? 4-5 ನಿಮಿಷ. ಇನ್ನು ಜಾಸ್ತಿ ಹೋಗ್ತದೆ. ಅದಕ್ಕೆ ವೇಗದಲ್ಲಿ ಒಮ್ಮೆ ಮುಗಿಸಿ ಬಿಡುವ. 6 ಪೇಜ್ ಇತ್ತು. ಅಂದ್ರೆ ಟೀಚರ್ ಆತರ ಬರ್ದು ಕೊಟ್ಟು. ಟೀಚರ್ ಯಾರು ಮಾರೆ? ಅದೇ ಯಾವಾಗಲೂ ನಿಮಗೆ ಒಂದು ಟೀಚರ್ನ ಮೇಲೆ ಕಂಪ್ಲೇಂಟ್ ಕೊಡೋದು ನೀನು ಯಾವಾಗಲೂ. ಯಾರು ಟೀಚರ್? ಯಾರು ಕೊಡ್ಲಿಲ್ಲ ಸರ್. ಮತ್ತೆ ಆ ಟೀಚರ್ ಅಂದ್ರೆ? ಅದು ಟೀಚರ್ ಅವ್ರ ಹತ್ರನೇ ಹೋಗುದು ನಾನು ಎಲ್ಲದಕ್ಕೂ. ಎಂತದ್ದು ಭಾಷಣ ಇದ್ರೆ ಅವರಿಗೊಂದು ಹೆಸರು ಉಂಟಲ್ಲ? ಹೌದು, ಉಷಾ ಟೀಚರ್. 6 ಪೇಜ್ ಬರೆದ ಈ ಸಣ್ಣ ಮಕ್ಕಳ ಮೇಲೆ ಅವರೊಂದು ಇದು ಮಾಡೋದಾ?
ಅಲ್ಲ ಅವರ ಹೀಗೆ ಹೇಳಿದ್ದು, ನಿಂಗೆ ಆಗ್ತದೆ, ನೀನು ಒಳ್ಳೆ ಇದು ಭಾಷಣ ಎಲ್ಲ ಒಳ್ಳೆ ಅದೇ ಡೈಲಾಗ್ ಹೇಳುದ, ನಿನ್ನಿಂದ ಆಗ್ತದೆ, ನೀನು ಒಳ್ಳೆ ಮಾಡಿ ಅದು ನಿನ್ನಿಂದ ಆಗ್ತದೆ, ನಿನ್ನಿಂದ ಅದು ಕೇಳಿ ನನಗಿದು 6ನೇ ಇದು 3ನೇ ಎಪಿಸೋಡ್ನಲ್ಲಿ ಕೂಡ ಅದೇ ನಿಂದು ಡೈಲಾಗ್ ಚೇಂಜ್ ಮಾಡೋದು. ಅಲ್ಲ ನಾನ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ಅವರು ಹೇಳುದಲ್ಲ. ಅವರ ಡೈಲಾಗ್ ಅದೇಯಾ? ಹೌದು, ನಿನ್ನಿಂದ ಆಗ್ತದೆ 6 ಪೇಜ್ ಮಾಡ್ತೀನಿ ನೀನು. ಹೌದು ಸರಿ, ಗ್ಲಾನಿಸ್ ಸರ್ ಹೇಳ್ತಾರೆ. ಎಸ್, ಗ್ಲಾನಿಸ್ ಸರ್, ಓಂಕಾರ ಅವರ ಮಾತುಗಳನ್ನು ಇವತ್ತು ಲೈವ್ ಆಗಿ ಕೇಳಿದ್ರಿ, ಸೊ ಏನೇ ಹೇಳ್ತೀರಿ ಸರ್? ಓಕೆ, ಓಂಕಾರ ಅವರಿಗೆ ಹಾಯ್ ಬಾಯ್ ಏನು ಹೇಳೋದಿಲ್ಲ ನಾನು, ಯಾಕೆಂದರೆ ಹಾಯ್ ಬಾಯ್ ಹೇಳುವಷ್ಟರಲ್ಲಿ ನಿಮಗೆ ಹಾಯ್ ಹೇಳಿದರೆ ಅವನು ನಮಸ್ಕಾರ ಹೇಳ್ತಾನೆ. ಹೌದು. ಈಗ ತೇಜಸ್ ಅವ್ರು ಹೇಳಿದರು ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ ಪ್ರಯಾಣಿಸುತ್ತಿದ್ದರು ಅಂತ. ನಾವು ಆ್ಯಕ್ಚುಲಿ ಅದು ಮತ್ಸ್ಯಗಂಧ ಅಲ್ಲ, ಅದು ಒಂದೇ ಭಾರತೆ. ಅದು ಬೇಕಂತ ಒಂದು ಸ್ಟಾಪ್ಸ್ 2 ಕಡೆ ಇದೆ, ಕಾರವಾರ ಮತ್ತು ಉಡುಪಿಯಲ್ಲಿ. ಅದು ಕೊಡಬೇಕಂತ ಮಾತ್ರ ನಿಲ್ಲಿಸೋದು, ಇಲ್ಲದಿದ್ದರೆ ಅದು ನಿಲ್ಲಿಸೋದಿಲ್ಲ ಅವರು. ಹಾಗೆ ನಿಮ್ಮದು ಕೂಡ ಸ್ಪೀಚ್ ಹಾಗೆ ಇತ್ತು ಇವತ್ತು. ಎಲ್ಲಿಯೂ ಕೆಮ್ಮಲಿಕ್ಕೆ ಮತ್ತು ತೊದಲುವಿಕೆ ಮತ್ತು ಈ ಪದಗಳ ಬಳಕೆ ಅಲ್ಲಿ ಸ್ವಲ್ಪ ಎಡವಿದ್ದರಿಂದ ಸ್ವಲ್ಪ ಸ್ಟಾಪ್ ಆಯಿತು. ಇಲ್ಲದಿದ್ದರೆ ಅದು ಕೂಡ ನೀವು ಯಾವತ್ತೂ ಸರ್ಪಾಸ್ ಮಾಡಿ ಹೋಗ್ತಾ ಎಲ್ಲಿ ತಲುಪಿದ್ರೆ ಗೊತ್ತಿಲ್ಲ. ನನಗೆ ಅಂತೂ ನಿಜವಾಗ್ಲೂ ಈ ಮಂಗಳೂರು ಉಡುಪಿ ಎಕ್ಸ್ಪ್ರೆಸ್ ಬಸ್ ಇದೆ ಅಲ್ಲ, ಅದು ಯಾವತ್ತೂ ನೀವು ಬೆಳಿಗ್ಗೆ ಹತ್ತಿದ್ರೆ ನೀವು ಸೇಫ್. 7 ಗಂಟೆ ಆದಮೇಲೆ ಹತ್ತಿದ್ರಾ ಮತ್ತೆ ಯಾವ ಸ್ಟಾಪ್ ಅದು ನಿಮ್ದಲ್ಲ, ನೀವು ಇಳಿದ್ರೆ ಮಾತ್ರ ನಿಮ್ಮ ಸ್ಟಾಪ್, ಇಲ್ಲದಿದ್ದರೆ ನೀವು ಕೊನೆಯ ನಿಲ್ದಾಣಕ್ಕೆ ನಿಮ್ಮ ಲಾಸ್ಟ್ ಡೆಸ್ಟಿನೇಷನ್. ಹಾಗೆ ಇತ್ತು. ಓಕೆ ಓಂಕಾರ, ನಿಮ್ಮದು ಗೈ ಮೆರಿಕ್ಸ್ ಎಲ್ಲ ಇದೆ, ಅಂದರೆ ನೀವು ವೇಗವಾಗಿ ಸಂಚರಿಸುತ್ತೀರಾ, ನಿಮ್ಮ ಪದಗಳ ಬಳಕೆ ಎಲ್ಲ ಚೆನ್ನಾಗಿದೆ, ನಿಮ್ಮ ಭಾಷೆ ಸೊಗಸಾಗಿದೆ, ಅದರಲ್ಲಿ ಏನೂ ಮಾತಿಲ್ಲ. ಆದರೆ ಈ ಭಾಷಣಕ್ಕೆ ಬರುವಾಗ ಕೇಳುಗರಲ್ಲಿ ಕೂಡ ತಮ್ಮ ಮನಸ್ಸಿನಲ್ಲಿ ಇರಬೇಕಲ್ವಾ? ಹೌದು, ಎಲ್ಲರೂ ಓಂಕಾರ ಆಗಲಿಕ್ಕೆ ಸಾಧ್ಯನಾ? ಇಲ್ಲ. ನಿಮ್ಮ ರಫ್ತಾರಿಗೆ ಹೋಗುವಾಗ ನಾವು ಎತ್ತಿನ ಗಾಡಿಯವರೆಗೂ ಹೋಗ್ಬೇಕಲ್ಲ. ಹೌದು. ಹಾಗೆ ನೀವು ನಮ್ಗೆ ಎತ್ತಿನ ಗಾಡಿ ಅಂತ ಎಣಿಸುವುದಾ? ಇಲ್ಲ. ಅಯ್ಯೋ, ನಿಮ್ಗೆ ಏನು ಇಲ್ಲದ್ರೆ ಇಲ್ಲ. ಹೌದು, ಗೊತ್ತಿಲ್ಲ. ಅಲ್ಲ, ನೀವು ನನ್ನ ಜೊತೆ ಬರ್ತೀರಿ ಅಂದ್ರೆ. ಅಯ್ಯೋ, ನಿನ್ನ ಜೊತೆ ಅಂತ ಬರೋದಿಲ್ಲಪ್ಪ. ನೀವು ಜೆನ್ಸಿಯನ್ನು ಕರೆದದ್ದು ಯಾಕೆ? ಅವರೊಟ್ಟಿಗೆ ಓಡಬೇಕಂತಲ್ವಾ? ಇಲ್ಲಪ್ಪ, ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೇವೆ, ಆದರೆ ನಿಮ್ಮಷ್ಟು ಫಾಸ್ಟ್ ಅಂತೂ ಬೇಡಪ್ಪ. ಅದಕ್ಕೆ ನಾವು ನಿಮಗೆ ಸಲಹೆಗಳನ್ನು ಕೊಡ್ಬೋದು, ಆದರೆ ನೀವು ನಿಮ್ಮಾಗಿ ಸುಧಾರಿಸ್ಕೊಳ್ಬೇಕು. ಹೌದಲ್ಲ? ಹಾಗೆ ಓಂಕಾರ ಮುಂದಿನ ಸುತ್ತು ಏನಾಗ್ತದೆ ಗೊತ್ತಿಲ್ಲ, ಆದರೆ ಸ್ವಲ್ಪ ಕಷ್ಟ ಇದೆ. ಓಕೆ, ಬೇಜಾರು ಮಾಡಬಾರ್ದು. ಆಯ್ತು. ಓಕೆ, ಎಸ್, ಓಕೆ, ಥ್ಯಾಂಕ್ ಯು ಸರ್. ಆಲ್ವಿನ್ ಸರ್, ನಿಮ್ಮ ಸಜೆಷನ್ನಲ್ಲಿ ಒಂದು ಕಮ್ಮಿ ಆಗಿದೆ, ಮತ್ತೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ರಿ ಈ ಸುತ್ತಿಗೆ ಬರುವಾಗ. ಅದು ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಎಂತ? ನಮ್ಮದು ಹಿಂದೂ ಧರ್ಮ. ಏನು ಸನಾತನ ಅಂದ್ರೆ? ಅದ್ ನಮ್ಮದು ಹಿಂದೂ ಧರ್ಮ. ಪುನಃ ನೀನು ಹೋಮ್ವರ್ಕ್. ಸನಾತನ ಅಂದ್ರೆ ಶಬ್ದದ ಅರ್ಥ ಹೇಳಿಕೊಂಡು ಬರ್ಬೇಕು. ಇಲ್ಲ, ಅವ್ರು ಟೀಚರ್ ಹೇಳಿದ್ರು. ಟೀಚರ್ ಬೇರೆ ಟೀಚರ್ ಹತ್ರ ಟ್ಯೂಷನ್ ಹತ್ರ ಹೋಗು, ನೀನು ಟ್ಯೂಷನ್ಗೆ ಹೋಗು, ಆಯ್ತಾ? ಅಲ್ಲ ಸರ್, ಅವ್ರು ಹೇಳಿದ್ರು ಸನಾತನ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಂತ. ಕರೆಕ್ಟ್. ಸನಾತನ ಅಂದ್ರೆ ಏನು? ಹಿಂದೂ ಬೇಡ ನನಗೆ. ಸನಾತನ ಅಂದ್ರೆ ಏನು? ಸನಾತನ ಅಂದ್ರೆ ಬೇಡ, ಅದೇ ಬೇರೆ ಟೀಚರ್ ಹತ್ರ ಹೋಗು. ಆಯ್ತು. ಓಕೆ, ನೀನು ನಿನ್ನ ಭಾಷಣ ಶುರು ಮಾಡಿದಿ. ನನ್ನ 14 ವರ್ಷಗಳ ಸುದೀರ್ಘ ಜೀವಮಾನದಲ್ಲಿ ನಾನೊಂದು ನಿನಗೆ 74 ಅಂತ ಎಣಿಸಿದೆ ಮರೆ. 14 ವರ್ಷದ ಸುದೀರ್ಘ ಜೀವ. ಯಾರು ಟೀಚರ್? ಅದು ಅವ್ರ ಟೀಚರ್. ಸರಿ, 4 ಸರಿ ಹೇಳಿದಿ. ನೀನು ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ಯಾ, ನೀನು ತಪ್ಪು ಮಾಡ್ತಿದ್ಯಾ, ಸರಿಯಾಗಬೇಕು. ಅಂತ ದೊಡ್ಡ ಘೋರ ಅಪರಾಧ ಮಾಡಿದಿ? ಎಂತ ಮಾಡ್ಲಿಲ್ಲ, ಅಂದ್ರೆ ಹಠ ಮಾಡ್ತಿದ್ದೆ. ಪಕ್ಕದ ಮನೆಯ ಮಾವಿನಕಾಯಿ ಕದ್ದಿದ್ಯಾ? ಇಲ್ಲ, ಹಠ ಮಾಡ್ತಿದ್ದೆ. ಎಂತ ಎಂತ ಬೇಕು ಅಂತ ಹಠ ಮಾಡಿದ್ದೀನಿ? ನಿಮ್ ಗಾಳಿ ಬಟ್ಟ ಬೇಕಂತವಾ? ಅಲ್ಲ, ಸುರ್ಸುರು ಕಡ್ಡಿ ಬೇಕಂತವಾ? ಅಂದ್ರೆ ಅಮ್ಮ ಎಂತಾದ್ರೆ ಕೆಲಸ ಹೇಳಿದ್ರೆ ಮಾಡ್ತಿರ್ಲಿಲ್ಲ, ಅದಕ್ಕೆ ಹಠ. ಅದು ಈಗಲೂ ಮಾಡುದಿಲ್ಲ ಅಲ್ವಾ? ಅದೀಗ ಮಾಡುದಿಲ್ಲ, ಅದು ಮೊದ್ಲು ಮಾಡ್ತಿದ್ದೆ, ಈಗ ಮಾಡ್ತಿಲ್ಲ. ಮೊದಲು ಮಾಡ್ತಿದ್ದಾದ್ರೆ ನೀವು ಕೆಟ್ಟದಂತದ? ಹೌದು, ಅದು ಅವ್ರು ಹೇಳಿದ್ರು. ಟೀಚರ್ ನಿನ್ನನ್ನು ಗಮನಿಸ್ಲಿಲ್ಲ ನೋಡು. ಮೊದಲು ನೀನು ಮಾಡ್ತಿರ್ಲಿಲ್ಲ, ಈಗ ಮಾಡುದಿಲ್ಲ. ಹಾಗಾಗಿ ಆ ಟೀಚರ್ ನಿನ್ನನ್ನು ನೋಡದೆ ಹೇಳಿಕೊಟ್ಟಿದ್ದಾರೆ. ಸೊ ಅದು ಅವರ ತಪ್ಪು, ನಿಂದು ತಪ್ಪಲ್ಲ. ಅದು ಅಮ್ಮ ಹೋಗಿ ಹೇಳಿದವರು. ಅದು ಹೆಂಗಸರಿಗೆ ಮಾತಾಡ್ಲಿಕ್ಕೆ ಬಿಡಬಾರ್ದು ಮಾರಾಯ. ಅವ್ರು ಎಂತೆಂತ ಹೇಳ್ತಾರೆ, ಇವ್ರು ಏನೋ ಹೇಳ್ತಾರೆ, ಅವ್ರು ಏನೋ ಮಾಡ್ತಾರೆ ಅಲ್ವಾ? ಅವ್ರು ಅದಕ್ಕೆ ನಂಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದು. ಹೌದಾ? ಹೌದು, ನೀನು ಒಳ್ಳೆ ದಾರಿಯಲ್ಲಿ ಹೋದ್ರೆ ಮುಂದೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಿ ಅಂತ. ಎಲ್ಲಿ ಕಡಿಯಾಳಿಯಿಂದ ಕಲ್ಸಂಕ ಒಳ್ಳೆ ದಾರಿ ಅಲ್ಲ, ಅಂದ್ರೆ ನನ್ನದು ಜೀವನದ ದಾರಿ. ಜೀವನದ ದಾರಿಯಲ್ಲಿ ಹೋಗ್ಬೇಕು. ಹೌದು, ದಂಡಿ ಯಾತ್ರೆ. ದಂಡಿ ಯಾತ್ರೆ ಅಲ್ಲ, ನನ್ನ ಜೀವನದಲ್ಲಿ
ಒಳ್ಳೆಯದನ್ನ ಮಾಡ್ಬೇಕಂತ. ನಿನ್ನ ಜೀವನದಲ್ಲಿ ಒಳ್ಳೆ ಗಾಡಿ ಇಟ್ಕೊಂಡು ಹೋಗ್ಬೇಕು. ಅಲ್ಲ ಸರ್, ಮತ್ತೆ ಅಂದ್ರೆ ಜೀವನದ ಉದ್ದಕ್ಕೂ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಆಗ. ಈಗ ಉಷಾ ಟೀಚರ್ ನಿಂದು ಕನ್ನಡ ಕಲಿಸ್ತಾರಾ ಇಂಗ್ಲಿಷಾ? ಕನ್ನಡ. ಅವರು ಕಾಪಿ ನೀನು ಬರೆಯುವುದಿಲ್ಲಲ್ಲ? ಯಾರದು? ಇಲ್ಲ, ಅವ್ರು ಕಾಪಿ ಬರ್ಲಿಕ್ಕೆ ಕೊಡುದಿಲ್ಲ. ಏನು ಕೊಡೋದಿಲ್ಲ. ನೀನು ಸರಿ ತಿರುಗಿಸು, ಕ್ಯಾಮರಾಮನ್ ಸ್ವಲ್ಪ ಝೂಮ್ ಮಾಡಿ ಅವರ ತಲೆಯನ್ನು, ಹೇರ್ ಸ್ಟೈಲ್ ಸ್ವಲ್ಪ ಈಚೆ ಆಚೆ ನೋಡು. ಅಲ್ಲಿ ಮಂಡೆ ಮೇಲೆ ಮಾಡು, ಮಂಡೆ ಮೇಲೆ. ಹಾಗೆಲ್ಲವಾ, ಸರಿ ನಿಂತು ಅವರನ್ನು ನೋಡ. ಒಂದು ಸ್ವಲ್ಪ ಝೂಮ್ ಮಾಡಿ ನೋಡಿ. ಅವ ಕಾಪಿ ಬರೆಯುವುದಿಲ್ಲ, ಕನ್ನಡ ಕಾಪಿ. 2 ಲೈನ್ ಉಷಾ ಟೀಚರ್ ಅವನ ತಲೆಯಲ್ಲೇ ಹಾಕಿದ್ದಾರೆ. ಅಲ್ಲ, ಅದು ನಾನು ಕಟಿಂಗ್ ನಾಡಿದ್ದು ಫಂಕ್ಷನ್ ಇತ್ತ, ಮದ್ವೆ ಇತ್ತು, ಅದಕ್ಕೆ ಕಟಿಂಗ್ ಮಾಡಿ. ಮದುಮಗ ನೀನಾ? ನಾನಲ್ಲ, ಅಂದ್ರೆ ನಾನು ಹೋಗ್ಬೇಕಲ್ಲ. ನೀನು ಹೋಗ್ಬೇಕಾದ್ರೆ 2 ಲೈನ್ ಯಾಕೆ? ಅಲ್ಲ, ಚಂದ ಕಾಣಿಸ್ಬೇಕಲ್ಲ. ಯಾರಿಗೆ ಚಂದ ಕಾಣ್ಬೇಕು ನೀನು? ಯಾರಿಗಲ್ಲ, ನಂಗೆ ನಾನೇ. ನಿನಗೆ ನೀನೇ ಚಂದ ಕಾಣಿ ಏನು ಪ್ರಯೋಜನ? ಅಂದ್ರೆ ಹೌದಲ್ಲ. ಹೌದಲ್ಲ ಮತ್ತೆ. ಹಲೋ ಓಂಕಾರ್, ಆರತಿ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ಅಂತ ಹೇಳು. ಹೌದು ಸರ್, ಅವ್ರು ಹೇಳಿದ್ರು. ಏನಂತ? ನಾನ್ ಚಂದ ಇದ್ದೀನಿ, ಕಣ್ಣೆಲ್ಲ ಚಂದ ಉಂಟಂತ. ಅಲ್ವಾ? ಹೌದು. ಹೇಳು, ಸರಿಗೆ ಹೇಳೋದನ್ನ. ಸರ್, ಅವ್ರ ಕಣ್ಣೆಲ್ಲ ಚಂದ ಉಂಟು. ಕಣ್ಣೆಲ್ಲ ಚಂದ ಉಂಟಾದ್ರೆ ತಲೆಯಲ್ಲಿ 2 ಲೈನ್ ಯಾಕೆ ಮಾರ? ಹೀರಿ ನೀವೇ ಹೇಳಿದ್ರಲ್ವಾ ದೃಷ್ಟಿ ತೆಗಿಸ್ಕೊ ಅಂತ ಹೇಳಿ. ಅದು ಕಟಿಂಗ್ ಮಾಡಿದ್ ಸರ್. ಹಾ, ಅದು ಮದ್ವೆಗೆ ಉಂಟಲ್ಲ ನಾಡಿದ್ದು. ನೀನು ಉಷಾ ಟೀಚರ್ನ ಕನ್ನಡ ಕಾಪಿ ಬರಿ ಮೊದಲು. ನೀನು ಮರೆತು ಹೋಗ್ತೀಯ ಅಂತ ಹೇಳಿ ತಲೆಯಲ್ಲಿ ಬಿಡಿಸಿದ್ದಾರೆ ಅವರು. ಇಲ್ಲ, ಅವ್ರು ಬಿಡಿಸಿದಲ್ಲ ಅದು. ಅದು ಕಟಿಂಗ್ ಅವ್ರು ಬಿಡಿಸಿದ್. ಕಟಿಂಗ್ ಅವನಿಗೆ ಹಣ ಕೊಡುದಿಲ್ಲ, ಒಂದು ಧರ್ಮಕ್ಕೆ ಬಿಡಿಸ್ತಾನೆ ಅವನು. ಇಲ್ಲ, ನಾನು ಕೊಟ್ಟಿದ್ದೆ. ಬಿಡಿಸು ಅಂತ ಹೇಳಿ ನೀನೇ ಹೇಳಿದ್ದ? ನಾನ್ ಬಿಡಿಸ ಅಂತ ಹೇಳಿದಲ್ಲ, ಅಪ್ಪ ಬಿಡಿಸ ಅದು ಒಳ್ಳೆ ಮಾಡಿ ಕಟಿಂಗ್ ಸುತ್ತಲೆಲ್ಲ. ಹಾಗಾಗಿ ಅಪ್ಪ ಆದರ್ಶ ಅಲ್ವಾ? ಹೌದು. ಅಲ್ಲ, ಅದಕ್ಕಲ್ಲ, ಮತ್ತೆ ಅವರು ನಂಗೆಲ್ಲ ಒಳ್ಳೆ ಬೇಕು ಬೇಡ ಎಲ್ಲ ಎಂತೆಲ್ಲ ಬೇಕು ಅದನ್ನೆಲ್ಲ ತರ್ತಾರೆ. ಮತ್ತೆ ನಂಗೆ ಯಾವಾಗಾದ್ರೂ ಶಾಲೆಯಲ್ಲಿ ಹೋಮ್ವರ್ಕ್ ಎಲ್ಲ ಸಿಕ್ಕಿದ್ರೆ ಪ್ರಾಜೆಕ್ಟ್ ಮಾಡೆಲ್ ಎಲ್ಲ ಮಾಡ್ಲಿಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಹೆಲ್ಪ್ ಮಾಡ್ತಾರೆ. ಹಾಗೆ ಆದರ್ಶ ಅವರು ಎಂತೆಲ್ಲ ತಂದು ಕೊಡ್ತಾರೆ, ಹಾಗೆ ಮಾಡಿ ಕೊಡ್ತಾರೆ. ಅವರು ಆದರ್ಶ. ಪುಣ್ಯಾತ್ಮ ಅವರ ಮನೆಗೆ ಬರುವ ಇವ ಮಲಗಿರ್ತಾನೆ. ಯಾರು? ನೀನು. ಇಲ್ಲ, ನಾ ಮಲ್ಕೊಂಡಿರುದಿಲ್ಲ. ನಾ ಕಳೆಯ ಭಾಷಣದಲ್ಲಿ ಹೇಳಿದೆ ನೀನು. ಹೌದಾ ಅಂತ ನಾನು ಕೂಡ ಕ್ಲಿಪ್ಪಿಂಗ್ ಹಾಕ್ತೇನೆ. ಇಲ್ಲ ಸರ್, ನಾ ಅಂದ್ರೆ ಒಮ್ಮೊಮ್ಮೆ ಮಲ್ಕೊಂಡಿರ್ತೀನಿ, ಒಮ್ಮೊಮ್ಮೆ ಎದ್ದಿರ್ತೀನಿ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಸೊ ಓಂಕಾರ್, ಯಾರು ಏನು ಹೇಳಿ, ನಿನ್ನನ್ನು ಎಂತ ಮತ್ಸ್ಯಗಂಧ ಹೇಳಿ, ವಂದೇ ಭಾರತ್ ಹೇಳಿ, ರಾಜಧಾನಿ ಎಕ್ಸ್ಪ್ರೆಸ್ ಹೇಳಿ, ಯಾರು ಎಂತ ಹೇಳಿ, ನೀನು ಮುಂದಿನ ಎಪಿಸೋಡ್ನಲ್ಲಿ ಇದ್ದಿ. ಅಂದ್ರೆ ಸೆಲೆಕ್ಟ್ ಮತ್ತೆ ಸೆಲೆಕ್ಟ್ ಆಗದೆ ಬರುದು ಹೇಗೆ? ನೀನು ಮುಂದಿನ ರೌಂಡ್ನಲ್ಲಿ ಇದ್ದಿ. ಆಯ್ತು, ಥ್ಯಾಂಕ್ಸ್ ಸರ್. ಹಾಗಾದ್ರೆ ಏನು? ಸೆಲೆಕ್ಟ್ ಅಂತ. ಸೆಲೆಕ್ಟ್. ನೆಕ್ಸ್ಟ್ ಆ ಟೀಚರ್ ಹತ್ರ ಹೋಗಿ ಭಾಷಣ ಪ್ರಿಪೇರ್ ಮಾಡಬೇಡ. ಆಯ್ತು, ನೀನೇ ಮಾಡಬೇಕು. ಹಾಗಾದ್ರೆ ಅವ್ರು ಹೀಗೆ ಹೇಳ್ತಾರೆ, ನೀನ್ ಯಾಕೆ ಈ ಸರಿ ಬರ್ಲಿಲ್ಲ ಅಂತ. ಸೆಪ್ಟೆಂಬರ್ 5ಕ್ಕೆ ಹೋಗು. ಯಾಕೆ? ಸೆಪ್ಟೆಂಬರ್ 5ಕ್ಕೆ ಗಣೇಶೋತ್ಸವ. ಅದು ಹಾಗೆ ಅಂತ ಭಾಷಣ. ಸೆಪ್ಟೆಂಬರ್ 5ಕ್ಕೆ ಎಂತ ಉಂಟು? ಗಣೇಶೋತ್ಸವ. ಸೆಪ್ಟೆಂಬರ್ 5ಕ್ಕೆ ಎಂತದ? ನೀವು ಹೇಳಿದ್ರಲ್ಲ ಗಣೇಶೋತ್ಸವ ಅಂತ. ನಿನ್ನದೇ ಒಂದು ಎಪಿಸೋಡ್ ಮಾಡಬೇಕು ನಾವು. ಇವಾಗ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರಿಗೆ ಗಣೇಶ ಮಾಡಬೇಕು. ಸರ್ವಪಳ್ಳಿ ರಾಧಾಕೃಷ್ಣನ ಉತ್ಸವ ಅಲ್ವಾ? ಯಾರವರು? ಸರ್ವಪಳ್ಳಿ ಶಿಕ್ಷಕರ ದಿನಾಚರಣೆ. ಹಬ್ಬ. ನೀನು ಉಷಾ ಟೀಚರಿಗೆ ಗುಲಾಬಿ ಕೊಡುವುದಲ್ಲ, 2 ದಾಸವಾಳ ಕೊಡಬೇಕು. ದಾಸವಾಳ. ಆಯ್ತಾ? ಅವ್ರು ತಗೊಳ್ಳುದಿಲ್ಲ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳು, ಹೈಬಿಸ್ಕಸ್ ಮಿಸ್ ಅಂತ ಹೇಳು. ಏನು ಹೇಳಬೇಕು? ಅಲ್ಲ, ಎಂತ? ಹೈಬಿಸ್ಕಸ್ ಮಿಸ್. ಪುನಃ ಹೇಳು. ಹೈಬಿಸ್ಕಸ್ ಮಿಸ್. ಹಾಗೆ ಹೇಳಿದ್ರೆ ತಗೊಳ್ತಾರೆ. ಆಯ್ತಾ? ಆಯ್ತು. ಓಕೆ, ಒಳ್ಳೇದಾಗ್ಲಿ, ದೇವರು ಒಳ್ಳೇದು ಮಾಡಲಿ. ಹೀಗೆ ಇರು ನೀನು, ಎಲ್ಲರ ಮುಖದಲ್ಲಿ ನಗುತ್ತಿರು. ಮುಂದಿನ ರೌಂಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕನ್ನಡದಲ್ಲಿ ಕಾಪಿ ಬರಿ. ಎಲ್ಲಿ ಎಲ್ಲಿ ಬರೀಬೇಕು? ಕಾಪಿಯಲ್ಲಿ. ಇಲ್ಲಿ 2 ಲೈನ್ ಉಂಟಲ್ಲ ಮಾರ. ಅದು ನಾಡಿದ್ದು ಮದ್ವೆಗೆ ಹಾಕಿದ್ದು. ಮದುವೆ ಆಯ್ತು, ಮುಗಿಸುವ. ಆಯ್ತು. ಮದುವೆಗೆ ನಾವು ಬರಲ್ಲ. ಇನ್ವಿಟೇಷನ್ ಹೇಳಿ ಸರ್. ಇನ್ವಿಟೇಷನ್ ಬಂಧು ಮಿತ್ರರಿಗೆ ಅಂತ ಉಂಟಲ್ವಾ? ಹೌದು. ನೀನು ಅವರ ಬಂಧು, ಹೌದು. ನಾವು 3 ಮಿತ್ರರು. ಹೌದು. ಆಗುದಿಲ್ವಾ? ಆಗ್ತದೆ. ಮತ್ತೆಂತ ನೀನು ಚೊರೆ ಮಾಡುದು? ಅಲ್ಲ ಸರ್, ನಾವು ಹೋಗುದು 25ಕ್ಕೆ. ನಾವು 25ಕ್ಕೆ ಬರ್ತೇವೆ. ಯಾವ್ದ್ರಲ್ಲಿ? ಡೈವರ್ಲ್ಡ್ನಲ್ಲಿ ಬರ್ತೇವೆ. ಇದು ಇಂಡೈರೆಕ್ಟ್ ಆಗಿ ಬೇಡ ಹೇಳಿದಾಗ ಉಂಟು ಸರ್. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್.
ಥ್ಯಾಂಕ್ಸ್. ಸೆಲೆಕ್ಟ್ ಆಗಿದ್ದೀರಿ, ಹೌದು. ಹೇಗನಿಸ್ತಾ ಇದೆ ಈಗ? ಈಗ ಖುಷಿ ಅನಿಸ್ತದೆ. ಇಲ್ಲದ್ರೆ ಖುಷಿ ಇಲ್ವಾ? ಇಲ್ಲದ್ರೆ ಆಗ್ತಿತ್ತು, ಅಂದ್ರೆ ಬಂದಿದೆ ಅಲ್ಲ ಇಷ್ಟ ರೌಂಡ್ ತನಕ. ಓಕೆ, ಅಲ್ಲಿ ಸೊ ಹಾಗೆ ಖುಷಿ ಇದೆ. ಇನ್ನು ಹೋದ್ರೆ ಎಲ್ಲರೂ ಹೇಳ್ತಾರೆ, ಏನ್ ಹೇಳ್ತಾರೆ? ಅಂದ್ರೆ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಹೇಳ್ತಿದ್ರು ಹ್ಮ್. ಅಷ್ಟು ರೌಂಡ್ ತನಕ ಆದ್ರೂ ಹೋಗಿದ್ದಾನಲ್ಲ ಒಳ್ಳೇದಾಯ್ತಂತ. ಓ ಹಾಗೆ. ಹೌದು. ಈಗ ಎಂತ ಹೇಳ್ತಾರೆ? ಈಗ ಗೊತ್ತಿಲ್ಲ, ಈಗ ಇನ್ನು ಹೋಗಿ ನೋಡ್ಬೇಕು. ನೀನು ಮದುವೆ ಎಲ್ಲಿ? ಅದು ಮದುವೆ ಸಾಗರದಲ್ಲಿ. ಅಲ್ಲಿ ಒಂದು ಬ್ಯಾನರ್ ಹಾಕು. ಬ್ಯಾನರ್ ಎಂತ? ಏ ಸಾಗರದಲ್ಲಿ ಎಲ್ಲಿ ಮಾರೆ? ಸಾಗರದಲ್ಲಿ ಅಲ್ಲ, ಸಾಗರಕ್ಕೆ ಹೋಗುದು, ಅಲ್ಲಿ ಮೆಹಂದಿ ಮುಗಿಸಿ ಸಾಗರದಕ್ಕೆ ಹೋದ ಮೇಲೆ ಮತ್ತೆ ಅಲ್ಲಿ ಮುಳುಗುವುದು, ಮತ್ತೆ ಅಲ್ಲ. ಮುತ್ತು ರತ್ನ ಹವಳೆಲ್ಲ ಮೇಲೆ ತರುವುದು. ಅಲ್ಲ ಸರ್. ಧನ್ಯವಾದ, ಸಿಗುವ. ಥ್ಯಾಂಕ್ ಯು. ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಕಂಗ್ರ್ಯಾಚುಲೇಷನ್, ಹಾಗೇನೆ ಆಲ್ ದ ಬೆಸ್ಟ್ ಮುಂದಿನ ಸುತ್ತಿಗೆ. ಆಯ್ತು. ಸೊ ಪ್ರಿಪೇರ್ ಆಗಿ ಬರಬೇಕು. 3 ನಿಮಿಷ ಅಂದ್ರೆ ಒಂದ್ 4 ನಿಮಿಷ. ಓಕೆ, ಅವ್ರು 3 ನಿಮಿಷಕ್ಕೆ ಫಿಕ್ಸ್ ಆಗುದಿಲ್ಲ ಸರ್, 4 ನಿಮಿಷದಲ್ಲಿ ಫಿಕ್ಸ್ ಇದ್ದಾರೆ. 3 ಮತ್ತು ಅವನಿಗೆ ಸರಿಯೇ ಇಲ್ಲ, ಅವನ ಹೆಸರೇ 3 ಅಕ್ಷರದಲ್ಲಿ ಉಂಟು, ಓಂಕಾರ್. ಸರ್ 4 0 ಉಂಟು ಮಧ್ಯದಲ್ಲಿ. 0 ಅಕ್ಷರವಾ? ಓ ಉಷಾ ಟೀಚರ್ ಕನ್ನಡ ಕಲಿಸೋದಲ್ವಾ? ಹೌದು. ಅನುಸ್ವರ ವಿಸರ್ಗ ಕಳಿಸ್ಲಿಲ್ಲ ಅವರು. ಅಲ್ಲ, ಅವ್ರ ಹತ್ರ ನಾನು ಸೋಷಿಯಲ್ ತಗೊಳ್ಳುದು. ಆಯ್ತು, ನೀನು ಬದಲಾಯಿಸ್ತಿ ಮಾರೆ, ಒಮ್ಮೆ ಭಾಷಣಕ್ಕೆ ಹೋಗ್ತಿ ಹೇಳ್ತಿ, ಒಮ್ಮೆ ಸೋಷಲಿಗೆ ಹೋಗ್ತಿ ಅಂತ ಹೇಳ್ತಿ. ಹೋಗ್ಲಿ, ಉಷಾ ಒಂದು ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ಮುಂದಿನ ರೌಂಡ್ ನಲ್ಲಿ ಬರುವಾಗ ಒಂದು ಟಾಸ್ಕ್ ಇದೆ. ಹೌದು, ಆ ಸನಾತನದ. ಸನಾತನ ಧರ್ಮ ಅಲ್ಲ, ಸನಾತನ ಅಂದ್ರೆ ಏನು ಅಂತ. ಸನಾತನ. ಓಕೆ, ಅದರ ಬಗ್ಗೆ ತಿಳಿದು ಬರಬೇಕು. ಓಕೆ, ಆಯ್ತು. ಬೇರೆ ಟೀಚರ್ ಹತ್ರ ಕೇಳಬೇಕು. ಆಯ್ತು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಸರ್. ವೀಕ್ಷಕರೇ, ನಾವು ತೃತೀಯ ಸುತ್ತಿನ ಎಲ್ಲಾ ಸಂಚಿಕೆಗಳನ್ನ ಇಲ್ಲಿಗೆ ಮುಗಿಸಿದ್ದೇವೆ. ತೀರ್ಪುಗಾರರ ಅನಿಸಿಕೆಯನ್ನ ಕೇಳಬೇಕು. ಇವತ್ತಿನ ತೀರ್ಪುಗಾರರಾಗಿ ನಮ್ಮ ಜೊತೆ ಸಹಕರಿಸಿದಂತಹ ಆರತಿ ನಾಯಕ್ ಮೇಡಮ್. ಸೊ 3ನೇ ಸುತ್ತಿನ ಎಲ್ಲ ವಿದ್ಯಾರ್ಥಿಗಳು ನನ್ನ ಆದರ್ಶ ವ್ಯಕ್ತಿ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ನೋಡಿದ್ದೀರಿ. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಏನು ಮೇಡಮ್? ನಮಸ್ತೆ. ಆ್ಯಕ್ಚುಲಿ ನಾನು ತೀರ್ಪುಗಾರಳಾಗಿ ಈಗ ಇದೊಂದು ಹೊಸ ಅನುಭವವನ್ನು, ಟಿ ವಿ ಕಾರ್ಯಕ್ರಮಕ್ಕೆ ಹೊಸ ಅನುಭವವನ್ನು ನಾನು ಪಡ್ಕೊಂಡಿದ್ದೇನೆ. ವಿಷಯದ ಕುರಿತಾಗಿ ಮಾತಾಡೋದಾದರೆ, ಎಲ್ಲ ಮಕ್ಕಳು ಕೂಡ ತಮ್ಮ ಆದರ್ಶ ವ್ಯಕ್ತಿಗಳನ್ನು, ಒಬ್ಬೊಬ್ಬ ಆದರ್ಶ ವ್ಯಕ್ತಿಗಳನ್ನು ಚೂಸ್ ಮಾಡಿಕೊಂಡಿದ್ರು. ಅತ್ಯುತ್ತಮವಾದಂತಹ ವಾಕ್ಚಾತುರ್ಯ ಎಲ್ಲವೂ ಕೂಡ ಇಡೀ ಕಾಂಪಿಟೀಷನ್ ಬೇಸ್ ಮೇಲೆ ನೋಡೋದಾದರೆ ಉತ್ತಮವಾಗಿ ಮಕ್ಕಳು ಸ್ಪಂದಿಸಿದ್ದಾರೆ. ಚಂದದ ಪೂರ್ವ ತಯಾರಿಯ ಜೊತೆಯಲ್ಲಿ ಇಲ್ಲಿ ಬಂದು ನಿಂತು ಮಾತನಾಡಿದ್ದು ನಮಗೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಅಂತ ಹೇಳುವಂತಹ ಖುಷಿ ನನಗೆ ಸಿಕ್ಕಿದೆ. ಅಲ್ಲದೆ ಒಬ್ಬ ಶಿಕ್ಷಕರಾಗಿ ನಾವು ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಭಾಷಣ ಕಲೆಗೆ ಅವರನ್ನು ತಯಾರಿಸಬಹುದು ಅಥವಾ ಅವ್ರಿಗೆ ಯಾವ ರೀತಿಯಾಗಿ ನಾವು ಗೈಡೆನ್ಸ್ ಮಾಡಬಹುದು ಅಂತ ಹೇಳುವಂತಹ ಕೆಲವೊಂದು ಅಂಶಗಳನ್ನು ಕೂಡ ನಾನಿಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡೆ. ಹಾಗಾಗಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಖುಷಿ ನನಗೆ ಇವತ್ತು ಸಿಕ್ತು. ಇಂತಹ ಕಾರ್ಯಕ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು, ಮಕ್ಕಳು ಕೂಡ ಅತ್ಯುತ್ತಮವಾದಂತಹ ವೇದಿಕೆಗಳನ್ನು ಏರುವಂತಾಗಲಿ ಅಂತ ಹೇಳುವಂತಹ ಆಶಯವನ್ನು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಡೈಜಿ ವರ್ಲ್ಡ್ ಚಾನೆಲ್ಗೂ ಕೂಡ ನಾನು ಸದಾ ಋಣಿಯಾಗಿರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆಯೇ ಗ್ಲಾನಿಸ್ ಸರ್, ಬಹಳ ವಿಶೇಷವಾಗಿ ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ಗಮನಿಸಿದ್ರಿ. ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾದಂಥ ಟಾಪಿಕ್ಸ್ಗಳನ್ನು ಮಾತಾಡಿದ್ರು. ಯಾಕಂದರೆ ಈ ವಿಚಾರವನ್ನು ತೆಗೆದುಕೊಂಡಾಗ ಅವರವರ ಥಿಂಕಿಂಗ್ಗಳು ಬೇರೆ ಇರ್ತದೆ, ಯೋಜನೆಗಳು ಎಲ್ಲ ಬೇರೆ ಇರ್ತದೆ. ಸೊ ಅವರ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬೇರೆ ಬೇರೆ ಆದರ್ಶ ವ್ಯಕ್ತಿಗಳನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೊಂಡ್ರು. ಎಲ್ಲ ವಿಚಾರಗಳನ್ನು ಗಮನಿಸುವಾಗ ಈ ತೃತೀಯ ಸುತ್ತಿನ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ತೇಜಸ್ ಅವರೇ, ಈ ಸುತ್ತಿನಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ನನ್ನ ಆದರ್ಶ ವ್ಯಕ್ತಿ ಅದು ಕೂಡ ಅವರ ಧ್ವನಿ ಆಗಿರಬೇಕು, ಅವರ ಶಕ್ತಿ ಆಗಿರಬೇಕು. ಅದೇ ಅಭಿವ್ಯಕ್ತದ ಮೋಟೋ ಅಲ್ವಾ? ಎಷ್ಟಿರುವಾಗ ಈ ನಮ್ಮ ವಿದ್ಯಾರ್ಥಿಗಳು, ಅವರು ಪ್ರೌಢಶಾಲಾ ವಿದ್ಯಾರ್ಥಿಗಳು, ಏನೋ ಅವರು PUC ಮುಗಿಸಿದ ಬಳಿಕ ಪದವೀಧರ ವಿದ್ಯಾರ್ಥಿಗಳಂತೂ ಅಲ್ಲ. ಅವರ ಈ ಆತ್ಮವಿಶ್ವಾಸ, ಕಾನ್ಫಿಡೆನ್ಸನ್ನು ಗಮನಿಸಿದರೆ ನಿಜವಾಗ್ಲೂ ಮೆಚ್ಚುವಂಥದ್ದು. ಒಂದು ಕ್ಯಾಮ್ರಾ ಮುಂದ್ಗಡೆ ಬಂದು ಇಷ್ಟೆಲ್ಲ ಮಾತಾಡಬೇಕು. ಕೆಲವರು ಒಳ್ಳೆಯದಾಗಿ ಮಾತಾಡಿದರು ಹಿಂದಿನ ಸುತ್ತಿನಲ್ಲಿ, ಆದರೆ ಈ ಸುತ್ತಿನಲ್ಲಿ ಎಡವಿದರು. ಕರೆಕ್ಟ್. ಅದು ಇಟ್ ಈಸ್ ಎ ಪ್ರೋಸೆಸ್, ಅದು ಸಹಜ, ಮನುಷ್ಯರಾಗಿ ಹುಟ್ಟಿದವರಲ್ಲಿ ಅದು ಸಹಜ. ಹಾಗಿರುವಾಗ ಕೆಲವರು ಅದೇ ಸ್ಟ್ರೀಕನ್ನು ಮೇಂಟೈನ್ ಮಾಡಿದರು. ಹೌದು. ಈಗ ಹೇಗೆ ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ಸಿಂದ ನಾವು ಎಕ್ಸ್ಪೆಕ್ಟೇಷನ್ ಹೆಚ್ಚಿರ್ತೇವೆ, ಹಾಗೆ ಇವಾಗ ಕೆಲವರು ವಿದ್ಯಾರ್ಥಿಗಳು ನಾವು ಹಿಂದಿನ ಸಂಚಿಕೆಗಳನ್ನು ವೀಕ್ಷಿಸಿದಾಗ ನಮಗೆ ಗೊತ್ತಾಗ್ತದೆ ಇವರಲ್ಲಿ ಈ ಕೆಪಬಿಲಿಟಿ ಇದೆ, ಪೊಟೆನ್ಷಿಯಲ್ ಇದೆ. ಹಾಗಿರುವಾಗ ಕೆಲವರು ನಮಗೆ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹೀಗಿರುವಾಗ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದು
ಅಂತಿಮವಾದ ನಿರ್ದೇಶನ ನನ್ನದು ಏನಂತ ಹೇಳಿದರೆ, ನೀವು ಎಲ್ಲಿಯೂ ಹೋಗಿ ದೈಜು ವರ್ಲ್ಡ್ ಒಂದು ಮಾಧ್ಯಮವಾಗಿ, ಒಂದು ವೇದಿಕೆಯಾಗಿ ನಿಮ್ಮ ಮುಂದೆ ಇದೆ. ಅದು ಕನಿಷ್ಠ ನಿಮಗೆ ವೇದಿಕೆಯಾದರೂ ಲಭಿಸಿದೆ. ಹೀಗಿರುವಾಗ ಮುಂದೆ ನಿಮ್ಮ ಜೀವನದಲ್ಲಿ ಅದೆಷ್ಟೋ ಅವಕಾಶಗಳು ನಿಮಗೆ ಸಿಗಬಹುದು. ಅದನ್ನು ಉಪಯೋಗಪಡಿಸಿ, ದುರುಪಯೋಗಪಡಿಸದೆ ಉಪಯೋಗಪಡಿಸಿ ಏನಾದರೂ ಆಗಲಿ ನನ್ನ ಒಂದು ಛಾಪು ಆ ಒಂದು ಅವಕಾಶಕ್ಕೆ ಸಿಗಬೇಕು. ಹಾಗಿರುವಾಗ ಮಾತ್ರ ನಮ್ಮಲ್ಲಿ ಅದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ PUCಗೆ ಹೋಗ್ತಾರೆ, ಬೆಳೀತಾರೆ. ಆವಾಗ ಮಾತ್ರ ನಮ್ಮ ಭಾರತ ದೇಶದ ನಾಗರಿಕರಾಗಿ ಹೊರಹೊಮ್ಮಬಹುದು. ಹೀಗಿರುವಾಗ ಈ ಅಭಿವ್ಯಕ್ತ ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಹೊಸ ತಲೆಮಾರಿನವರು ಅಂತ ಹೇಳ್ಬೋದು ಇವರೆಲ್ಲ. ಕೆಲವರು ತಮ್ಮನ್ನೇ ತಾವೇ ಆದರ್ಶವಾಗಿ ಮಾತಾಡಿದ್ದಾರೆ. ಏನಂತನೂ ಗೊತ್ತಿಲ್ಲದೆ, ದಿಕ್ಕು ಏನು ಅಂತ ಗೊತ್ತಿಲ್ಲ, ಅದು ಓಡುವುದೇ ಗಾಡಿ ಹಾಗೆ ಇತ್ತು. ಆದರೂ ಕೂಡ ಅವರಿಗೆ ನಾವು ಮಕ್ಕಳಂತೆ ಆಗಿ, ನಾವು ಜಡ್ಜಸ್ ಅವರಿಗಿಂತ ಹಿರಿಯರಾಗಬಹುದು, ಆದರೆ ಅವರ ಜೊತೆ ಅವರ ನಡವಳಿಕೆ ನೋಡಿ, ಅವರ ಭಾಷಣವನ್ನು ಕೇಳಿ ನಾವು ಕೂಡ ಒಂದು ಮಕ್ಕಳಾಗಿದ್ದೇವೆ ಅಂತ ನನಗೆ ಅನಿಸ್ತದೆ. ಹಾಗಿರುವಾಗ ಲಾಸ್ಟಿಗೆ ಹೇಳೋದು ಒಂದೇ, ನಮ್ಮ ಕಾಲದಲ್ಲಿ ಇಂಥದ್ದು ಎಲ್ಲ ರಿಯಾಲಿಟಿ ಶೋ ಇರಲಿಲ್ಲ ಎಂಬ ಒಂದು ಬೇಸರ ನನಗಿದೆ. ಯಾಕೆಂದರೆ ಎಲ್ಲಿಯಾದರೂ ನಮಗೆ ಅದು ಅವಕಾಶ ಸಿಗ್ತಿದ್ರೆ ನಾವು ಎಲ್ಲಾದರೂ ಈಗ ಪೊಲಿಟಿಷಿಯನ್ ಆಗ್ತಿದ್ವಿ ಏನೋ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ಅಲ್ವಿಂದ್ ಅಂತಿ ಸರ್, ಒಂದು 3-4 ವಿಷಯಗಳಿದ್ದಾವೆ ತಮ್ಮಲ್ಲಿ ಕೇಳಿಬಿಡ್ತೇನೆ. ಬಹಳ ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ವಾಹಿನಿಯು ಇಂಥ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿತ್ತು. ಭಾಷಣ ಸ್ಪರ್ಧೆಯನ್ನು ಇಲ್ಲಿವರೆಗೆ ಯಾರು ಕೂಡ ಆಯೋಜನೆ ಮಾಡಲಿಲ್ಲ. ಇದರ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನು ಕೊಟ್ಟಿದ್ರು ಮತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ಒಂದು ಅನಿಸಿಕೆಯನ್ನು ಕೊಡಬೇಕು. ಅದರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳು ನನ್ನ ಆದರ್ಶ ವ್ಯಕ್ತಿ ಅನ್ನುವಂಥ ವಿಚಾರದ ಕುರಿತಾಗಿ ಮಾತನಾಡಿದ್ರು. ಸೊ ಅವರ ವಿಷಯ ಸೆಲೆಕ್ಷನ್ನ ಬಗ್ಗೆ ಕೂಡ ನಾವುಗಳು ಮಾತಾಡಬೇಕು. ಅದ್ರ ಜೊತೆಗೆ ಈ ಎಲ್ಲ ಮಕ್ಕಳು ಮಾತಾಡಿದ್ದನ್ನು ಗಮನಿಸಿದ್ರಿ. ಓವರಾಲ್ ಆಗಿ ಕಾರ್ಯಕ್ರಮ ಹೇಗಿತ್ತು ಅಂತ ಸರ್? ಸರಿ, ಮೊದಲನೇದಾಗಿ ದೈಜು ವರ್ಲ್ಡ್ ವಾಹಿನಿ ಉಡುಪಿ ಸ್ಟುಡಿಯೋದಿಂದ ಇದೊಂದು ಪ್ರಯತ್ನ. ನಾವು ಪ್ರೌಢಶಾಲೆ ವಿದ್ಯಾರ್ಥಿಗಳನ್ನೇ ಕಾನ್ಸಂಟ್ರೇಟ್ ಮಾಡ್ತೇವೆ. ನಾವು ಅಂತ್ಯಾಕ್ಷರನ್ನು ಇಟ್ಟಿವಿ, ಕ್ವಿಜ್ ಕಾರ್ಯಕ್ರಮವನ್ನು ಇಟ್ಟಿವಿ. ಈಗ ಬಹಳ ಒಂದು ಅಪಧೈರ್ಯದಲ್ಲಿ ಭಾಷಣ ಸ್ಪರ್ಧೆಗೆ ನಾವು ಕೈ ಹಾಕಿದೆವು. ನಮಗೆ ಕಿಶೋರ್ ಸರ್ ಅವರು ಹೋಗಿ ಅಂತ ಹೇಳಿದರು. ಮತ್ತು ನಮ್ಮನ್ನೆಲ್ಲ ನೋಡಿಕೊಳ್ಳುವಂಥ ಕೆವಿನ್ ಸರ್ ಅವರು ಇದರಲ್ಲಿ ನಾವು ಒಂದು ಕೈ ಹಾಕಿ ನೋಡುವ ಅಂತ ಹೇಳಿದರು. ಅವರಿಬ್ಬರು ಉಮೇದು ಕೊಟ್ಟರು. ನಾನೇ ಸ್ವಲ್ಪ ಮುಜುಗುರ ವ್ಯಕ್ತಪಡಿಸಿದೆ. ಯಾಕೆಂದರೆ ಇವತ್ತು ಭಾಷಣ ಅಂದರೆ ಹಳ್ಳಿಯಿಂದ ಡೆಲ್ಲಿವರೆಗೆ ಎಲ್ಲ ಅರಬೈ ಇಡುವವರು. ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅರಬೈ, ಬೊಬ್ಬೆ ಹಾಕುವುದೇ ಭಾಷಣ. ಬೊಬ್ಬೆ ಹಾಕಿದ್ರೇ ಅದು ಭಾಷಣ ಆಗಿಬಿಟ್ಟಿದೆ. ಯಾರು ಕಿವುಡರೋ ಏನೋ ನನಗೆ ಗೊತ್ತಿಲ್ಲ. ಸೊ ಮತ್ತೆ ನಮಗೆ ಆಡಿಷನ್ ನೋಡಿ ಭಾರಿ ಖುಷಿ ಆಯಿತು. ಅಲ್ಲಿಂದ ಮಕ್ಕಳಲ್ಲಿರುವಂಥ ಖುಷಿ ನೋಡಿ ಇನ್ನೂ ಖುಷಿ ಆಯಿತು. ಅದು ಆಡಿಷನ್ನು ಟೆಲಿಕಾಸ್ಟ್ ಆಗುವಾಗ ಒಂದು ನನಗೆ ಪರ್ಸನಲ್ ಕಾಲ್ ಬಂದಿದೆ, ಸ್ಟುಡಿಯೋಗೆ ಬಂದಿದೆ, ನಮಗೆ ಅವಕಾಶ ಉಂಟಾ ಅಂತೇಳಿ. ಅಂದರೆ ನೋಡಿ, ಅವಕಾಶ ಕೊಡುವಾಗ ನಾವು ಮತ್ತೆ ನೋಡುವ ಅಂತೇಳಿ. ಅದು ಒಂದು ಟೆಲಿಕಾಸ್ಟ್ ಆಗುವಾಗ, ವ್ಯಕ್ತಪಡಿಸುವಾಗ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಅದನ್ನು ಮುಂದುವರಿಸಿದರು. 2ನೇ ರೌಂಡ್ ಬರುವಾಗ ಇನ್ನೂ ಖುಷಿಯಾಯಿತು. ಈಗ ಪ್ರೌಢಶಾಲೆ ವಿದ್ಯಾರ್ಥಿಗಳ ಅಂತೇಳಿ ನಾವು ಆಶ್ಚರ್ಯಚಕಿತ ಚಿಹ್ನೆ, ಕ್ವಶನ್ ಮಾರ್ಕ್ನಿಂದ ಕೇಳಬೇಕಾಗತ್ತೆ. ಯಾಕೆಂದರೆ ಅಷ್ಟು ಮೆಚುರಿಟಿ ಬಂದಿದೆ. ಒಂದು ಇಬ್ಬರು ಅದನ್ನು ಈಸಿಯಾಗಿ ತಗೊಂಡ್ರೆ, ಯಾಕೆಂದರೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದೆ, ಆಡಿಷನ್ ಸೆಲೆಕ್ಟ್ ಆಗಿದ್ದೇವೆ, ಸೊ ಇದು ಕೂಡ ಆಗ್ತದೆ ಅಂತೇಳಿ ಆದರು. ಸೊ ಆಗೋದಿಲ್ಲ, ಇನ್ನೂ ಪಾಲಿಷ್ ಆಗ್ತೇವೆ. ಒಂದು ಖುಷಿ, ನಾವು ಬೇರೆ ಬೇರೆ ಜಡ್ಜಸ್ಗಳು ಕೂತ್ಕೊಳ್ತಾರೆ. ಅದಕ್ಕೆ ಉದ್ದೇಶ ಇದೆ. ಅವರವರ ಒಂದು ತೀಡುವಿಕೆ, ಅದರಿಂದ ಮಣ್ಣಿನ ಮಡಕೆ ಹಾಗೇನೆ ಆಗೋದಿಲ್ಲ. ಸೊ ತುಂಬ ಮಂದಿ ಇಂಪ್ರೂವೈಸ್ ಆಗಿದ್ದಾರೆ. ಅವರ ಮ್ಯಾನರಿಸಮ್ಸ್ಗಳನ್ನು ಬಿಟ್ಟಿದ್ದಾರೆ. ಅದನ್ನು ನೀವು ಕೂಡ ಗಮನಿಸಿದಿರಿ. ಕೆಲವು ಶಬ್ದಗಳು, ಕೆಲವು ಹೇಳುವಂಥದ್ದು, ಮೈಕ್ ಹಿಡಿಯುವಂಥದ್ದು, ಕ್ಯಾಮರಾ ಫೇಸ್ ಮಾಡುವಂಥದ್ದು ಇಂಪ್ರೂವೈಸ್ ಆಗಿದೆ. ಸೊ ಒಟ್ಟು ಇಂಡಿಯನ್ ಟೆಲಿವಿಷನ್ ಹಿಸ್ಟ್ರಿಯಲ್ಲಿ ಅಥವಾ ವರ್ಲ್ಡಿನದೇ ತಗೊಳ್ಳಿ, ಅಷ್ಟು ಮಟ್ಟಕ್ಕೆ ನಾನು ಹೋಗುವುದಿಲ್ಲ, ಒಂದು 2-3 ಇದರಲ್ಲಿ ಆಗಿದೆ. ಟೆಲಿವಿಷನ್ ಹಿಸ್ಟ್ರಿಯಲ್ಲಿ ನಮ್ಮದು ದೈಜು ವರ್ಲ್ಡ್ ಮಾಡಿದಂಥ ಒಂದು ದೊಡ್ಡ ಸಾಧನೆ ಅಂದರೆ, ಭಾಷಣವನ್ನು ನಾವು ರಿಯಾಲಿಟಿ ಶೋವನ್ನಾಗಿ ಮಾಡಬಹುದು ಎಂಬುದಾಗಿ ನಾವು ತೋರಿಸಿಕೊಟ್ಟಿದ್ದೇವೆ. ಅದರ TRP ಅಷ್ಟೇ ರೀತಿಯಲ್ಲಿದೆ, ಸಕ್ಸಸ್ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ಆಗ್ತದೆ. ಇನ್ಸ್ಟಾದಲ್ಲಿದೆ, ಫೇಸ್ಬುಕ್ನಲ್ಲಿದೆ, ಯೂಟ್ಯೂಬ್ನಲ್ಲಿದೆ, ನಾವು ನೋಡ್ಕೊಳ್ಬೋದು. ಸೊ ನಮ್ಮನ್ನು ನಾವು ಬೆನ್ನು ತಟ್ಟಿಕೊಳ್ಳುವಂಥದ್ದಲ್ಲ ಇದು ವಿಚಾರ. ಇನ್ನೊಂದು, ಮಕ್ಕಳು ಪ್ರಿಪೇರ್ ಆಗ್ತಾರೆ. ಗ್ಲಾನಿಸ್ ಸರ್ ಹೇಳಿದಾಗೆ
ತಮಗೆ ತಾವೇ ಆದರ್ಶರು ಅಂತ ಹೇಳಿ ಭಾಷಣ ಮಾಡಿದ್ದು ಕೂಡ ಇದೆ. ಹೌದು. ಸೊ ಯಾರೂ ತೆಗೆದುಕೊಳ್ಳದಂಥ ವಿಚಾರಗಳನ್ನು ತೆಗೆದುಕೊಂಡದಿದೆ. ವೈಭವ್ ಸೂರ್ಯವಂಶಿ ಹೌದು. ಈ ಎಪಿಸೋಡ್ಗಳಲ್ಲಿ ಮೊದಲ ಎಪಿಸೋಡ್ನಲ್ಲಿ ಬಂದಿದೆ, ನೋಡಿರ್ಬೋದು. ಮತ್ತು ಯೋಮಿಕಾ ಸಿಂಗ್, ಓಕೆ, ಆಕೆ ಮಾಡಿದಂಥ ಸಾಧನೆ. ಸೊ ಮಕ್ಕಳು ವಿವಿಧ ಆಯಾಮಗಳಲ್ಲಿ ನೋಡ್ತಾರೆ ತೇಜಸ್. ಖಾಲಿ ನಾವು ಯೋಚನೆ ಮಾಡುವಂಥದ್ದು ಅದೇ ಮಹಾತ್ಮ ಗಾಂಧೀಜಿ, ಅದೇ ಸುಭಾಷ್ ಚಂದ್ರ ಬೋಸ್, ಅದೇ ತಿಲಕ್, ಭಗತ್ ಸಿಂಗ್ ಇಲ್ಲ. ಯಾವುದು ಬರಲಿಲ್ಲ ಇವತ್ತು ಹೇಗೆ ಬಂದಿದ್ದಾರೆ ಅಂದರೆ ಅವರವರದ್ದೇ ವಿಚಾರಗಳು ಬಂದಿವೆ. ಎಲ್ಲಿಯೋ ಒಂದು ಡೇ ಸ್ಕಾಲರ್ಸ್ಗಳಿಗೆ ಇಡುವಂಥ ಒಂದು ನಮ್ಮ ಅಜ್ಜಿ ಮನೆ, ಅಲ್ಲಿ ಇರುವಂಥ ಒಂದು ನಿರ್ವಹಿಕೆಯ ಬಗ್ಗೆ ಒಬ್ಬರು ಮಾತನಾಡಿದ್ದಾರೆ ಅಂದರೆ. ಸೊ ಇದೊಂದು ರೀತಿಯ ಒಳ್ಳೆಯ ವೇದಿಕೆ, ಅದ್ಭುತವಾದಂಥ ವೇದಿಕೆ. ಪ್ರಿಪೇರ್ ಮಾಡುವವರು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿಕೊಳ್ಬೇಕಾಗತ್ತೆ ಇನ್ನು ಮುಂದೆ. ಸೊ ನಮ್ಮ ಮಕ್ಕಳನ್ನು, ದೈಜಿವೋಲ್ಡ್ ಉಡುಪಿ ಸ್ಟುಡಿಯೋಗೆ ಬಂದಂಥ ಮಕ್ಕಳನ್ನು ಯಾವುದೋ ಒಂದು ವೇದಿಕೆಯಲ್ಲಿ ನಿರ್ಭೀತವಾಗಿ, ಯಾವುದೇ ಸ್ಟೇಜ್ ಫೇರ್ ಇಲ್ಲದೆ ಮಾತನಾಡುವಂತಹ ಚಾಕುಚಕ್ಯತೆಯನ್ನು ನಾವು ಮಾಡಿಸಿ ಸಿದ್ಧಪಡಿಸಿ ಅವರನ್ನು ಸಮರ್ಥಿಸುತ್ತೇವೆ ಅಂತ ಹೇಳಿ ಎದೆ ತಟ್ಟಿ ಹೇಳ್ತೇನೆ. ಇದರಲ್ಲಿ ನಮಗೆ ಹೆಮ್ಮೆ ಇದೆ. ಎಸ್ ಎಸ್, ಖಂಡಿತ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ನಾವು ಜೆನ್ಜಿ ಇದಕ್ಕೆ ಜಡ್ಜನ್ನು ತಂದರು, ಇಬ್ಬರೇ ಜಡ್ಜ್ ಇದ್ದರು. ಸೊ ಈ ಸರಿ ಇವರನ್ನು ನಾವು ಸಿಲೆಕ್ಟ್ ಮಾಡಿದೆವು. ಯಾಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿದ್ದಾರೆ, ಕಲಿಕೆಯಲ್ಲಿ ಹಿಂದೆ ಉಳಿತಾರೆ ಅಂತೇಳಿ ಪೇರೆಂಟ್ಸ್ನದ್ದು ಇದೆ. ಎಷ್ಟೋ ಮಂದಿ ದೈಜಿವಳ್ಳಿ ಈ ಕಾಂಪಿಟೇಷನ್ಗೆ ಕಳಿಸಲಿಲ್ಲ. ಯಾಕಂತ ಹೇಳಿದ್ರೆ ಅವ 10th, ಅವನಿಗೆ ಓದಲಿಕ್ಕುಂಟು, ಅವಳಿಗೆ ಓದಲಿಕ್ಕುಂಟು, ಅವ ಹಾಗೆ ಅಂತ ಹೇಳಿ. ಇಲ್ಲಿ ಎಕ್ಸಾಮ್ ಬರೆದು ಇವತ್ತು ಇಲ್ವಾ, ಬಂದಿದ್ದಾರೆ. ಸೊ ಇವರು ರ್ಯಾಂಕನ್ನು ಪಡೆದವರು ವಿದ್ಯಾರ್ಥಿ ಜೀವನದಲ್ಲಿ, ಡಿಗ್ರಿಯಲ್ಲಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ. ಆಮೇಲೆ ಒಂದು ಅದ್ಭುತ ಕವನಗಳನ್ನು ಬರೀತಾರೆ, ಅದಕ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಸಾಹಿತ್ಯವನ್ನು ಬರೀತಾರೆ, ಅದಕ್ಕೂ ಪ್ರಶಸ್ತಿಯನ್ನು ಪಡೀತಾರೆ. ರೇಡಿಯೋದಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಅವರನ್ನು ತಂದದ್ದು. ಅವರಲ್ಲಿ ಒಂದು ಪ್ರಶ್ನೆ ನನಗೆ, ನೀವು ಕೆಮಿಸ್ಟ್ರಿಯಲ್ಲಿ ರಿಸರ್ಚ್ ಮಾಡ್ತೀರಿ, ಈ ಸೈಂಟಿಸ್ಟ್ಗಳ ಹೇರ್ ಸ್ಟೈಲ್ ಎಲ್ಲ ಹೀಗೇನೆ? ಆಲ್ಬರ್ಟ್ ಐನ್ಸ್ಟೈನ್ ಅಥವಾ ಅಬ್ದುಲ್ ಕಲಾಮು, ಇದು ನೀವು ಹೀಗೆ ಇದ್ದರೆ ಮಾತ್ರ ಸೈಂಟಿಸ್ಟ್ ವಿದ್ಯಾರ್ಥಿಗಳು ಆಗ್ತಾರೆ, ಅಥವಾ ಸೈನ್ಸ್ ತಗೊಂಡ ಮೇಲೆ ಈಗ ಆಗ್ತದೆ ಹೇರ್ ಸ್ಟೈಲ್? ಇಲ್ಲ, ಅದು ಅವರವರಿಗೆ ಬಿಟ್ಟದ್ದು ವಿಚಾರ ಸರ್. ಯಾಕಂದರೆ ನಂದು ಫಸ್ಟ್ ಹೇರ್ ಸ್ಟೈಲ್ ಹೀಗೆ ಇರಲಿಲ್ಲ. ಈಗ PhD ಸೇರಿದ ಮೇಲೆ ಹೇರ್ ಸ್ಟೈಲ್ ಹೀಗೆ ಆಗಿದೆ. ಹಾಗಿರುವಾಗ ನನ್ನ ಅನಿಸಿಕೆ ಏನಂತ ಹೇಳಿದರೆ, ಸೈನ್ಸ್ನಲ್ಲಿ ಇದ್ದವರು ಸೈನ್ಸ್ ಓದಿ 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 ಫುಲ್ಲು ಸೈಂಟಿಫಿಕ್ ಆಗಿ ಹೋಗ್ತಾರೆ. ಅವರು ಹ್ಯೂಮನ್ ಬಯಾಲಜಿಕಲ್ ಆಗಿ ಉಳಿಯೋದು ಕಷ್ಟ. ಯಾಕೆಂದರೆ ಜಸ್ಟ್ 9 to 5 ಸ್ಟಿಕಿಂಗ್ ಆನ್ ಟು ದ ವರ್ಕ್ ಅದೆಲ್ಲ ನಡೆಯುವಂಥದ್ದಲ್ಲ. PhDಯಲ್ಲಿ ಯು ಶುಡ್ ಬಿ ರೆಡಿ ಫಾರ್ 24 hours. ಅದೇ ಈಗ ದೈಜಿವಳ್ಳಿ 24x7 ಅಂತ ಇದೆ ಅಲ್ಲ, ಅದು ನಿಜ ಜೀವನವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗಿರುವಾಗ ಸೈಂಟಿಸ್ಟ್ ಅವರ ಕೂದಲು ಬಾಚ್ಲಿಕ್ಕೂ ಸಮಯ ಇಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಸಮಯ ಇದೆ, ಸುಮ್ಮನೆ ಬಾಚೋದಿಲ್ಲ ಅಷ್ಟೇ. ಎಸ್ ತೇಜಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ಸರ್, ನಾವು ಮುಂದಿನ ಸುತ್ತಿಗೆ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಇರುತ್ತದೆ, ಇದರ ಬಗ್ಗೆಯೂ ಕೂಡ ನಾನು ನಮ್ಮ ಹತ್ರ ಕೇಳಬೇಕು ಸರ್. ಅಲ್ವಿಂದಂತಿ ಸರ್, ಈ ಎಲ್ಲ 3 ಸುತ್ತುಗಳನ್ನು ಗಮನಿಸಿದ್ವಿ. ಮುಂದಿನ ಸುತ್ತು ಅಂತ ಬಂದಾಗ ಕಾಂಪಿಟೇಷನ್ ಇನ್ನಷ್ಟು ಟಫ್ ಆಗ್ತದೆ, ಯಾಕಂದ್ರೆ ಸೆಲೆಕ್ಟ್ ಮಾಡುವಂಥ ಬಹುದೊಡ್ಡ ಪ್ರೊಸೆಸ್ ನಿಮ್ಮ ಮೇಲಿದೆ ಸರ್. ಮುಂದಿನ ಸುತ್ತಿನಲ್ಲಿ ತಮ್ಮ ಎಕ್ಸ್ಪೆಕ್ಟೇಷನ್ಗಳು ಏನಿದ್ದಾವೆ ಸರ್? ನೋಡಿ, ನಾವು ಖಾಲಿ ಕಾಂಪಿಟೇಷನ್ ಮಾಡೋದಲ್ಲ, ನಾವು ಟಿಪ್ಸ್ ಕೊಡ್ತೇವೆ. ನಾನು ಮಹಾಗುರು ಅಂತ ಹೇಳ್ತೀರಿ, ಗುಗ್ಗುರ ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ಬಂದು ಕೂತ್ಕೊಂಡವರು ತಮ್ಮ ವೃತ್ತಿ ಜೀವನದಲ್ಲಿ ಅಥವಾ ತಮ್ಮ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಭಾಷಣವನ್ನು ಮಾಡಿದವರು, ಅವರವರದ್ದ ವೇದಿಕೆಯನ್ನು ಹತ್ತಿದವರು, ಎಷ್ಟೋ ಭಾಷಣಗಳಿಗೆ ಜಡ್ಜಸ್ ಆಗಿ ಕೂತವರು. ಆರತಿ ಮೇಡಮ್ ಆಗ್ಬೋದು, ಗ್ಲಾನಿಶ್ ಆಗ್ಬೋದು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಗಳಿಗೆ ಅವರು ನಿರ್ಣಾಯಕ ಕೂತ್ಕೊಂಡವರು. ಅವರು ಸುಮ್ಮನೆ ಸಜೆಷನ್ ಕೊಡೋದಿಲ್ಲ, ಅವರಲ್ಲಿರುವಂಥ ಪಾಸಿಟಿವ್ ಪಾಯಿಂಟ್ಸನ್ನು ಹೇಳ್ತಾರೆ. ಎಲ್ಲವೂ ಪಾಸಿಟಿವ್ ಆಗೋದಿಲ್ಲ. ಎಲ್ಲ ಹೊಗಳಿದರೆ ಸ್ವಲ್ಪದು ಹೇಳಬೇಕಲ್ಲ. ಹೆಂಡತಿ ಮಾಡಿದ್ದು ತೇಜಸ್, ನಿಮ್ಮ ಮದುವೆ ಆಗಿದೆ? ಇಲ್ಲ ಸರ್. ಹೆಂಡತಿ ಮಾಡಿದ್ದು ಯಾವುದು ಒಳ್ಳೆದುಂಟು ಅಂತೇಳಿ ಖುಷಿ ಪಡ್ಲಿಕ್ಕೆ ಹೇಳಬೇಡಿ. ಆ ಪುಣ್ಯಾತಿಗಿತ್ತಿ ಉಪ್ಪನ್ನೇ ಹಾಕಿರುವುದಿಲ್ಲ, ಇವತ್ತು ಭಾರಿ ಒಳ್ಳೆಯದಾಗಿದೆ ಮತ್ತು ಚಪ್ಪೇ ತಿನ್ನಬೇಕಾಗತ್ತೆ. ಸೊ ಎಲ್ಲಿಯಾದರೂ ಒಂದು ಸ್ವಲ್ಪ ಹೇಳಿ, ಒಳ್ಳೆಯದಾಗಿದೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಇನ್ನೂ ಸ್ವಾದಭರಿತವಾಗ್ತಿತ್ತು ಅಂತೇಳಿ ಹೇಳಿದರೆ ಅದು ಇಂಡೈರೆಕ್ಟ್ಲಿ ಅವರಿಗೆ ಹೋಗುತ್ತೆ. ಸೊ ಪ್ರೌಢಶಾಲೆ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಟಾಪ್ ಟೀನೇಜ್, ಅವರು 16th, ನಾವು ಈಗ ಟಾಪ್ ಟೀನೇಜ್ ಅಂದರೆ 19 ಅಲ್ಲ, ಇದು ಜೆನ್ಜಿ ಜಮಾನ. ಇದು 13 ಆಗುವಾಗ ಟೀನೇಜ್, ಆಮೇಲೆ 14-15 ಅಂತ ಹೇಳುವಾಗ ಅವರು ಇದಕ್ಕೆ ಬರ್ತಾರೆ. ಸೊ ಅವರಿಗೆ ಹೇಳುವ ರೀತಿಯಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಮೌತು ಅವರು ಹೇಳ್ತಾರೆ, ಸೊ ದೈಜಿವಳ್ಳಿನಲ್ಲಿ ಇಂಥ ಪ್ರೋಗ್ರಾಮ್ ಆಗುತ್ತೆ, ಹಾಗೆ ಹೋಗ್ಬೋದು ಅಂತೇಳಿ. ಸೊ ಇಲ್ಲಿ ಕೂತ್ಕೊಂಡಂಥ ಎಲ್ಲ ಜಡ್ಜಸ್ಗಳು
ಅದು ಅವಿನಾಶ್ ಕಾಮತ್ ಆಗ್ಬೋದು, ಅಥವಾ ನಮ್ಮ ಶ್ರೇಯಸ್ ಕೋಟ್ಯಾನ್. ಶ್ರೇಯಸ್ ಕೋಟ್ಯಾನ್ ಆಗಿರ್ಬೋದು, ಇವರಾಗಿರ್ಬೋದು. ಅವರು ಕೂಲಂಕುಷವಾಗಿ ಗಮನಿಸಿ ಅವರು ಹೇಳಿದ್ದಾರೆ. ಎಲ್ಲಿಯಾದರೂ ತಪ್ಪಿದರೆ ಹೇಗೆ ಅದನ್ನು ದಡತೇರಿಸಬೇಕು ಅಂದರೆ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಟಿಪ್ಸ್ ಗ್ಲಾನಿ ಸರ್ ಹೇಳಿದಾಗೆ ನಮ್ಮ ಕಾಲದಲ್ಲಿ ಇದೆಲ್ಲ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾವು ಹೀಗೆ ಇರುತ್ತಿರಲಿಲ್ಲ, ಎಲ್ಲಿಯೋ ಹೋಗ್ತಿದ್ದೆವು, ಅಂದರೆ ಬೇರೆ ಕಡೆಗೆ ಅಂತ. ಅವಕಾಶಗಳು ಬರ್ತವೆ, ಅದನ್ನು ಪಡೆದುಕೊಳ್ಬೇಕು ಎಂಬುದಕ್ಕೆ ಇದು ಒಂದು ಉದಾಹರಣೆ. ಸೊ ಮುಂದೆ ಟಫ್ ಇದೆ. ಖಂಡಿತ. ಇಷ್ಟವರೆಗೆ ಅವರಿವರು ಬರೆದುಕೊಟ್ಟದ್ದು, ಪುಷ್ಪಾ ಟೀಚರ್, ಈ ಟೀಚರ್, ಸಂತೋಷ್ ಸರ್ ಅವರೆಲ್ಲ ಬರೆದುಕೊಟ್ಟದ್ದು ಇನ್ನು ಮುಂದಕ್ಕೆ ತಾವು ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಬರುವಂಥ ಎಪಿಸೋಡ್ ಇದೆ ಪಿಕ್ ಆ್ಯಂಡ್ ಸ್ಪೀಚ್. ನಾವು ವಿಷಯ ಕೊಡ್ತೇವೆ, ಅದನ್ನು ಆರಿಸಿ 3 ನಿಮಿಷ ಕಾಲಾವಕಾಶ ಕೊಡ್ತೇವೆ ಪ್ರಿಪೇರ್ ಮಾಡಲಿಕ್ಕೆ. ಅಂದರೆ ನಿಮಗೆ ಕೊಟ್ಟಿದ್ದೇವೆ, ನೀವು ಭಾಷಣಕ್ಕೆ 3 ನಿಮಿಷ, ನೀವು ಮೊದಲಿಗರು, ನೀವು 2 ನಿಮಿಷದಲ್ಲಿ ಹಿಂದೆ ಬಂದರೆ ನೆಕ್ಸ್ಟ್ ಅವನಿಗೆ 2 ನಿಮಿಷ ಸಿಗೋದು. ಕರೆಕ್ಟ್. ಓಕೆ. ಸೊ ಅಷ್ಟರಲ್ಲಿ ಅವರು ಮಾಡಬೇಕಂದ್ರೆ ನೀವು ಒಬ್ಸರ್ವ್ ಮಾಡಬೇಕು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ. ಎಷ್ಟೋ ಮಂದಿಗೆ ಗೊತ್ತಾಗಲಿಲ್ಲ ನಾನು ಹೇಳಿದಂಥ ಒಂದು ಕೊಟೇಶನ್, ಗಿವ್ ಮಿ ದ ಬ್ಲಡ್ ಐ ವಿಲ್ ಗಿವ್ ದ ಫ್ರೀಡಮ್, ಯಾರು ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಗೊತ್ತೇ ಆಗಲಿಲ್ಲ. ಸೊ ಕಾಮನ್ ಸೆನ್ಸ್ ಇರಬೇಕು, ಜನರಲ್ ನಾಲೆಜ್ ಇರಬೇಕಾಗತ್ತೆ. ಅದನ್ನು ಯಾರು ಪ್ರಿಪೇರ್ ಮಾಡಿ ಕೊಡಲಿಕ್ಕಾಗೋದಿಲ್ಲ. ಪಿಕ್ ಆ್ಯಂಡ್ ಸ್ಪೀಚ್ನಲ್ಲಿ ಅವರೇ, ಅದಕ್ಕೆ ಇಂಗ್ಲೀಷ್ನಲ್ಲಿ ಎಕ್ಸ್ಟಂಪೋರ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಆಶು ಭಾಷಣ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪಿಕ್ ಆ್ಯಂಡ್ ಸ್ಪೀಚ್ ಅಂತೇಳಿ. ಅದರ ನಂತರ ಬರುವಂಥದ್ದು ಡಿಬೇಟ್, ಚರ್ಚೆ ಅಂತ ಹೇಳಿದರೆ ಅಲ್ಲಿ ಸ್ಪಾಟ್. ಅಂದರೆ ನೀವು ಬೀಡಿ ಬೇಕು ಅಂತ ಹೇಳ್ತೀರಿ, ಬೀಡಿ ಉದ್ಯಮ, ಎಷ್ಟು ಮಂದಿಗೆ ಉದ್ಯೋಗ ಅದೆಲ್ಲ ಆಗುತ್ತೆ. ನಾನು ಇಲ್ಲ, ಆರೋಗ್ಯಕ್ಕೆ ಸೇದಬೇಕಾಗಿಲ್ಲ, ಕಟ್ಟಿದವನಿಗೆ ಕೂಡ ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ಅದನ್ನು ಅವನು ಹೇಳಿದ, ಮುಂದಿನ ಸ್ಪರ್ಧೆ ಹೇಳುವಂಥ ವಿಚಾರಗಳನ್ನು ನಾನು ಅದನ್ನು ಖಂಡಿಸಬೇಕು. ಸೊ ಚರ್ಚಾ ಸ್ಪರ್ಧೆ ಇದೆ. ಆಮೇಲೆ ಸೆಮಿಫೈನಲ್ ಹಂತಕ್ಕೆ ನೀವು ಏನು ತೆಗೆದುಕೊಳ್ತೀರಿ ಅಂದರೆ ಆದರ್ಶ ಸ್ವಾತಂತ್ರ್ಯ ಹೋರಾಟಗಾರರು ವಿತ್ ಡ್ರೆಸ್. ಫಾರ್ ಎಕ್ಸಾಂಪಲ್ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಗ್ಗೆ ನೀವು ಮಾತಾಡ್ತೀವಿ ಆದರೆ ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿಯಾಗೆ ಕಾಣಬೇಕು. ಅವರ ಹಾಗೆ ಮೇಕಪ್ ಎಲ್ಲ ಮಾಡಬೇಕಾಗಿಲ್ಲ, ಅವರ ಅಟೈರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳುವಾಗ ನಿಮ್ಗೆ ಏನು ಬರುತ್ತೆ ನಿಮ್ಮ ಮೈಂಡ್ನಲ್ಲಿ? ಟೋಪಿ. ಸರಿ. ಹಾಗೆ ನೆಹರು ಅಂದರೆ ಅವರ ಒಂದು ಕೋಟು, ಅಂಬೇಡ್ಕರ್ ಅಂತ ಹೇಳುವಾಗ ಶೂಟು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳುವಾಗ ಕುದುರೆ ತರಬೇಕಾಗಿಲ್ಲ ಸ್ಟುಡಿಯೋಗೆ, ಒಂದು ಕತ್ತಿ ತಂದರೆ ಆಯಿತು, ಅದು ಕೂಡ ಹರಿತವಾದದ್ದಲ್ಲ. ಓಕೆ, ಆಯುಧ. ಸೊ ಹಾಗೆ ಒನಕೆ ಓಬವ್ವ ಅಂತ ಹೇಳಿದರೆ ನೀವು ಒನಕೆ ತರಬೇಕಾಗಿಲ್ಲ. ಸೊ ಅವರ ಹಾಗೆ ಇರ್ಬೋದು. ಸೊ ಅದು ಆ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಕರೆಕ್ಟಾಗಿ ಗೈಡನ್ನು ಮಾಡ್ತೇವೆ. ಸೊ ಮತ್ತೆ ಫೈನಲ್ ಇರುತ್ತೆ, ಅದ್ರ ಬಗ್ಗೆ ಮತ್ತೆ ಮಾತನಾಡುವ. ಸೊ ಮುಂದೆ ಇರುವಂಥ ಇದು 16 ಸ್ಪರ್ಧಾಳುಗಳು ಬರ್ತಾರೆ. 100ರಿಂದ 16ಕ್ಕೆ ಬಂದಿದ್ದೇವೆ. ಇವತ್ತು 16 ಯಾರು ಅಂತೇಳಿ ಮುಂದಕ್ಕೆ ನಾನು ಘೋಷಣೆಯನ್ನು ಮಾಡಲಿಕ್ಕಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟರು ನಮ್ಮ ಮಹಾಗುರುಗಳಾಗಿರುವಂಥ ಆಲ್ವಿನ್ ದಂತಿ ಸರ್. ಈಗ ನಾವುಗಳೆಲ್ಲರೂ ಕಾಯ್ತಾ ಇರುವಂಥ ಸಮಯ, ಯಾಕಂದರೆ ತೃತೀಯ ಸುತ್ತಿನಲ್ಲಿ ಭಾಗವಹಿಸಿದಂಥ ಅಷ್ಟು ಸ್ಪರ್ಧಾಳುಗಳಲ್ಲಿ 13 ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾದರೆ ಕೇವಲ 3 ಸ್ಪರ್ಧಿಗಳು ಮಾತ್ರ ವೇಟಿಂಗ್ ಲಿಸ್ಟ್ನಿಂದ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ. ಹಾಗಾದರೆ ಆ 3 ಸ್ಪರ್ಧಾಳುಗಳು ಯಾರು ಅನ್ನೋದನ್ನು ಕೇಳಲಿಕ್ಕೆ ನಾವು ಕೂಡ ಕಾಯ್ತಾ ಇದ್ದೇವೆ, ನೀವು ಕೂಡ ಕಾಯ್ತಾ ಇದ್ದೀರಿ. ಇದನ್ನು ಘೋಷಣೆ ಮಾಡಲಿಕ್ಕಿದ್ದಾರೆ ನಮ್ಮ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಂತಿ ಸರ್. ಮೊದಲಿಗೆ ಮತ್ತೊಮ್ಮೆ ರಿವೈಂಡ್ ಮಾಡುವಾಗ 13 ಮಂದಿ ಯಾರು ಅಂತೇಳಿ ಹೇಳ್ತೇನೆ. ನೇರವಾಗಿ ಆ ಎಪಿಸೋಡ್ಗಳಲ್ಲಿ ಸೆಲೆಕ್ಟ್ ಆದವರು ಏಷಲ್ ಪಲ್ ಡಿಸೋಜಾ. ಮೊದಲಿಗೆ ಮತ್ತೊಮ್ಮೆ ರಿವೈಂಡ್ ಮಾಡುವಾಗ 13 ಮಂದಿ ಯಾರು ಅಂತೇಳಿ ಹೇಳ್ತೇನೆ. ನೇರವಾಗಿ ಆ ಎಪಿಸೋಡ್ಗಳಲ್ಲಿ ಸೆಲೆಕ್ಟ್ ಆದವರು ಏಷಲ್ ಪಲ್ ಡಿಸೋಜಾ, ಆಮೇಲೆ ಶ್ರೀನಿಕಾ ಎಸ್ ರಾವ್, ಪ್ರತೀತಿ PS, ಸಾನ್ವಿ KL ಆ್ಯಂಡ್ ಪುಣ್ಯ ಉದಯ್ ಶಣೈ, ಸಾನ್ವಿ GS, ಮನಸ್ವಿನಿ ಕುಲಾಲ್, ಸುಶ್ರಾವ್ಯ M, ಸಾಕ್ಷಿ ಶೆಟ್ಟಿ, ದಶಮಿ ಶೆಟ್ಟಿ, ಅದೀಶ್ A ಶಣೈ, ಯುಕ್ತ R ಭಟ್ ಮತ್ತು ಓಂಕಾರ್. ಸೊ ವೇಟಿಂಗ್ ಲಿಸ್ಟ್ನಲ್ಲಿ 3 ಮಂದಿ ಇದ್ದರು. ಈಗ ಯಾರೆಲ್ಲ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ರಿ ಅವರೆಲ್ಲ TV ಪರದೆಯ ಮುಂದೆ ಇದ್ದಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸಾಕಷ್ಟು ಮಂದಿ 25ರಲ್ಲಿ ಸಾಕಷ್ಟು ಮಂದಿ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದರು. ಅದರಲ್ಲಿ 3 ಸೆಲೆಕ್ಟ್ ಮಾಡಿದ್ದೇವೆ ನಾವು, 3 ಜೊತೆಯಾಗಿಕೊಂಡು. ಸೊ ಮುಂದಿನ ಹಂತಕ್ಕೆ ಈ 13ರ ಜೊತೆಗೆ ಈ 3 ಮುಂದಕ್ಕೆ ಹೋಗ್ತಾರೆ.
ಒಟ್ಟಿಗೆ 16 ಮಂದಿ. ಸೊ ಅದರಲ್ಲಿ 14ನೇ ಸ್ಥಾನಿ ವೆಯ್ಟಿಂಗ್ ಲಿಸ್ಟಿಂಗ್ನಲ್ಲಿದ್ದು ಸೆಲೆಕ್ಟ್ ಆದವರು ವೈಷ್ಣವಿ ಸಂತೋಷ್ ಗೌಂಕರ್, ಲೆನಿಶಾ ಲಿಯಾನ್ ಮೆಂಡೋನ್ಸಾ ಮತ್ತು ರಿತ್ವಿ ಆರ್ ಪೂಜಾರಿ. ಸೊ ವೈಷ್ಣವಿ, ಲೆನಿಶಾ, ಋತ್ವಿ, ಕಂಗ್ರ್ಯಾಚುಲೇಷನ್ಸ್, ನೀವು ಮುಂದಿನ ಹಂತಕ್ಕೆ ವೆಯ್ಟಿಂಗ್ ಲಿಸ್ಟ್ನಿಂದ ಸೆಲೆಕ್ಟ್ ಆಗಿದ್ದೀರಿ. ಟೋಟಲ್ 16 ಮೆಂಬರ್ಸ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ವೀಕ್ಷಕರೇ, ಗಮನಿಸಿದ್ರಲ್ಲ, 16 ಸ್ಪರ್ಧಿಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆ ಆಗಿದ್ದಾರೆ. ಮುಂದಿನ ಸುತ್ತಿನಲ್ಲಿ ಅವರು ಯಾವ ರೀತಿಯಲ್ಲಿ ಭಾಗವಹಿಸ್ತಾರೆ, ಸ್ಪರ್ಧಿಸ್ತಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಇಂದಿನ ಈ ಕೊನೆಯ ಸಂಚಿಕೆಯನ್ನು ಮುಗಿಸುವಂಥ ಸಮಯದಲ್ಲಿ ನಮ್ಮ ತೀರ್ಪುಗಾರರನ್ನ ಪ್ರೀತಿಯಿಂದ ಬೀಳ್ಕೊಡುವಂಥ ಸಮಯ. ನಮ್ಮ ಜೊತೆ ತೀರ್ಪುಗಾರರಾಗಿ ಭಾಗವಹಿಸಿದವರು ಕವಿ, ಯುವ ಲೇಖಕರು, ಅದರ ಜೊತೆಗೆ ರಸಾಯನಶಾಸ್ತ್ರದಲ್ಲಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿ ಜೀವನದಲ್ಲಿ ತನ್ನದೇ ಆದಂಥ ಸಾಧನೆಗಳನ್ನು ಮಾಡ್ತಾ ರ್ಯಾಂಕ್ಗಳನ್ನು ಪಡೆದವರು, ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದವರು ಗ್ಲಾನಿಶ್ ಮಾರ್ಟಿಸ್ ಅವರು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಜೊತೆಗೆ ಅಭಿವ್ಯಕ್ತದ ಎಲ್ಲ 5 ಸಂಚಿಕೆಗಳಲ್ಲಿ, ಇಂದಿನ ತೃತೀಯ ಸುತ್ತಿನ 5 ಸಂಚಿಕೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಜೊತೆ ತೃತೀಯ ಸುತ್ತಿನ 5 ಸಂಚಿಕೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದವರು ಇವರು ಆರತಿ ನಾಯಕ್ ಅವರು. ಇವರು ಬ್ರಹ್ಮಾವರದ SMS ಇಂಗ್ಲಿಷ್ ಮಾಧ್ಯಮ ಶಾಲೆ CBSE ಇಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 15 ವರ್ಷಗಳಿಂದ ನಿರಂತರವಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಗಳನ್ನು ಮಾಡಿದ್ದಾರೆ. ಇವರ ಎಲ್ಲ ಸಾಧನೆಗಳನ್ನು ಗುರುತಿಸಿ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ. ಆರತಿ ನಾಯಕ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ವೀಕ್ಷಕರೇ, ನಾವುಗಳೆಲ್ಲರೂ ಗಮನಿಸಬೇಕು, ಆ 100 ವಿದ್ಯಾರ್ಥಿಗಳಿಂದ 16 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತಿದ್ರೆ ಪ್ರಾರಂಭದ ಆಡಿಷನ್ ಸುತ್ತು ಇರ್ಬೋದು, ಪ್ರಥಮ ಸುತ್ತು ಇರ್ಬೋದು, ದ್ವಿತೀಯ ಸುತ್ತು ಮತ್ತು ಈ ಎಲ್ಲ ತೃತೀಯ ಸುತ್ತಿನಲ್ಲಿ ಮಹಾಗುರುಗಳಾಗಿ ಭಾಗವಹಿಸಿದವರು. ಅದರ ಜೊತೆಗೆ ಮುಂದಿನ ಎಲ್ಲ ಸುತ್ತುಗಳಿರ್ಬೋದು, 4ನೇ ಸುತ್ತು, 5ನೇ ಸುತ್ತು, ಸೆಮಿಫೈನಲ್ ಇರ್ಬೋದು, ಫೈನಲ್ ಇರ್ಬೋದು, ಎಲ್ಲ ಸುತ್ತುಗಳಲ್ಲಿ ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸುವವರು. ಇವರು ವೃತ್ತಿಯಲ್ಲಿ ಶಿಕ್ಷಕರು, ಅದರ ಜೊತೆಗೆ ಹೆಸರಾಂತ ನಿರೂಪಕರು. ಡೈಜಿವಲ್ನ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟವರು. ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳನ್ನು ಇತ್ತು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸ್ತಾ ಇರುವಂತಹ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರ್, ಇವರನ್ನ ಅಭಿನಂದಿಸುವಂತಹ ಸಮಯ. ಆಲ್ವಿನ್ ದಾಂತಿ ಸರ್, ಬಹಳ ವಿಶೇಷವಾದಂತಹ ಅಭಿನಂದನೆಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಲ್ಲಿ ತೃತೀಯ ಸುತ್ತು ಸಾಗಿ ಬಂತು ಅಂತ. ಇದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದ ಕೊನೆಯಂತೂ ಖಂಡಿತವಾಗಿಯೂ ಅಲ್ಲ. 4ನೇ ಸುತ್ತಿನಲ್ಲಿ ಮತ್ತೊಮ್ಮೆ ಸಿಗ್ತೇವೆ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಆಫ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 247. Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi.